ನಾ ಕಂಡ ಕನ್ನಡ ಕೋಗಿಲೆ ಸ್ವರಗಳೊಂದಿಗೆ ಆಟವಾಡುವ ಜಾಣ್ಮೆ ಇವರದ್ದು. ಇವರು ಎಲೆಮರೆಯ ಇಂಪು, ಅಂತರಂಗ ಶುದ್ಧಿಯ ಸಾಧಕಿ. ಗಾನ ಕೋಗಿಲೆಗೆ ನಮೋ ನಮಃ. ಸಾವಿರಾರು ಹಾಡಾಗೋಯ್ತು. ಎಷ್ಟೋ ಹಾಡು ನೀವಿಲ್ಲದೆ ಬೆಳಗ್ಗೆನೆ ಆಗಲ್ಲ ನಮಗೆ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ. ನಾವು ಯಾವುದೋ ದೇವಸ್ಥಾನಕ್ಕೋ ಯಾವುದೋ ಮನೆಗೋ ಎಲ್ಲೋ ಹೋದ್ರೆ ನಿಮ್ಮ ಹಾಡು ಬೆಳಗ್ಗೆ ಇದ್ದೇ ಇರುತ್ತೆ. ಹೌದು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗು ಚಾಮುಂಡಿ ನಿಂತಿಗಳು. ನಾವೆಲ್ಲ ಚಿಮಿಣಿ ಬುಡ್ಡಿಲಿ ಓದೋರು. ಮೇನ್ ರೋಡಿಗೆ ಬರ್ಬೇಕು ಅಂದ್ರೆ 7 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಮಳೆ ಬಂದ್ರೆ 3-4 ದಿನ ಸೂರ್ಯನೇ ನೋಡ್ತಾ ಇರಲಿಲ್ಲ. ಯಾವುದೇ ದೇಶಕ್ಕೆ ಹೋಗ್ಲಿ ನಮ್ಮ ಬೆಳವಲ್ಕಪ್ಪ ನನಗೆ ಪ್ರಾಣ. ಒಂದು ಹಾಡು 1 ತಿಂಗಳು ಕಲ್ತಿದ್ದೆ ನಾನು. ರೇಡಿಯೋ ಹತ್ರನೇ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋದು, ಅದು ಬಂದಾಗ ಬರ್ಕೊಳ್ಳೋದು. ಕೋ ಎಜುಕೇಶನ್ ಇದ್ರು ಹುಡುಗರ ಹತ್ರ ಮಾತಾಡೋಂಗಿಲ್ಲ. ಶಿವಮೊಗ್ಗ ಸುಬ್ಬಣ್ಣ ನನಗಿಂತ 2 ವರ್ಷ ಸೀನಿಯರು. SM ಕೃಷ್ಣ, ಮಿಸಸ್ ಪ್ರೇಮ, ನಾವೆಲ್ಲ ಕಾಲೇಜ್ ಮೆಟ್ಸು. ಸುಮಿತ್ರ ಅವ್ರು ಎಲ್ಲರಿಗೂ ಪರಿಚಯ ಇದ್ರ? ಎಲ್ಲ ಹಾಡು ತಳಿಕೆ ಅಂದಿದ್ದು ಯಾವಾಗ? ಹಾಡೋರಿಗೆ ಉಳ್ದವನೇ ಗೌಡ. ಅಲ್ಲಿ ಮೈಕ್ ಅಂದರೆ ಏನು ಗೊತ್ತಿಲ್ಲ, ಎಲ್ಲಿ ರೆಕಾರ್ಡಿಂಗ್ ಅಂದರೆ ಏನು ಗೊತ್ತಿಲ್ಲ, ಏನಿಲ್ಲ. ಒಂದೇ ಒಂದೇ ಎಡಿಟಿಂಗು ಇದೆಲ್ಲ ಏನಿಲ್ಲ. ಒಂದೇ ಸಲ ಹಾಡ್ಬಿಡ್ಬೇಕಲ್ಲ. ರೇಡಿಯೋದಲ್ಲಿ ನಮ್ಮ ಮಗಳ ಹೆಸರು ಕೇಳ್ಬೇಕು. ಅದಕ್ಕೋಸ್ಕರ ನಾನು ಯಾವ ಥರ ದುಡ್ಡು ಕೇಳ್ತಾ ಇರಲಿಲ್ಲ. ಒಳ್ಳೆ ಹೆಸರು ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಖುಷಿ. ನನ್ನ ಎದುರು ಒಂದಿನೂ ಹೇಳಿಲ್ಲ. ನಿಮ್ಗೆ ಯಾರು ಬಂದು ಪ್ರಪೋಸ್ ಮಾಡಲಿಲ್ವಾ? ಮಾಡಿದ್ರು ಬೇಕಾದಷ್ಟು. ನಾನು ನಮ್ಮ ತಂದೆಗೆ ಹೇಳ್ಬಿಟ್ಟೆ. ನಮ್ಮ ತಂದೆ ನಮ್ಮ ಅಣ್ಣಂದ್ರಿಗೆ ಹೇಳಿದ್ದು. ಅವ್ರ ತಂದೆ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಾಡಿಗೆ ಕೊಡ್ತಾ ಇದ್ರು ನಮಗೆ. ಅಣ್ಣ ನಾನೊಬ್ಬ ಸೆಲೆಬ್ರಿಟಿ, ಅವೆಲ್ಲ ಬರಲಿಲ್ಲ, ಬರೋದು ಬೇಡ. ಸೌಮ್ಯ ಮತ್ತು ಸುನೀಲ ಏನಾಗಬೇಕು ಅಂತ ಆಸೆ ಪಟ್ಟಿದ್ರಿ? ಇಬ್ರಿಗೂ ನನ್ನ ಹೆಸರಿಂದ ಮುಂದುವರಬೇಕು ಅಂತಿಲ್ಲ. ಸ್ವಾಭಿಮಾನ ತುಂಬ ಜಾಸ್ತಿ. ರಾಜ್ಕುಮಾರ್ ಹತ್ರನೇ ನಾ ಕೇಳಲಿಲ್ಲ. ಮಗ ಎಡುವುದ ಅಂದಾಗ ಅಮ್ಮ ಹೇಗೆ ಬಲ ತುಂಬಿದ್ರು? ನಾನು ಒಂದು ಯಾವುದಕ್ಕೂ ನಾನು ತಲೆ ಹಾಕಲ್ಲ. ಇವಾಗಿನ ಕಲಾವಿದರು, ಇವಾಗಿನ ಸಂಗೀತ ಕೇಳ್ತಿರಲ್ವ ನೀವು? 2 ಹಾಡು ಬಂದ ತಕ್ಷಣ ನಂಗೆಲ್ಲ ಬರುತ್ತೇನೋ ಅಹಂ ಇರಬಾರ್ದು. ದೊಡ್ಡ ಸಾಧಕರು ನೋಡಿದ್ರೆ ನಾವೇನು ಮಾಡಿಲ್ಲ. ನಿಮ್ಮ ಸರಳತೆಗೆ, ಸಜ್ಜನಿಕೆಗೆ ನಮ್ಮದೊಂದು ದೊಡ್ಡ ನಮಸ್ಕಾರ. ಮಧುರ ಮಧುರವೇ ಮಂಜುಳ ಗಾನ. ನಾ ಕಂಡ ಕನ್ನಡ ಕೋಗಿಲೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಮಾತಿದು. ಸ್ವರಗಳೊಂದಿಗೆ ಆಟವಾಡುವ ಜಾಣ್ಮೆ ಇವರದ್ದು. BV ಶ್ರೀನಿವಾಸ್ ಅವ್ರ ಬಗ್ಗೆ ಒಂದು ಲೇಖನ ಬರೀಬೇಕಾದ್ರೆ ಈ ಮಾತನ್ನು ಬಳಸ್ತಾರೆ. ಜಯಂತ್ ಕಾಯ್ಕಿಣಿ ಸರ್ ಒಂದು ಮಾತು ಹೇಳ್ತಾರೆ, ಇವರು ಎಲೆಮರೆಯ ಇಂಪು. YK ಮುದ್ದುಕೃಷ್ಣ ಅವ್ರ ಮಾತಿದು. ಅವ್ರ ಬಗ್ಗೆ ನಾನು ಹೇಳೋದೇನೆಂದರೆ, ಅವರೊಬ್ಬ ಅದ್ಭುತವಾದಂಥ ಕಲಾವಿದೆ. ಹಲವಾರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ಸಂಗೀತ ಜಗತ್ತಲ್ಲಿ ಅಂತ. ಶ್ರೀನಿವಾಸ್ ಜಿ ಕಪ್ಪಣ್ಣ ಹೇಳ್ತಾರೆ, ಸುಗಮ ಸಂಗೀತ ರಥದ ಸಾರಥಿ ಇವರು ಅಂತ. ಒಂದಷ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಈಗ ನೋಡೋಣ. ಒಂದೊಳ್ಳೆ ಪುಸ್ತಕದ ಬಗ್ಗೆ, ಅಂತರಂಗ ಶುದ್ಧಿಯ ಸಾಧಕಿ ಡಾಕ್ಟರ್ ರೋಹಿಣಿ ಮೋಹನ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬರೀತಾರೆ, ಗಾನ ಕೋಗಿಲೆಗೆ ನಮೋ ನಮಃ. ಸುಮಾರಣಿ ಹೇಳ್ತಾರೆ, ಸದಭಿರುಚಿಯ ಮಹಾಮಹಿಳೆ, ಕನ್ನಡದ ಗಾಯಕರೆಲ್ಲರ ಹಿರಿಯಕ್ಕ ಇವರು. ಅಕ್ಕರೆಯ ಅಕ್ಕ. ನಮ್ಮ ಕವಿ BRL ಲಕ್ಷ್ಮಣರಾಯರು ಈ ಮಾತನ್ನು ಹೇಳ್ತಾರೆ. ಇವರು ಮಲೆನಾಡಿನ ಧ್ವನಿ ಅಂತಾರೆ MN ವ್ಯಾಸರಾವ್ ಅವರು. ಒಂದು ಮಧುರ ಅನುಭವ ಅವರ ಜೊತೆ ಅವರ ಹಾಡು ಅಂತ ಡಾಕ್ಟರ್ HSV ಅವ್ರ ಬಗ್ಗೆ ಬರಿಬೇಕಾದ್ರೆ ಈ ಪದಗಳನ್ನು ಬಳಸ್ತಾರೆ. ಲಕ್ಷ್ಮೀನಾರಾಯಣ ಭಟ್ರು ಹೇಳ್ತಾರೆ, ಅನನ್ಯ ಕಲಾವಿದೆ ಇವರು ಅಂತ. ಪರಿಪೂರ್ಣವಾದ ಗಾಯಕಿ ಇದ್ದರೆ ಅದು ಇವರೇ ಅನ್ನೋ ಮಾತನ್ನು KS ಸುರೇಖಾ ಹೇಳ್ತಾರೆ. ಇಲ್ಲಂತೂ ಅವ್ರ ಬಗ್ಗೆ ಅದ್ಭುತವಾದಂಥ ಲೇಖನಗಳಿವೆ. ಕೊನೆಯದಾಗಿ ಡಾಕ್ಟರ್ ಶ್ಯಾಮಲಾ ಜಿ ಭಾವೆ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಇವರು ಅಂತಾರೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ.
ಇವತ್ತಿನ ಹರಿಕಥೆಯಲ್ಲಿ ನಾನು ಪ್ರಾರಂಭದಲ್ಲಿ ಒಂದಷ್ಟು ಹೇಳಿದ್ನಲ್ಲ, ಅದು ಈ ಪುಸ್ತಕದಲ್ಲಿ ಅವರೆಲ್ಲರೂ ಈ ಮಹಾನ್ ಕಲಾವಿದೆಗೆ 75 ವರ್ಷ ಆದಾಗ ಬರೆದಂಥ ಲೇಖನಗಳ ಹೆಡ್ಲೈನ್ಸ್ ಇವೆಲ್ಲವೂ ಕೂಡ. ನಂಗೆ ಭಾಳ ಹೆಮ್ಮೆ ಖುಷಿ ಏನಪ್ಪ ಅಂದರೆ, ನಾನು ಅವ್ರನ್ನ ನೋಡಿರೋದಲ್ಲ, ಅವ್ರು ನನ್ನನ್ನು ನೋಡಿರೋದು ಒಂದು 25 ವರ್ಷದಿಂದ. ಮುಲಾಜಿಲ್ಲದೆ ನಾನೇನಾದರೂ ತಪ್ಪು ಮಾಡಿದ್ರೆ ಕಿವಿ ಹಿಂಡುತ್ತಾ ಏನೇ ಮಾತಾಡಿದ್ರು ಏಕವಚನದಲ್ಲಿ ಮುಲಾಜಿಲ್ಲದೆ ಬೈಯೋ ಅಧಿಕಾರದಲ್ಲಿದ್ದರೆ ಅದು ಇವ್ರಿಗಿದ್ದೇ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. 25 ವರ್ಷದಿಂದನೂ ಇವ್ರಿಗೆ ವಯಸ್ಸಾಗಲ್ವಾ ಅಂತ ನನಗೆ ಯಾವಾಗಲೂ ಕಾಡುತ್ತೆ. ಸರ್ಕಾರದ ಎಷ್ಟೇ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಗೌರವಿಸಿದ್ದರೂ ಅದೆಲ್ಲವನ್ನೂ ತಲೆಗೆ ತೆಗೆದುಕೊಳ್ಳದೆ ಹೃದಯಕ್ಕೆ ಮಾತ್ರ ತಗೊಂಡು ಪುಟಾಣಿ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲರ ಜೊತೆ ಆತ್ಮೀಯವಾಗಿರುವಂಥ ಒಬ್ಬ ಹೆಣ್ಣುಮಗಳು ಇವತ್ತು ಹರಿಕಥೆಯ ವಿಶೇಷ ಅತಿಥಿಯಾಗಿದ್ದಾರೆ. ಸಾಮಾನ್ಯ ಬರಲ್ಲ, ಆದರೆ ನಾನು ಬಿಟ್ಟಿಲ್ಲ, ಒತ್ತಾಯಪೂರ್ವಕವಾಗಿ ಪ್ರೀತಿಯಿಂದ ಕರೆದಿದ್ದಕ್ಕೆ ಇಲ್ಲ ಅನ್ನಲಾರದೆ ಬಂದಿದ್ದಾರೆ. ಹಾಗಾಗಿ ನಾನು ಧನ್ಯೋಸ್ಮಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಎಲ್ಲರ ಪ್ರೀತಿಯ ಹಿರಿಯಕ್ಕ, ಹಿರಿಯಮ್ಮ, ನನ್ನದರದೇ ನಾನು ಪ್ರೀತಿಯಿಂದ ಕರೆಯುವಂಥ ಸುಮಿತ್ರಮ್ಮ. ನಮಸ್ಕಾರ. ಸಂಗೀತ ಸಂಸಾರ ಸಾಧಕಿ BK ಸುಮಿತ್ರಾ 75. 10 ವರ್ಷದ ಹಿಂದಿನ ಪುಸ್ತಕ ಇದು. ಈ ಸಂಸಾರ ಸಾಧಕಿ ಇದೆಯಲ್ಲ, ಅದಕ್ಕೆ ಅವ್ರ ಯಜಮಾನರು ಪ್ರೀತಿಯಿಂದ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನನ್ನ ಹೆಂಡತಿ ಮಲೆನಾಡಿನ ಹೆಣ್ಮಗಳು, ಪ್ರಕೃತಿ ಜೊತೆನೇ ಬೆಳೆದಿದ್ದವಳು, ಆಕೆಗೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಗೌರವಿಸೋದು ಗೊತ್ತು, ಅಕ್ಕರೆಯಿಂದ ಮಾತಾಡ್ಸೋದು ಗೊತ್ತು, ಅಷ್ಟೇ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸೋದು ಗೊತ್ತು ಅಂತ. ಸುಧಾಕರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮ ಜೊತೆ ಕುಳಿತಿರುವಂಥ ಗಾಯಕಿ ಡಾಕ್ಟರ್ BK ಸುಮಿತ್ರಮ್ಮ. 10 ವರ್ಷದ ಹಿಂದೆ ಅಂದರೆ ಇವಾಗ ಅವರು 84-85 ಹರೆಯ. ಹೌದು ಅಮ್ಮ, ಹೇಗಿದ್ದೀರಿ? ಆರಾಮಾಗಿದ್ದೀನಿ, ಹುಷಾರಾಗಿದ್ದೀನಿ. ಇದು ನಂಗೆ ಭಾಳ ಖುಷಿ ಕೊಡೋ ವಿಚಾರ. ಆರೋಗ್ಯವಾಗಿದ್ದೀನಿ ಮುಖ್ಯವಾಗಿ. ನಿಮ್ಮ ಆರೋಗ್ಯದ ಗುಟ್ಟೇನು? ನಾನು ಆದಷ್ಟು ಮನಸ್ಸು, ಹೃದಯ ಅಂತೀವಲ್ಲ, ಅದನ್ನು ಶುದ್ಧವಾಗಿ ನನಗೆ ಎಲ್ಲರೂ ಬೇಕು. ಎಲ್ಲರ ಹತ್ರ ದೊಡ್ಡವರು ಚಿಕ್ಕವರು ಅಥವಾ ಸ್ಥಿತಿವಂತರು ಬಡವರು ಅದೆಲ್ಲ ಭೇದ ಇಲ್ಲ. ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊಂಡು ನಗ್ನಗ್ತದೆ ಇದ್ದು ಜೀವನ ನಡೆಸಬೇಕು ಅಂತ ನನ್ನ ಆಸೆ. ಮೊದಲಿಂದ ಹಾಗೆ ಇದ್ದೀನಿ, ಇನ್ನು ಮುಂದೆನೂ ಹಾಗೆ ಇರ್ತೀನಿ. ಆವಾಗ ನಾವು ಹೃದಯ ಶುದ್ಧಿಯಾಗಿದ್ದರೆ ಕಷ್ಟ. ಅದು ನಾವು ಇನ್ನೊಬ್ಬರನ್ನ ನೋಡಿ ಸಂತೋಷ ಪಡಬೇಕು. ಅವರು ಆ ಥರ ಇದ್ದರೆ ನಮ್ಮ ಮನಸ್ಸು ಸರಿ ಇರುತ್ತೆ. ಮನಸ್ಸು ಸರಿ ಇದ್ದರೆ ಆರೋಗ್ಯ ಸರಿ. ನಮಗೆ ಹೊಟ್ಟೆ ಕಿಚ್ಚುಪಟ್ಟು ಇನ್ನು ಅವ್ರು ಮುಂದ್ಬಿಟ್ಟು ಬಂದ್ಬಿಟ್ರಪ್ಪ, ನನಗಿಂತ ದೊಡ್ಡ ಇದೆ ಹೆಸರು ಬಂತು, ಅದು ಬಂತು, ಇದು ಬಂತು, ಬಂದರೆ ಸಂತೋಷ ಅಲ್ವಾ? ಆ ಥರ ಇದ್ದರೆ ಆವಾಗ ಮನಸ್ಸು ಶುದ್ಧವಾಗಿರುತ್ತೆ. ಕಷ್ಟ, ಅದು ತುಂಬ ಕಷ್ಟ. ಆ ಥರ ಇದ್ದರೆ ನಮ್ಮ ಮುಖದಲ್ಲಿ ತೋರಿಸುತ್ತೆ ಆರೋಗ್ಯ. ಆವಾಗ ಅದು ನನ್ನ ಒಂದು ಧ್ಯೇಯ. ಇದುವರೆಗೂ ಆ ಥರನೇ ನಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದೇನೂ ಹಾಗೆ ಹೇಗೆ ರೂಢಿಸ್ಕೊಂಡ್ರಿ ಇದನ್ನು? ಅದು ನಮ್ಮ ಒಂದು ಕೂಡು ಕುಟುಂಬ. ನಮ್ಮ ಅಮ್ಮನ ಮನೆಯಲ್ಲಿ ಸಾಧಾರಣ ಒಂದು 500 ಜನ ಇರ್ಬೋದು. ಅಷ್ಟು ದೊಡ್ಡ ಮನೆ. ಎಷ್ಟು? ನಮ್ಮ 500 ಜನ ಇರ್ಬೋದು ಅಂಥ ಮನೆ ಅದು. ಆಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅತ್ತೆ ಮಕ್ಕಳು ಎಲ್ಲ ನಮ್ಮ ಮನೆಯಲ್ಲೇ ಬೆಳೆದವರು. ಹಾಗಾಗಿ ನಮ್ಗೆ ಒಟ್ಟು ಒಂದು 15-16 ಜನ ನಾವು ಮಕ್ಕಳೇ ಇದ್ವಿ ನನ್ನ ವಯಸ್ಸಿನಲ್ಲಿ. ಹಾಗಾಗಿ ನಮ್ಗೆ ಎಲ್ಲರ ಜೊತೆಗೆ ನಮ್ಗೆ ಭೇದ ಇಲ್ಲ. ನಮ್ಮ ತಾಯಿ ಇದಕ್ಕೆಲ್ಲ ಕಾರಣ. ಯಾಕೆಂದ್ರೆ ಅವರು ಅಷ್ಟು ಜನ. ಆಮೇಲೆ ನಮ್ಮ ಮನೇಲಿ ಒಂಥರ ಮೊದಲು ಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಾಗ, ಈಗ ನಮ್ಮೂರಲ್ಲಿ ನಾನು ಅದು ಸ್ವಲ್ಪ ಮೊದಲು ತಗೋಬೇಕಾಗುತ್ತೆ. ನಾನು ತುಂಬ ಬಸರಿಕಟ್ಟೆ ಬೀಳಲ್ಕೊಪ್ಪ ಅಂಥೇಳಿ ಹೊರನಾಡಿಗೂ ಆಮೇಲೆ ಶೃಂಗೇರಿಗೂ ಮಧ್ಯ. ಮಲೆನಾಡು ಅಂದರೆ ಮಲೆನಾಡು. ನಮ್ಗೆ ಯಾರು ಸ್ನೇಹಿತರಿಲ್ಲ. ಯಾಕೆಂದ್ರೆ ಒಂದೊಂದು ಅರ್ಧ ಮೈಲಿ ಒಂದೊಂದು ಮನೆಗಳಿರೋದು. ನಮಗೆಲ್ಲ ಈ ನಮ್ಮ ಕೆಲಸದವ್ರ ಮಕ್ಕಳೇ ನಮಗೆ ಫ್ರೆಂಡ್ಸು. ಹಾಗಾಗಿ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರೆ ನಮಗೆ ಸ್ನೇಹಿತರು. ನಾವು ಆಟಾಡೋದಿಲ್ಲ ಕೆಲಸದವ್ರ ಮಕ್ಕಳು. ನಮಗದು ಭೇದ ಬರಲೂ ಇಲ್ಲ. ನಮ್ಮ ತಾಯಿನೂ ಆ ಥರ ತೋರಿಸ್ತಾನೂ ಇರಲಿಲ್ಲ ಅವಾಗ. ನಾನು ಹೇಳ್ತಿರೋ ಈಗ 60 ವರ್ಷದ ಹಿಂದಿನ ಮಾತು. ಅದು ನಮಗೆ ರೂಢಿ ಆಗ್ಬಿಟ್ಟಿದೆ. ಎಲ್ಲರೂ ಅಷ್ಟೇ, ನಮಗೆ ಭೇದ ಅನ್ನೋದೇ ಗೊತ್ತಿಲ್ಲ ನಮಗೆ. ಇವ್ರ ಕೆಲಸದವ್ರ ಮಕ್ಕಳು, ಅವರ ಅಂತ ಏನಿಲ್ಲ, ಎಲ್ಲರೂ ಒಟ್ಟಿಗೆ ನಾವೆಲ್ಲ. ಪರಿಸರನೇ ಆಗಿತ್ತಲ್ವಾಗ? ಹೌದು, ಆ ಥರ ಇತ್ತು. ಆದರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಮಡಿವಂತಿಕೆ ಜಾಸ್ತಿ ಇತ್ತು. ಯಾವ ಥರದಲ್ಲಿ ಮಡಿವಂತಿಕೆ ಅಂದರೆ? ಯಾವ ಥರ ಅಂದರೆ ಕೆಲಸದವ್ರ ಮಕ್ಕಳನ್ನು ಮುಟ್ಟಿಸ್ಕೋಬಾರ್ದು, ಅವ್ರ ಜೊತೆ ಆಟ ಆಡಬಾರ್ದು. ಅಂದ್ರೆ
ಆಟ ಆಡ್ಬೋದು, ಬಂದು ಸ್ನಾನ ಮಾಡಬೇಕು, ಅದೆಲ್ಲ ನಮ್ಮಲ್ಲೆಲ್ಲ ಅದೆಲ್ಲ ಇಲ್ಲ. ನಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಜನಗಳು ಬರ್ಬೋದು, ಕೆಲವರು ಬರ್ತಾನೆ ಇರಲಿಲ್ಲ. ಅವ್ರಿಗೆ ಒಂಥರ ಅಂಗಳದವರೆಗೂ ಬರೋರು, ಒಬ್ಬರು ನಮ್ಮ ಕರೆದ್ರು ಬರ್ತಿರಲಿಲ್ಲ ಅವರು. ಅದಕ್ಕೆ ಆ ಥರ ಬೆಳೆದಿದ್ದರಿಂದ ಜನಗಳ ಜೊತೆ ಬೆಳೆದಿದ್ದೆ. ಎಲ್ಲ ಜಾತಿ ಇಲ್ಲದೆ ಬೆಳೆದಿದ್ದರಿಂದ ನಮ್ಮ ತಾಯಿ ಅದೇ ಥರ ನಮಗೆ. ನಮ್ಮನೇಲಿ ಎಲ್ಲರೂ ಅಷ್ಟೇ, ಭೇದ ಗೀದ ಇಲ್ಲವೇ ಇಲ್ಲ. ಆಮೇಲೆ ನಮ್ಮ ಊರಲ್ಲಿ ನಾನು ಶಿವಮೊಗ್ಗಕ್ಕೆ ಬಂದಮೇಲೆ ಈ ಊರಲ್ಲಿ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಾನು 4ನೇ ಕ್ಲಾಸ್ವರೆಗೆ ಬಸರಿಕಟ್ಟೆ ಅಂತ ಇದೆ, ಕೊಪ್ಪದಿಂದ 4 ಕಿಲೋಮೀಟರ್. ಅಲ್ಲೂ ನಮ್ಮ ಮನೆ ಇದೆ, ಅಂಗಡಿ ಇದೆ, ಇವತ್ತಿಗೂ ಇದೆ. ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಆಮೇಲೆ ಮಳೆಗಾಲ ಬಂತು ಅಂದರೆ ಜರ್ಕೊಂಡು ಹೋಗ್ಬಿಡೋದು, ರೋಡ್ ಕಟ್ ಆಗೋದು, ಬಸ್ ಗಿಸ್ ಇಲ್ಲ. ಅವಾಗ ನಮ್ಮ ತಂದೆ ಸ್ವಲ್ಪ ಆ ಕಾಲಕ್ಕೆ ಶ್ರೀಮಂತರು ಅಂದರೆ ಕೃಷಿ, ಆಮೇಲೆ ಒಂದು ಲಾರಿ ಇತ್ತು, ಒಂದು ಜೀಪ್ ಇತ್ತು. ಅವಾಗೆಲ್ಲ ಮಿಲ್ಟ್ರಿ ಜೀಪು, ಬಾಕಿ ಏನು ಇರಲಿಲ್ಲ, ಮಿಲ್ಟ್ರಿ ಜೀಪು ಇದೆಲ್ಲ. ಒಂದೊಂದ್ಸಲ ಕರ್ಕೊಂಡು ಹೋಗೋದು, ದಾರಿಲಿ ಯಾರು ಬಂದರೂ ಅವ್ರನ್ನ ಹತ್ತಿಸ್ಕೊಂಡು ಹೋಗೋದು ಸ್ಕೂಲಿಗೆ, ನಡ್ಕೊಂಡು ಹೋಗ್ಬೇಕಲ್ಲ. ಆಮೇಲೆ ಮರ ಬಿದ್ದುಬಿಡೋದು. ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ನಾವೆಲ್ಲ ಚಿಮಿಣಿ ಬುಡ್ಡಿಲಿ ಓದೋರು. ಹೌದು, ಅವಾಗ ಈ ಕರೆಂಟ್ ಇರಲಿಲ್ಲ, ರೋಡ್ ಇರಲಿಲ್ಲ. ಮೇನ್ ರೋಡಿಗೆ ಬರಬೇಕು ಅಂದರೆ 7 ಕಿಲೋಮೀಟರ್ ನಡ್ಕೊಂಬರ್ಬೇಕು. ಶಿವಮೊಗ್ಗಕ್ಕೆ ಹೋಗ್ಬೇಕು. ಶಿವಮೊಗ್ಗ ಎಷ್ಟು ಜನ ಮಕ್ಕಳು ನೀವು? ನಾವು ನಮ್ಮ ಅಕ್ಕಂದ್ರು ಯಾರೂ ಇಲ್ಲ. ಈಗ ನಾನಿದ್ದೀನಿ, ನಮ್ಮ ತಂಗಿ ಒಬ್ಬಳಿದ್ದಾಳೆ. ಒಟ್ಟು ನಾವು 2 ಅಣ್ಣಂದ್ರು, ಆಮೇಲೆ 3 ಒಬ್ಬರ ಅಕ್ಕ, ಒಬ್ಬ ತಂಗಿ. ನೀವೆಷ್ಟನೇ ಅವರು? ನಾನು ನಮ್ಮ ಅಣ್ಣಂದ್ರು 2 ಆದಮೇಲೆ ನಮ್ಮ ಅಕ್ಕ ಆದಮೇಲೆ ನಾನು. ಓಕೆ. ಸೊ ಎಲ್ಲರಿಗಿಂತ ಪ್ರೀತಿ ನಿಮ್ಮ ಮೇಲೆ ಜಾಸ್ತಿನಾ ಬೇರೆಯವ್ರ ಮೇಲೆ ಇತ್ತ? ಅಲ್ಲ, ಆ ಥರ ಇರಲಿಲ್ಲ. ಎಲ್ಲರೂ ಒಂದು ತುಂಬ ಪ್ರೀತಿ ಅಂತ ಈಗಿನ ನಾವು ನಮ್ಮ ಮೊಮ್ಮಗೆ ತೋರಿಸ್ತೀವಲ್ಲ, ನಮ್ಮ ಮಕ್ಕಳಿಗೆ ತೋರಿಸ್ತೀವಲ್ಲ, ಆ ಥರದ್ದೆಲ್ಲ ಅವಾಗ ಕಾನ್ಸೆಪ್ಟ್ ಇರಲಿಲ್ಲ. ಏನಿದ್ರು ಅವ್ರಿಗೆ ಊಟ ತಿಂಡಿ ಕೊಡೋದು, ಆಮೇಲೆ ಮುದ್ದು ಮಾಡೋದು ಅಂದರೆ ಸುಮ್ಮನೆ ಸಣ್ಣ ಚಿಕ್ಕ ಮಕ್ಕಳಿಗೆ ಇದೆಲ್ಲ. ಆಮೇಲೆ ಅದನ್ನು ಜಾಸ್ತಿ ಮಾಡಿಕೊಂಡು ಅದೇ ಒಂದು ಇವಾಗ ಎಲ್ಲ ನಾವು ನಮ್ಮ ಮೊಮ್ಮಕ್ಕಳಿಗೆ ನಾವು ಮುದ್ದು ಮಾಡ್ತೀವಿ. ಯಾರು ಏನಂತಾರೋ ಅವಾಗೆಲ್ಲ ಏನಂತಾರೋ ಆ ಥರ ಒಂದ್ಸಲ. ಅದು ಹಳ್ಳಿ ಜನಗಳು ಇದೆಲ್ಲ, ಅದು ಅಭ್ಯಾಸ ಬರಲಿಲ್ಲ ನಮಗೆ. ಓವರಾಗಿ ಯಾವುದೂ ಇಲ್ಲ, ಎಲ್ಲ ಸಮ ಅಷ್ಟೇ. ನಿಮಗೆ ಸುಮಿತ್ರಾ ಅಂತ ಯಾಕೆ ಹೆಸರಿಟ್ರು? ಅದು ನಮ್ಮ ತಂದೆ ಅದೇ ಹೆಂಗಿಟ್ಟು ಸುಮಿತ್ರ, ಒಳ್ಳೆ ಅದೇನು ನಂಗೆ ಗೊತ್ತಿಲ್ಲ. ಆಮೇಲೆ ಕೇಳಿದೆ ಏನು ಸುಮಿತ್ರ ಅಂತಂದರೆ, ಅವರು ಭಾರತ ರಾಮಾಯಣ ಎಲ್ಲ ಓದ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದ್ದಿದೆ ಅಂತ ಹೇಳಿ ಅವ್ರಿಗೆ ಇಟ್ಟರೆ ಏನೋ ನನಗೆ ಗೊತ್ತಿಲ್ಲ. ಸುಮಿತ್ರ. ಸಾಮಾನ್ಯವಾಗಿ ಮನುಷ್ಯನ ತುಂಬ ಚೆನ್ನಾಗಿ ರೂಪಿಸೋದು ಪ್ರಕೃತಿ ಅಂತ ಯಾವಾಗಲೂ ಕೂಡ. ಅಂತಹ ಪ್ರಕೃತಿ ಮಡಿಲಲ್ಲಿ ಹುಟ್ಟಿದವರು ನೀವು, ಬೆಳೆದವರು ನೀವು. ಎಷ್ಟು ಪೂರಕ ಆಗಿತ್ತು ಮಲೆನಾಡಿನ ವಾತಾವರಣ ನಿಮಗೆ? ಆಮೇಲೆ ನನಗೆ ಒಂದು ನಾನು ಹುಟ್ಟಿದ, ಇವಾಗೆಲ್ಲ ಬದಲಾಗಿದೆ, ಈಗಿನ ನಾನು ಹೇಳಲ್ಲ. ಮೊದಲೆಲ್ಲ ಬರೀ ಕಾಡು, ಇವಾಗೆಲ್ಲ ಎಸ್ಟೇಟ್ಗಳಾಗ್ತಿದೆ, ಟೀ ಕಾಫಿ ಎಸ್ಟೇಟ್ ಎಲ್ಲ. ಆವಾಗೆಲ್ಲ ಹುಲಿ ಎಲ್ಲ ಬರೋದಂತೆ. ನಮ್ಮ ಮನೆಗಳಿಗೆಲ್ಲ ಬೀಗ ಇದೆಲ್ಲ ಇರ್ತಿರ್ಲಿಲ್ಲ. ಈ ತೋಟಕ್ಕೆಲ್ಲ ಉಣಗೋಲು ಅಂತ ಹಾಕೋರು, 2 ಇದಕ್ಕೆ ಕೋಲು ಸುಮ್ಮನೆ ಚಿಲ್ಕುತ್ತಾರೆ. ಆವಾಗ ನಮ್ಮ ಚಿಕ್ಕನ್ನಲ್ಲಿ ಹೇಳೋರು ನಮಗೆ, ಹುಲಿ ಎಲ್ಲ ಬಂದು ಹಸು ಇದನ್ನು ಎಳ್ಕೊಂಡು ಹೋಗೋದು ಅಂತ. ನಮ್ಮ ಕಾಲಕ್ಕೆ ಮುಂದೆ ಆದಮೇಲೆ ಇವಾಗೆಲ್ಲ ಕಾಡೆಲ್ಲ ಆಗಿದೆ. ಮಳೆ ಬಂದರೆ 3-4 ದಿನ ಸೂರ್ಯನೇ ನೋಡ್ತಾ ಇರಲಿಲ್ಲ. ನನಗೆ ಗೊತ್ತಿದ್ದಾಗೆ ಬಟ್ಟೆಗಳು ಒಣಗಿಸ್ಬೇಕು ಅಂದರೆ ಆಗಸ್ಟ್ಗೆಲ್ಲಿ ಇದು ಸಿಮೆಂಟ್ ಇದು ಎಣ್ಣೆ ಡಬ್ಬಗಳು ಬರ್ತಲ್ಲ, ಅದೆಲ್ಲ ಹೋಲ್ ಮಾಡಿ ಅದಕ್ಕೆ ಕೆಂಡ ಹಾಕ್ಕೊಂಡು ಅದ್ರ ಮೇಲೆ ಒಂದು ಇದನ್ನ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಒಣಗಿಸ್ಕೋಬೇಕಿತ್ತು. ಆ ಥರ ಸೂರ್ಯನೇ ಇಲ್ಲ, ಜಿಟಿ ಮಳೆ ಯಾವಾಗಲೂ ಮಳೆ. ಆ ಥರ ಒಂದು ಇದರಲ್ಲಿ ಬೆಳೆದಿದ್ದು ನಾನು. ಆಮೇಲೆ ಅಡಿಕೆ ಸುಲಿಯೋದು, ನಮ್ಮ ಕೆಲಸದವರೆಲ್ಲ ಬರೋರು. ಸಾಯಂಕಾಲ 4 ಗಂಟೆವರೆಗೂ ಕೆಲಸ, 3 ಗಂಟೆನೋ 4 ಗಂಟೆ ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ರಾತ್ರಿ 7 ಗಂಟೆ ಬಂದ್ಬಿಡೋದು, 7-7:30 ಅಡಿಕೆ ಸುಲಿಯೋಕೆ. ಅಡಿಕೆ ಸೀಸನಲ್ಲಿ ಅವರೆಲ್ಲ ಹಾಡೋರು ಜಾನಪದ. ಅದು ಆವಾಗ ಏನೂ ಇಲ್ವಲ್ಲ, ಬೇರೆ ನಾಟಕದ ಹಾಡುಗಳು ಏನೇನೋ ಅವ್ರಿಗೆ ಬಂದಿದ್ದೆಲ್ಲ ಹರಿಕತೆ ಅದು. ಆಮೇಲೆ ರಾಮಾಯಣ ಮಹಾಭಾರತ ಕಥೆಗಳೇ ಹೇಳೋರು. ಆಮೇಲೆ ಹಾಡುಗಳು ಹೇಳೋರು, ಜಾನಪದ ಹಾಡುಗಳು.
ಅವ್ರಿಗೆ ಜಾನಪದ ಅಂತಲೂ ಗೊತ್ತಿಲ್ಲ, ಒಟ್ಟು ಹಾಡೋದು. ಸುಮ್ಮನೆ ಆಡೋದು. ಬಯಲು ಏನ್ತಾ ಇದ್ಲು, ಹೂವು ಏನ್ತಾ ಇದ್ಲು, ಅವ್ರ ಜೊತೆಗೆ ನಾವು ಇದು ಮಾಡೋದು. ಚಿಕ್ಕವ್ರು ನಾವೆಲ್ಲ. ಓಕೆ. ಅದು ನಮ್ಮ ತಂದೆ ಬುಟ್ಟಿ, ಒಂದು ಚಿಕ್ಕ ಬುಟ್ಟಿಗಳು ಮಾಡಿಸೋರು ಅವೆಲ್ಲ. ಅದನ್ನು ಹಾಕೋದು, ಅಡಿಕೆ ಸುಲಿದಿಂದ ಹಾಕೋದು. ಅದಕ್ಕೆ ನಮ್ಮ ತಂದೆ ನಮಗೇನೋ ಒಂದು ಸ್ವೀಟ ಗಿಟ ಏನೋ ಕೊಡೋರು ಅಂತ. ಅದರ ಆಸೆಗೆ ಆಮೇಲೆ ಒಂಥರ ನನಗೆ ಇಂಟ್ರೆಸ್ಟ್ ಇತ್ತು ತುಂಬ ಈ ಹಾಡುಗಳು ಅಂತಂದ್ರೆ. ಅದನ್ನ ಕೇಳೋದು, ಬರ್ಕೊಳಕ್ಕೆಲ್ಲ ಏನಿಲ್ಲ, ಅದು ಅಷ್ಟು ವಯಸ್ಸು ಕೇಳಿಸ್ಕೊತಿರೋದು, ಕೇಳ್ಕೊಂಡು. ಹಾಗಾಗಿ ನನಗೆ ಜಾನಪದ ಅದರ ಮೇಲೆ ತುಂಬ ಒಂಥರ ಅದು ನನಗೆ ಫೌಂಡೇಶನ್ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಆ ವಯಸ್ಸಿನ ಸುಮಿತ್ರಾಗೆ ಹೌದು, ಯಾವ ಹಾಡು ಕಿವಿಗೆ ಬಿದ್ದಿದ್ದು ಫಸ್ಟ್ ನೆನಪಿದ್ಯಾ? ಬಂಗಿ ಗಿಡ ಬಂಗಿ ಗಿಡ, ಇದು ಜಾನಪದದಲ್ಲಿ ಹಾಸ್ಯನೂ ಹೇಗಿದೆ ನನಗೆ. ಬಂಗಿ ಗಿಡಿನ ವನವ ನೊಡೆ, ತಂಗಿ ರಂಗಿ ಎಂಬ ಹುಡುಗಿಯ ಮನವ ನೊಡೆ, ಅಜ್ಜಿಯ ಕರ್ಕೊಂಡು ಅಜ್ಜ ಸಂತೆಗೆ ಹೋದ, ಮುದ್ದಿನ ಮೊಮ್ಮಗಳ ಅಡವಿಟ್ಟ ಬಂಗಿ ಗಿಡ, ಮುದ್ದಿನ ಮೊಮ್ಮಗಳ ಅಡಬಿಟ್ಟು ಅಜ್ಜಯ್ಯ ಅಜ್ಜಿಗೆ ಬಳೆಯ ತೊಡಿಸಿದ ಬಂಗಿ ಗಿಡ. ಈ ಥರ ಹಾಡುಗಳು ತುಂಬ ಇದೆ. ಅದು ಇದು ಯಾರು ಕೇಳೇ ಇಲ್ಲ, ನಾವು ನಮ್ಗೆ ಗೊತ್ತೇ ಇಲ್ಲ ಇದು. ಆ ಥರ ಒಂದು ಒಂದು ಪರಿಸರ ನಮ್ಗೆ ಆ ಥರ ಇತ್ತು, ಎಲ್ಲ ಇತ್ತು. ಸುತ್ತಮುತ್ತ ಕಾಡು, ನಮ್ಮ ತೋಟಗಳು, ನಮ್ಮ ಮನೆ ಒಂಥರ ಈ ಸ್ವರ್ಗ ಅಂತಾರಲ್ಲ ನಮಗೆ ಆ ಥರ. ಮಧ್ಯ ಮನೆ, ದೊಡ್ಡ ಮನೆ, ದೊಡ್ಡ ಮನೆ. ನಾವು ಹುಟ್ಟಿದ್ದಲ್ಲ ಹುಲ್ಲಿನ ಮನೆಯಲ್ಲಿ. ಅದಾದ್ಮೇಲೆ ನಮ್ಮ ಅಣ್ಣನ ಮದುವೆಯಲ್ಲಿ ಮನೆ ಕಟ್ಟಿದ್ರು. ಆ ಕಡೆ ಇದು ಅಡಿಕೆ ತೋಟ, ಈ ಕಡೆ ಅಡಿಕೆ ತೋಟ, ಮಧ್ಯೆ ಮಧ್ಯೆ ಕಾಫಿ, ಎದುರುಗಡೆ ಗದ್ದೆ, ಹಿಂದ್ಗಡೆ ಬೆಟ್ಟ ಗುಡ್ಡ, ಆ ಥರದ್ದೊಂದು ಮನೆ. ನಾವು ಕಲ್ಪನೆ ಮಾಡ್ಕೊಂಡ್ರೆ ವಾವ್ ಅನ್ಸುತ್ತೆ. ಬುಕ್ಕಲ್ಲಿದೆ, ಅಲ್ಲ ಕಲ್ಪನೆ ಮಾಡ್ಕೊಂಡ್ರೆ ವಾವ್ ಅನ್ಸುತ್ತೆ. ನನಗೆ ಎಲ್ಲಿ ಹೋದ್ರು, ನಾನು ಎಲ್ಲ ದೇಶ ಸುತ್ತಿದ್ದೀನಿ ಸಾಧಾರಣವಾಗಿ. ನನ್ಗೆ ಎಲ್ಲಿ ಹೋದ್ರು ನಮ್ಮ ಅಮ್ಮನ ಮನೆಗೆ ಹೋದಷ್ಟು ತೃಪ್ತಿ ಎಲ್ಲ ಬರೋದು. ಹೆಣ್ಮಕ್ಳಿಗೊಂದು ಪ್ರೀತಿ ಅಲ್ವಾ ಅದು, ತವ್ರ ಮನೆ ಅಂದ್ರೆ ತವ್ರ ಮನೆ ಅಂದ್ರೆ ಪ್ರೀತಿ ಒಂದು. ಅದು ನನಗೆ ಆ ಪರಿಸರ ತುಂಬ ಇಷ್ಟ ಆಯಿತು ಅದಕ್ಕೆ. ಹಾಗಾಗಿ ಕಾಡು ಸುತ್ತೋದು, ಅಲ್ಲಿ ಹೋಗೋದು, ಸೀಬೆ ಗಿಡ ಹತ್ತೋದು, ಅದನ್ನೆಲ್ಲ ಕಾಯಿ ತಿನ್ನೋದು, ಅದೆಲ್ಲ ಇತ್ತು. ಈ ಥರದ್ದೆಲ್ಲ ಮಾಡಿದ್ದೀರಾ? ಬೇಕಾದಷ್ಟು ಮಾಡಿದ್ದೀವಿ. ಆಮೇಲೆ ನಮ್ಮಮ್ಮ ನಮ್ಮ ಮನೆಗಳಲ್ಲಿ ಸಾಧಾರಣ ಒಂದು ಗದ್ದೆ ಬಿಟ್ಟು ಬಿಡ್ತಾರೆ, ಭತ್ತ ಗಿದ್ದೆಗೇನು ಹಾಕಲ್ಲ, ಅಲ್ಲಿ ತರಕಾರಿ ಎಷ್ಟೇ ಉದ್ದಕ್ಕೆ ಸೌತೆಕಾಯಿ ಸಿಗುತ್ತೆ ಅದು. ಆಮೇಲೆ ಸೂಜಿ ಮೆಣಸು, ಗಾಂಧಾರಿ ಮೆಣಸು ಅಂತಾರೆ, ನಾವು ಜೀರಿಗೆ ಮೆಣಸು ಅಂತೀವಿ, ಚಿಕ್ಕದು. ಅದು ತೋಟದಲ್ಲಿ ಬಿಡೋದು, ನಿಂಬೆಹಣ್ಣು ತೋಟದಲ್ಲಿ ಬಿಡೋದು. ನಾವು ಮನೆಯಿಂದ ಈ ಬಾಳೆ ಎಲೆಗೆ ಒಂಥರ ಕೊಟ್ಟೆ ಕಟ್ತೀವಿ, ಅದು ದೊನ್ನೆ ಥರ, ಅದ್ರಲ್ಲಿ ಉಪ್ಪು ತೊಗೊಂಬಂದ್ಬಿಡೋದು. ತೋಟದಲ್ಲಿ ಲಿಂಬೆ ಹಣ್ಣು ಇರೋದು, ಆಮೇಲೆ ಜೀರಿಗೆ ಮೆಣಸು ಇರೋದು, ಅದನ್ನು ಹಾಕ್ಬಿಟ್ಟು ಆ ಸೌತೆಕಾಯಿ ಕಿತ್ಕೊಂಡು ತಿನ್ನೋದಲ್ಲಿ ಒಂದು ಖಾಲಿ ಮಾಡಿಬಿಡ್ತಿದ್ವಿ. ಬಾಯಿ ನೀರು ಇರುತ್ತೆ ಅಂತಾರಲ್ಲ, ಹಂಗೆ ಅನ್ಸುತ್ತೆ ನೀವು ಹೇಳ್ತಿರೋದು ನೋಡಿದ್ರೆ ನಮಗೆ. ಆಮೇಲೆ ಪಕ್ಕದಲ್ಲೇ ಒಂದು ದೊಡ್ಡ ಹಲಸಿನ ಮರ, ಅದು ನೆಲದ ಮೇಲೆ ಬಿಟ್ಟಂಗೆ ಕಾಯಿ ಎಲ್ಲ ಬಿಡೋದು. ಹಣ್ಣಾಗಿದ್ದನ್ನು ಅಲ್ಲೇ ಬಿಡಿಸೋದು, ಕೈಯಲ್ಲೇ ಎಲ್ಲ ಬಿಡಿಸೋದು, ಎಲ್ಲೋ ಕಲ್ಲು ಯಾವುದಾದ್ರು ಅದು ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ ತುಂಬ. ಆಮೇಲೆ ನಮ್ಮ ಬಾಲ್ಯ ಭಾಳ ಚೆನ್ನಾಗಿತ್ತು. ಯಾಕೆ ಈ ಗದ್ದೆಗೆ ಇದು ಗೊಬ್ಬರ ಹಾಕ್ಬಿಟ್ಟು ನೀರು ತುಂಬಿಸ್ಬಿಡ್ತಾರೆ, ತುಂಬ ನೀರು ತುಂಬಿಸ್ತಾರೆ. ಅದು ಆ ಗೊಬ್ಬರ ಎಲ್ಲ ಇದು ಮಾಡಬೇಕು, ಅದ್ರಲ್ಲಿ ಈಜೋದು. ನೀವು ಅದ್ರಲ್ಲಿ ಈಜೋದು, ಈಜೋಕ್ಕೆ ಮೊದಲು ನೀರು ಆಟ ಆಡಬೇಕು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಹಿಂದ್ಗಡೆ ಒಂದು ಬಚ್ಚಲು, ನಮ್ಮಲ್ಲಿ ಅಡುಗೆ ಮನೆ ಒಂದು ಬಚ್ಚಲು, ಹೊರಗಡೆ ಒಂದು ಬಚ್ಚಲು, ಪಾತ್ರೆಗೆ ತೊಳಿಬೇಕು, ಅದಕ್ಕೆ ಅಲ್ಲಿ ಹೋಗಿ ಸ್ನಾನ ಮಾಡಿಬಿಡೋದು, ಗೊತ್ತಿಲ್ಲದಂಗೆ ಒಳಗೆ ಬಂದ್ಬಿಡೋದು. ಈ ಥರ ಎಲ್ಲ ತುಂಬ ಆಟ ಆಡಿದ್ವಿ. ಹೆಂಗೆ ಅಪ್ಪ ಅಮ್ಮ ನಿಮಗೆ ಬೈತಿದ್ರಾ ಅಥವಾ ನಿಮ್ಗೆ ಯಾವಾಗಲೂ ಮುದ್ದು ಮಾಡಿ ಬೆಳೆಸಿರೋ ಹುಡುಗಿನ ನೀವು? ಇಲ್ಲ, ನಮಗೆ ಬೈತಾನೋ ಇದ್ರು, ತಿದ್ದುತ್ತಾರೆ ಇದ್ರು ಅಷ್ಟೇ. ಬೈಯೋದು ಅಂದ್ರೆ ಅದಲ್ಲ, ತಿದ್ದೆ ಲೇಟಾಗಿ ಎದ್ರೆ ಇದಕ್ಕೆಲ್ಲ ತಿದ್ದುತ್ತಾರೆ. ಏನು ತಪ್ಪು ಮಾಡ್ತಿದ್ರಿ ನೀವು ಹೇಳಿ ನೋಡಿ, ನೆನೆಸ್ಕೊಂಡು ಯಾವ್ದಾರು? ಇದೇ ಕೆಸರೆಲ್ಲ ಮಾಡ್ಕೊಂಡು ಬರೋದು, ಅವಾಗ ಬೈಸ್ಕೊಳ್ಳೋದು, ನೋಡಿದ್ರೆ ಬೈಸ್ಕೊಳ್ಳೋದು, ನೋಡೋದೇ ಇದ್ರೆ ಹಂಗೆ ಒಳಗೆ ಹೋಗ್ಬಿಡೋದು, ಸ್ನಾನ ಮಾಡ್ಕೊಂಡು. ಥರ ಒಳ್ಳೆ ಬಾಲ್ಯ ನಮ್ಗೆ ಮಾತ್ರ ತುಂಬ. ಆಮೇಲೆ ನಮ್ಮಲ್ಲಿ ತುಂಬ ಜನ ಇದ್ದಿದ್ದನ್ನ ಒಬ್ರಿಗೊಂದು ಒಬ್ರದ್ದು ಜಾಸ್ತಿ ಪ್ರೀತಿ ಅದೆಲ್ಲ ಇಲ್ವೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದೆಲ್ಲ, ಎಲ್ಲರೂ ಒಂದೇ ಅಷ್ಟೇ. ಬಟ್ ಇದ್ರ ಮಧ್ಯೆ ಅವಾಗವಾಗ ಅದು ಯಾವುದೋ ಗುಬ್ಬಚ್ಚಿಗಳ ಸದ್ದು, ಹಕ್ಕಿಗಳ ಕಲರವ ಅಂತೀವಲ್ಲ ಅದು, ಮಲೆನಾಡು ಅಂದ ತಕ್ಷಣ ಮಳೆ, ಅಲ್ಲೊಂದು ಸೌಂಡ್ ಇದೆ,
ಹರಿಯೋ ಜುಳು ಜುಳು ನದಿಯಲ್ಲಿ ಒಂದು ಸೌಂಡ್ ಇದೆ, ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ರ, ಬೀಳ್ತಾ ಇತ್ತ ನಿಮ್ಮ ಕಿವಿಗೆ? ಹೌದೌದು. ಅವಾಗ ನಾವು ನರಿ ಕೂಗೋದು, ನರಿ ತುಂಬ ನಮ್ಮ ಅಂಗಳಕ್ಕೆ ನವಿಲಿಲ್ಲ ಬರೋದು. ಈ ಗದ್ದೆ ಅಂತ ಹೇಳಿದ್ನಲ್ಲ ಹೌದು, ಕರೆಕ್ಟ್. ಅದು ಒಣಗಿದ ಮೇಲೆ ಆ ಭತ್ತ ಹಾಕಕ್ಕೆ ಬರೋದು, ಮತ್ತೆ ಮೆಣಸಿನಕಾಯಿ ತಿನ್ನಕ್ಕೆ ಬರುತ್ತೆ ನವಿಲು ಎಲ್ಲ ಇದು ಬರೋದು. ಆಮೇಲೆ ನಮ್ಮ ಮನೇಲಿ ಒಂದು ಒಂದು ಕಾಲ್ ಫರ್ಲಾಂಗ್, ಒಂದು 50 ಹೆಜ್ಜೆ ಇರ್ಬೋದು, ಅಲ್ಲಿ ಒಂದು ಸೊರೆ ಹಡಿತಾ ಇದೆ. ಅಲ್ಲೊಂದು ದೊಡ್ಡ ಒಂದು ಸಾಧಾರಣ ಒಂದು 400 ವರ್ಷ ಆಗಿರ್ಬೋದು ಸಂಪಿಗೆ ಮರ ಇದೆ. ಅದರಲ್ಲಿ ಕಾಳಿಂಗ ಇರೋದು. ಅದು 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 ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದು ಇವತ್ತಿಗೂ ಇದೆ ಕಾಳಿಂಗ. ಅದ್ರ ಮರಿ ಹಾಕಿ ಅಲ್ಲಿ ಯಾರು ಹೋಗೋ ಹತ್ತೋದಿಲ್ಲ ಮರನ. ಅದು ಅಷ್ಟು ದೊಡ್ಡದಾಗಿ ಒಂದು ಎಷ್ಟು ಅಗಲ, ಇಬ್ಬರು ಹಿಡಿಬೋದು ಅಷ್ಟು ಅಗಲದ. ಅದ್ರಲ್ಲಿ ಹೋಗೋದು, ಕಾಲು ಕೆಳಗಡೆ ಇಟ್ಕೊಂಡು ಆಟ ಆಡೋದು, ನೀರಲ್ಲಿ ಆಟ ಆಡೋದು, ಇದೆಲ್ಲ ಬೇಕಾದಷ್ಟು ಮಾಡಿದ್ವಿ ಎಲ್ಲ. ನೋಡಿ ಎಷ್ಟು ಕಾಕತಾಳೀಯ. ಆ ಸಂಪಿಗೆ ಮರಕ್ಕೂ ಈ ಕೋಗಿಲೆಗೂ ಆ ಸಂಪಿಗೆ ಹಾಡಿಗೂ ಎಷ್ಟು ಅವಿನಾಭಾವ ಸಂಬಂಧ ಅಂತ. ಹೌದು. ಅದಕ್ಕೆ ನನಗೆ ಎಲ್ಲೇ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ನಮ್ಮ ಬೆಳವಲ್ಕೊಪ್ಪ ನನಗೆ ಪ್ರಾಣ, ಸ್ವರ್ಗ ಎಲ್ಲ ಅದೇ. ಇವತ್ತಿಗೂ ಇದೆ. ಇವತ್ತಿಗೂ ನಾವು ವರ್ಷಕ್ಕೊಂದು 3 ಸಲ 4 ಸಲ ಹೋಗಿ ಬರ್ತೀನಿ. ಈಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ಈ ಮಲೆನಾಡು ಅಂದರೆ ಹಾಗೇನೆ, ಹೊರಗಡೆ ಇರೋರಿಗೆ ಹೌದು ಅದ್ಭುತ ಜಾಗ ಗುರು, ಒಂದ್ಸಲ ಹೋಗ್ಬೇಕು ಅನಿಸ್ತಿರತ್ತೆ ನಮ್ಗಳಿಗೆ. ನಿಮ್ಗಳಿಗೆ ಇನ್ನೂ ದೊಡ್ಡ ಪ್ರೀತಿ, ಅದೊಂದು ದೊಡ್ಡ ಪ್ರಪಂಚ ಅದು. ಆ ಥರ ಮಲೆನಾಡಿಗಿರೋ ತಾಕತ್ತದು. ನೈಸ್. ಆಮೇಲೆ ನಮಗೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತಿದ್ನಲ್ಲ, ಅದಾದ್ಮೇಲೆ ನಮ್ಮ ತಂದೆ ಶಿವಮೊಗ್ಗಕ್ಕೆ ನಮಗೋಸ್ಕರ ಒಂದು ಮನೆ ಮಾಡಿ, ಅಲ್ಲಿ ಅಡಿಕೆ ವ್ಯಾಪಾರ ಎಲ್ಲ ಇರ್ತಿತ್ತು, ಅಲ್ಲೊಂದು ಮನೆ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಬಂದು ಮತ್ತೆ ಹೈಸ್ಕೂಲೆಲ್ಲ ಅಲ್ಲಿ ಓದಿದ್ದು. ಏನಾಗಬೇಕಿತ್ತು ಆಗ ಸುಮಿತ್ರಾ ಅವ್ರ ಮನಸ್ಸಲ್ಲಿ ಏನಿತ್ತು? ನಾನು ಹಿಂಗೆ ಆಗಬೇಕು, ಈ ಥರ ಆಗಬೇಕು? ಯಾರು ತುಂಬಾ ಇನ್ಫ್ಲುಯೆನ್ಸ್ ಮಾಡಿದವ್ರು ಯಾರು? ಏನೂ ಇಲ್ಲ, ಅದೆಲ್ಲ ಗೊತ್ತೇ ಇಲ್ಲ. ಹಾಡೋ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಅದಾದ್ಮೇಲೆ ನಾವು ಶಿವಮೊಗ್ಗಕ್ಕೆ ಬಂದಮೇಲೆ ಪ್ರಭಾಕರ್ ಅಂತ ಪಂಡ್ರಿಬಾಯಿ ಸಹೋದರರು, ಅವರು ಕರ್ನಾಟಕ ಕ್ಲಾಸಿಕಲ್, ಹೌದು, ಕರೆಕ್ಟ್, ಅವ್ರ ಹತ್ರ ಸಂಗೀತ ಕಲಿತೆ. ಆಮೇಲೆ ಅದಕ್ಕೆ ಮುಂಚೆ ನಟಿ ಪಂಡ್ರಿಬಾಯಿ ಅವರ ಸಹೋದರ. ಹೌದು. ಆಮೇಲೆ ಅದಕ್ಕೆ ಮುಂಚೆ ಸರಿಗಮಪ ಎಲ್ಲ ನಮಗೆ ಮಂಚಪ್ ಜೋಯಿಸ್ ಅಂತ ಇದ್ರು, ಅವರು ಹೇಳಿದ್ರು. ಅದಾದ್ಮೇಲೆ ಇವರು ಪ್ರಭಾಕರ್, ಅದ್ರ ಜೂನಿಯರ್ ಸೀನಿಯರ್ ಎಲ್ಲ ಮಾಡ್ಕೊಂಡೆ. ಆವಾಗಲೇ BSc ಮಾಡ್ಕೊಂಡೆ. ಬಟ್ ಯಾರು ನಿಮ್ಗೆ ಹೇಳಿದ್ದು ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡಿದವ್ರು ಯಾರು? ನೀವೇ ಸೇರ್ಕೊಂಡ್ರಾ? ಇಲ್ಲ, ನನಗೆ ಆವಾಗಿಂದ ಒಂದು ಭಾವನೆ ಇತ್ತು, ಶಾಸ್ತ್ರೀಯ ಸಂಗೀತ ಅಂದರೆ ಶಾಸ್ತ್ರೀಯ ಸಂಗೀತ ಒಂದೇ, ಬಾಕಿ ಯಾವುದೂ ಅಲ್ಲ. ಬಾಕಿ ಎಲ್ಲ ಸಂಗೀತ ಅಲ್ಲ. ನಮಗೆ ಏನಿಲ್ಲ, ರೇಡಿಯೋ ಒಂದೇ ಇದ್ದಿದ್ದು ಅವಾಗ. ರೇಡಿಯೋದಲ್ಲಿ ಅದು ಯಾವಾಗಲಾರು ಬರೋದು, ಕನ್ನಡ ಹಾಡುಗಳೇ ಬರ್ತಾ ಇರಲಿಲ್ಲ ಅವಾಗ ಕೊನೆಗೆ ಏನಾಯಿತು, ನಾನು ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ಮದುವೆ ಆಯಿತು. ಮದುವೆ ಮಾಡಿಕೊಟ್ರು ಬಾಂಬೆಯವರು. ಆವಾಗ ಹೋಗ್ತಾ ಇದ್ದೆ ಬಾಂಬೆಗೆ ಯಾವಾಗಲಾರು ಒಂದು ಸಲ. ಆವಾಗ ಅಲ್ಲಿ ಅಭಂಗ್ಸು, ಭಜನ್ಸು, ಸುಧೀರ್ ಫಡ್ಕೆದು ಇದೆಲ್ಲ ಕೇಳಿ, ಇದು ಶಾಸ್ತ್ರೀಯ ಸಂಗೀತನೂ ಅಲ್ಲದೆ ಬೇರೆ ಪ್ರಕಾರಗಳೇ ಇದೆ ಬೇಕಾದಷ್ಟು ಅಂಥೇಳಿ ಆವಾಗ ಸುಗಮ ಸಂಗೀತಕ್ಕೆ ನಮ್ಮ ಪ್ರಭಾಕರ್ ಮೇಷ್ಟ್ರು ಸುಗಮ ಸಂಗೀತನೂ ಹೇಳ್ಕೊಡೋರು, ಶಾಸ್ತ್ರೀಯನೂ ಹೇಳ್ಕೊಡೋರು. ಆಮೇಲೆ ಅದಕ್ಕೆ ನಾನು ಜಂಪ್ ಆದೆ ಅಂತ ಹೇಳ್ಬೋದು. ಬಾಂಬೆಗೆ ಹೋಗಿದ್ದಕ್ಕೆ ಈ ಉಪಯೋಗ ಆಯಿತು ಅಂತ. ಸೀನಿಯರ್ ಮಾಡಿಕೊಂಡೆ ಶಾಸ್ತ್ರೀಯ ಸಂಗೀತ. ಅದಾದಮೇಲೆ ಭಾವಗೀತೆ ಅದರ ಬಗ್ಗೆ ಒಲವಿತ್ತು. ಆಮೇಲೆ ಅವಾಗ ಬಹಳ ಕಷ್ಟ ಕಲಿಯೋದು ಅಂದರೆ, ಯಾಕೆಂದರೆ ಒಂದು ಹಾಡು 1 ತಿಂಗಳು ಕಲಿತಿದ್ದೆ ನಾನು. ರೇಡಿಯೋ ಒಂದೇ ಇರೋದು. ಹೌದು. ನಮ್ಗೆ ಯಾವುದಾದ್ರೂ ಒಂದು ಹಾಡು ಬರ್ತದೆ, ಸಿನಿಮಾ ಹಾಡೋ ಅಥವಾ ಯಾವುದೋ ಒಂದು ಹಾಡು ಬರ್ತದೆ ಅಂದರೆ ಅದನ್ನು ಬರ್ಕೊಳ್ಳೋದು. ರೇಡಿಯೋ ಹತ್ರನೇ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋದು. ಅದು ಬಂದಾಗ ಬರ್ಕೊಳ್ಳೋದು. 1-2 ಲೈನ್ ಬರೆಯೋಷ್ಟು ಮುಂದೆ ಹೋಗ್ಬಿಡೋದು. ಮಧ್ಯ ಯಾವುದೋ ಲೈನು, ಆಮೇಲೆ ಇನ್ನೊಂದ್ಸಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋದು. ಅಯ್ಯೋ, ಕಾಯೋದು. ಮತ್ತೆ 3ನೇ ಲೈನು 4ನೇ ಲೈನ್, ಅದು ಆವಾಗ 1-4 ಈ ಥರ ಒಂದೊಂದು ತಿಂಗಳಿಗೆ ಒಂದೊಂದು ಹಾಡು ಕಲ್ತಿದ್ದೀವಿ. ಅಷ್ಟು ಆಸೆ ಕಲಿಬೇಕು ಅಂತ. ಸಿಕ್ಕಲ್ಲಿ ಬೇರೆ ಎಲ್ಲೂ ಇಲ್ಲಿಲ್ಲ, ರೇಡಿಯೋ ಒಂದೇ. ಅದು ಯಾವಾಗ ಬರುತ್ತೆ ಕಾಯ್ತಾ ಇರೋದು. ಯಾರು ಹಾಡು ಕೇಳ್ತಿದ್ರಿ ರೇಡಿಯೋದಲ್ಲಿ? ಯಾರು ಇಷ್ಟ ಆಗ್ತಿದ್ರು ಅವಾಗೆಲ್ಲ? ಸ್ವಲ್ಪ ಸಿನಿಮಾ ಹಾಡು ಹಳೆ ಅಮೀನ್ ಸಯಾನಿ ಇದು ಅದೆಲ್ಲ ಕೇಳ್ತಾ ಇದ್ದೆ ತುಂಬ. ಹಿಂದಿ ಹಾಡುಗಳು, ಆಮೇಲೆ ಮರಾಠಿ ಹಾಡುಗಳು ಅದೆಲ್ಲ ಬರ್ತಾಯಿತ್ತು, ಕೇಳ್ತಾ ಇದ್ದೆ. ಒಂದು 4 ಗಂಟೆನೇನೋ ಕನ್ನಡ ಹಾಡ್ಕೋರು. ಅವಾಗೆಲ್ಲ ಸ್ವಲ್ಪ ಕಾಳಿಂಗರಾಯರು ಅವರು ಎಲ್ಲ ಸ್ವಲ್ಪ ಹಾಡೋರು. ಇವಾಗ ಮರ್ತೋಗಿದ್ದಂಗೆ ಯಾರ್ಯಾರ್ದು ಅಂತ. ಅಂತೂ ಎಲ್ಲ ಕೇಳ್ತಾ ರೇಡಿಯೋದಲ್ಲಿ ಏನು ಬಂದರೂ ಕೇಳೋದೆ.
ನಮಗೆ ಆ ಕಾಲದಲ್ಲಿ ಸುಗಮ ಸಂಗೀತ ಅಥವಾ ಈ ಥರದ ಹಾಡುಗಳು ಅಂದರೆ ಕರ್ನಾಟಕದ ಜನತೆ ನೆನಪಿಸ್ಕೊಳ್ಳುವ ಪ್ರಾರಂಭದ ದಿನಗಳು ಅಂದರೆ ಅದು ಅಮೀರ್ ಬಾಯಿ ಕರ್ನಾಟಕಿ, ಗೊಹರ್ ಬಾಯಿ ಕರ್ನಾಟಕಿ. ನೀವು ಅವ್ರನ್ನೆಲ್ಲ ನೋಡಿದ್ದುಂಟಾ? ಅವ್ರನ್ನೆಲ್ಲ ನೋಡಿಲ್ಲ, ಅವ್ರ ಹಾಡುಗಳೆಲ್ಲ ಕೇಳಿದ್ದೀನಿ ಅವಾಗ. ಕೇಳ್ತಿದ್ರಿ? ಆಮೇಲೆ ನನಗೆ ಅವಾಗ ಶಾಸ್ತ್ರೀಯ ಸಂಗೀತ, ನಮ್ಮ ತಂದೆಗೆ ಒಂದು ಆಸೆ ಏನು ಅಂದ್ರೆ ಮಕ್ಕಳು, ಎಲ್ಲ ಮಕ್ಕಳು, ಅವರು ಆ ಮಕ್ಕಳು ಈ ಮಕ್ಕಳು ಅಂತಿಲ್ಲ, ಮಕ್ಕಳು ಎಲ್ಲ ವಿದ್ಯೆನೂ ಅವರು ಕಲಿಬೇಕು. ಹಾಂ, ಕಲಿಬೇಕು. ಹಾಗೆ ನಮ್ಮ ತಂದೆ ನಮಗೆ ಸಂಗೀತ ಕಲಿಸಿದ್ರು, ಕಾರ್ ಡ್ರೈವಿಂಗ್ ಕಲಿಸಿದ್ರು, ಈಜು ಕಲಿಸಿದ್ರು. ಈಜು ಅಂದರೆ ಅವಾಗ ಕಾನ್ಸೆಪ್ಟೆಲ್ಲ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇಲ್ಲ. ಶಿವಮೊಗ್ಗದಲ್ಲಿ ತುಂಗಾ ನದಿ ಇದೆಯಲ್ಲ, ಉದ್ದ ಪಂಚೆ ಟವಲ್ ಕಟ್ಬಿಡೋದು, ಕಟ್ಬಿಟ್ಟು ನೀರಿಗೆ ಬಿಡೋದು. ನೀವು ಈಜು ಹೊಡಿತಿದ್ರಿ? ಹಾಂ, ಈಜು ಹೊಡಿತಾ ಇದ್ವಿ. ಸ್ವಿಮ್ಮರ್ ನೀವು? ಹಾಗೆ ಅವ್ರ ಇಂಟ್ರೆಸ್ಟ್. ಎಲ್ಲ ಕಲಿಬೇಕು ಮಕ್ಕಳು, ಕಲಿಯೋ ಇದು ವಯಸ್ಸಿನಲ್ಲಿ ಎಲ್ಲ ಕಲಿಬೇಕು ಅಂತ. ಬೆಳಿಗ್ಗೆ 5 ಗಂಟೆಗೆ ನಮ್ಮ ಪ್ರಭಾಕರ್ ಮಾಸ್ಟ್ರು ಮನೆಗೆ ಬರೋರು. ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ, ನಾನು ನನ್ನ ತಂಗಿ ಸ್ವಲ್ಪ ದಿನ ಕಳಿಸೋದು. ಆಮೇಲೆ 5 ಗಂಟೆಗೆ ಯಾರು ಹೋಗ್ತಾರೆ, ಯಾರು ಹೇಳ್ತಾರೆ ಚಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರಲ್ಲ, ಹಂಗೆ ಅವಳಿಗೆ ಅನ್ಸೋದು. ನಾನು ಮಾತ್ರ ಬಿಡಲಿಲ್ಲ. ಆಮೇಲೆ 5 ಗಂಟೆಯಿಂದ 6-6:30ವರೆಗೂ ಅದನ್ನು ಶಾಸ್ತ್ರೀಯ ಸಂಗೀತ ಕಲಿಸು, ಸ್ನಾನ ಮಾಡಿ. ಹಿಂದಿನ ದಿನ ಅಡುಗೆಯವರು ಇದ್ದರು, ಅಡುಗೆಯನ್ನು ಇಟ್ಟಿದ್ರು ನಮ್ಮ ತಂದೆ. ಅಡುಗೆಯವ್ರನ್ನೆಲ್ಲ ಇಟ್ಟು ನಮಗೆ ತುಂಬ ಮಾಡಿದ್ರು ನಮ್ಮ ತಂದೆ. ಅವರು ನಾನು ಪಟಕೃಷ್ಣಯ್ಯ ಅಂತ ನಾನು ಯಾವತ್ತೂ ನೆನೆಸ್ಕೊತೀನಿ ಅವ್ರನ್ನ. ರಾತ್ರಿ ಅನ್ನಕ್ಕೆ ನೀರು ಹಾಕಿಡೋರು, ಬೆಳಗ್ಗೆ ಇದ್ದು ಅದನ್ನು ನೀರೆಲ್ಲ ಇದು ಮಾಡಿಬಿಟ್ಟು ಮೊಸರನ್ನ. ನಮ್ಗೆ ಯಾರು 5 ಗಂಟೆ 6 ಗಂಟೆಗೆ ಯಾರು ತಿಂಡಿ ಮಾಡೋಕ್ಕೆ ಹೇಳ್ತಾರೆ, ಬಾಕಿ ಎಲ್ಲ ಬರೋದು. ಆಮೇಲೆ ಅದನ್ನು ತಿಂದ್ಬಿಟ್ಟು ಟೈಪ್ ರೈಟಿಂಗ್ ಹೋಗೋದು. ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡ್ ಮುಗಿಸ್ಕೊಂಡು ಬರೋದು. 8 ಗಂಟೆಗೆ ಬರೋದು. 8 ಗಂಟೆಗೆ ಬಂದುಬಿಟ್ಟು ಆಮೇಲೆ ಅಲ್ಲಿಂದ ಕಾಲೇಜ್ಗೆ ಹೋಗೋದು. ಕಾಲೇಜ್ಗೆ ಹೋಗೋ ಮಧ್ಯದಲ್ಲಿ ಹಿಂದಿ ಕ್ಲಾಸು. ಹಿಂದಿ ಕ್ಲಾಸ್ ಸಪರೇಟ್? ಅಲ್ಲೊಬ್ಬರು ಮನೇಲಿ ಹೇಳ್ಕೊಡೋರು. ಆಮೇಲೆ ಕಾಲೇಜ್ಗೆ ಹೋಗೋದು, ನಡ್ಕೊಂಡು ಹೋಗೋದಕ್ಕೂ. ಇದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದು, ಒಂದು ಕಲ್ಲು ಇಟ್ಕೊಂಡು ಅದನ್ನು ತಳ್ಕೊಂಡು ಅಲ್ಲಿವರೆಗೆ ಹೋಗೋದು. ಸಹ್ಯಾದ್ರಿ ಕಾಲೇಜು ಆವಾಗ ಇದ್ದಿದ್ದೇ, ಶಿವಮೊಗ್ಗ ಇದ್ದಿದ್ದೇ ಒಂದು ಕಾಲೇಜು, ಅದಕ್ಕೆ ಓದಬೇಕು. ಇವಾಗ ಇಲ್ಲದಿದ್ದರೆ ಬೆಂಗಳೂರು, ಮೈಸೂರಿಗೆ ಹೋಗ್ಬೇಕು. ಬಟ್ ಅವತ್ತು ಫೇಮಸ್ಸೇ, ಇವತ್ತು ಫೇಮಸ್ಸೇ ಸಹ್ಯಾದ್ರಿ ಕಾಲೇಜು. ಹೌದು. ಆಮೇಲೆ ಅಲ್ಲಿಂದ ಬರುವಾಗ ಅಂತೂ ಏನೋ ಒಂದು ಕ್ಲಾಸು ಯಾವುದೋ ಅದು ಮುಗಿಸ್ಕೊಂಡು ಮನೆಗೆ ಬರೋದು 7:30-8 ಗಂಟೆ ಆಗೋದು. ಫುಲ್ ಡೇ ಆಕ್ಯುಪೈ ಆಗೋದು. ಅದರಲ್ಲಿಗೆ ಕಾಲೇಜು, ನಮ್ಮ ಕಾಲೇಜಲ್ಲಿ ಅವಾಗ ಕೋ ಎಜುಕೇಷನ್ ಇದ್ದರು. ಹುಡುಗರ ಹತ್ರ ಮಾತಾಡೋಂಗಿಲ್ಲ, ನಾಟ್ ಅಲೌಡ್ ಅಷ್ಟೇ. ನಮಗೇನಾದ್ರು ನಮ್ಮ ಕಾಲೇಜಿಗೆ ಚಕ್ಕರ್ ಹಾಕೋದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೇಳಿ ನೋಟ್ಸ್ ಎಲ್ಲ ತೊಗೊಂಡು ಬರಬೇಕು. ಅಥವಾ ನಮ್ಮ ಹತ್ರ ಇದ್ದರೆ ಅವ್ರು ಬೇಕು ಅಂತಂದರೆ ನಮ್ಮ ಮನೆಗಳಿಗೆ ಬಂದು ಅವ್ರು ತೊಗೊಂಡೋಗ್ಬೇಕು. ಕಾಲೇಜಲ್ಲಿ ಮಾತಾಡೋಂಗಿಲ್ಲ. ಬಟ್ ಕೋಯೆಡ್ ಕಾಲೇಜು, ಕ್ಲಾಸಲ್ಲಿ ಒಟ್ಟಿಗೆ ಕೂತ್ಕೋತಿದ್ರಿ? ಹೌದು. ನೀವು ಅವ್ರನ್ನ ಮಾತಾಡ್ಸೋಂಗೆ ಇಲ್ಲ ಹುಡುಗರನ್ನ? ಶಿವಮೊಗ್ಗ ಸುಬ್ಬಣ್ಣ ನನಗಿಂತ 2 ವರ್ಷ ಸೀನಿಯರು. ಆಮೇಲೆ SM ಕೃಷ್ಣ, ಮಿಸಸ್ ಪ್ರೇಮ, ನಾವೆಲ್ಲ ಕಾಲೇಜ್ ಮೇಟ್ಸು. ನಾವು ಸೈನ್ಸು, ಅವರು ಆರ್ಟ್ಸು. ಹಾಗಾಗಿ ತುಂಬ ಜನ ಇದ್ದಾರೆ. ಹಾಗಾಗಿ ಮಾತಾಡೋಂಗಿಲ್ಲ. ಎಲ್ಲ ನಾವೇ ಹುಡುಗಿ ಮಾತಾಡೋಂಗಿಲ್ಲ. ಕಾರಿಡಾರಲ್ಲಿ ಭರತರಾಜ್ ಸಿಂಗ್ ಅಂತ ಇದ್ರು. ಮಾತಾಡಿದ್ರೆ ಏನು ಇಲ್ವೇ ಇಲ್ಲ. ನಾವು ಏನಿದ್ರು ಹೊರಗಡೆ ಶಿಕ್ಷೆ ಕೊಡ್ತಿದ್ರು ಏನಾದ್ರು ಮಾತಾಡಿದ್ರೆ? ಇಲ್ಲ. ಅವ್ರನ್ನ ನೋಡಿದ್ರೆ ನಮಗೆ ಬೈತಾ ಇದ್ರು ಅಂತ ಮೊದಲಿಂದ ರೂಢಿ ಬಂದಿದೆಯಲ್ಲ, ಹಾಗಾಗಿ ಯಾರೂ ಮಾತಾಡ್ತಾ ಇಲ್ಲ. ಕಾಲೇಜಲ್ಲಿ ಯಾರೂ ಮಾತಾಡ್ತಾ ಇರಲಿಲ್ಲ. ಆ ಥರ ಒಂದು ಪರ್ಸನ್ ನಮಗೆ. ಅದಕ್ಕೆ ಲಕ್ಷಣವಾಗಿ ಮರ್ಯಾದೆಗೆ ಬದುಕೊಂಡಿದ್ದೀವಿ ಅನ್ಸುತ್ತೆ. ನಮ್ಮ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿರೋದ್ರಿಂದ ನಮ್ಮ ಪಾಡಿಗೆ ನಾವು ಬಿಡಿದ್ರೆ ಏನು ಕೇಳೋಲ್ಲ. ಅವತ್ತಿನ ಎಜುಕೇಷನ್ ಸಿಸ್ಟಮ್ಗೂ ಇವಾಗಲೂ ಎಷ್ಟು ವ್ಯತ್ಯಾಸ ಇದೆ. ಅವಾಗ ಬೇಜಾರಾಗೋದು, ಏನಪ್ಪ ಇಷ್ಟೆಲ್ಲ ಅದು. ಆದರೂ ಒಂಥರ ಅದೊಂದು ನಮ್ಮ ಒಂದು ವಿದ್ಯಾಭ್ಯಾಸ ಆ ಥರ ಇತ್ತು ಅವಾಗ. ಆಗ ಆಮೇಲೆ ಕಾಲೇಜೆಲ್ಲ ಬಂತು. ಈಗೆಲ್ಲ ಈಗ ತುಂಬ ಕಾಲೇಜ್ ಆಗಿದೆ. ಈಚೆಗೆ ನನಗೆಲ್ಲ ಗೊತ್ತಿಲ್ಲ. ಆವಾಗ ಅದೊಂದೇ ಇದ್ದಿದ್ದು. ಅಲ್ಲಿಂದ ತರೀಕೆರೆ, ಅರಸೀಕೆರೆ ಆ ಕಡೆಯಿಂದ ಎಲ್ಲ ಬರೋರು ಅಲ್ಲಿಗೆ. ಆಮೇಲೆ ನಮ್ಮದು ಒಂದು ಟ್ರೂಪು, ಏನು ಕಿಸಗೋತಿಮಿ ಅಂತ ಒಂದು ನಾಟಕ ಆಡೋದು. ಅದೆಲ್ಲ ನಮ್ದಾಗ ಕೆಲವರು ಒಂದು ಗಜರಾಜ್ ಅಂತ ಇದು ಇವಾಗಲೂ ಮೈಸೂರಲ್ಲಿದ್ದರು. ಅವರು ಎಂಕರೇಜ್ ಮಾಡೋರು. ನಿಮ್ಮದು ಡ್ರಾಮಾ ಟೀಮ್ ಇತ್ತು? ನಾಟಕಕ್ಕೆ, ಸಂಗೀತ ಇದಕ್ಕೆಲ್ಲ ಒಬ್ಬರು
ಅಮ್ಜದ್ ಅಲ್ಲಿ ನಾನು ಏನೋ ಒಬ್ಬರು ಪ್ರೊಫೆಸರು, ಅವರು ಇಂಗ್ಲೀಷ್ ಲೆಕ್ಚರರು. ಅವರಿಗೆ ಕಾಂಪಿಟೇಷನ್ಗೆ ಹೋಗೋಕೆ ಕೊಡೋದು. ಏನು ನೀವು ಓದಕ್ಕೆ ಬಂದಿರೋದು, ನೀವು ಯಾತಕ್ಕೆ ಹೋಗ್ತೀರಿ, ಹೋಗಿ ಅಲೋ ಮಾಡ್ತಿರಲ್ಲ ಅವರು. ಅದಕ್ಕೆ ನಮ್ಮ ಗಜರಾಜ್ ಮಾಡೋರು ಅಲ್ಲಿ ಅಟೆಂಡರ್ ಕಳಿಸ್ಬಿಟ್ಟು ಹೆಸರು ಯಾವಾಗ ಬರುತ್ತೆ ಬಂದು ಹೇಳು ಅಂತ ಹೇಳಿಬಿಟ್ಟು ಅವಾಗ ಕಳಿಸ್ಬಿಟ್ಟು ಮೆತ್ತಿಗೆ ಕಾಂಪಿಟೇಷನ್ ಎಲ್ಲ ಹಾಡು ಹೇಳ್ಬಿಟ್ಟು ಬಂದುಬಿಡ್ತಿದ್ವಿ. ಆ ಥರ ಎಲ್ಲ ಇದು ಅಷ್ಟು ಸ್ಟ್ರಿಕ್ಟಾಗಿದ್ದು. ಬಟ್ ಹೆಂಗಿತ್ತು ಅಂದರೆ ಈಗ ಕಾಲೇಜ್ ಓದ್ತಿರ್ಬೇಕಾದ್ರೆ ಸುಮಿತ್ರ ಅವ್ರು ಎಲ್ಲರಿಗೂ ಪರಿಚಯ ಇದ್ರ? ಎಲ್ಲ ಹಾಡು ತಳಿಕೆ ಅಂದಿದ್ದು ಯಾವಾಗ? ಇತ್ತು ಎಲ್ಲ ಇತ್ತು. ಎಲ್ಲ ನಮ್ಮ ಹಾಡೂರಿಗೆ ಉಳಿದವನೇ ಗೌಡ ಅಲ್ಲಿ. ಹಾಗೆ ಬೇರೆ ಯಾರು ಇರಲಿಲ್ಲಲ್ಲ, ತುಂಬ ಜನ ಇರಲಿಲ್ಲ, ಹಾಡ್ತಿರಲಿಲ್ಲ. ಹಾಡೋರು ಇದ್ದರು, ಅವ್ರಿಗೊಂಥರ ನಾಚಿಕೆ, ಹೋಗಲ್ಲ ಜನಗಳ ಜೊತೆ. ನಾಮ ಎಲ್ಲದಕ್ಕೂ ಸ್ಪೋರ್ಟ್ಸ್ಗೂ ಹೋಗೋದು. ಅಲ್ಲಿ ಡಯಾನೆ, ನನಗೆ ಇನ್ನೂ ನೆನಪಿದೆ, ಡಯಾನೆ ಸಾನಿಮ್ಮ ಅಂತ ಒಬ್ಬರು ಅವಾಗ ಆಗ ಭಾಳ ಇದು. ಅವರು ಬೆಂಗಳೂರಿಂದ ಎಲ್ಲಿಂದನೋ ಬಂದಿದ್ದರು. ಕಾಂಪಿಟೇಷನು ರನ್ನಿಂಗು. ನಮ್ಮ ಕಾಲೇಜಿಂದ ಒಬ್ಬರು ಯಾರು ಹೋಗಲೇಬೇಕು ಅಂತ. ನಾನು ಚಿಕ್ಕವಳು, ಸಾಧಾರಣ ಎಲ್ರಿಗಿಂತ ನಮ್ಮ ಕಾಲೇಜಲ್ಲಿ, ನಮ್ಮ ಕ್ಲಾಸಲ್ಲಿ PUC ನಾನು ಅವಾಗ, ನಾನು ಚಿಕ್ಕವಳು. ಯಾರೇನು ಹೇಳಿದ್ರು ಕೇಳಿಬಿಡ್ತಿದ್ದೆ. ನಮ್ಮ ಸಿದ್ದಪ್ಪ ಮೇಷ್ಟ್ರು, ನಮ್ಮ ಇವರು, ಅವರು ಸುಮಿತ್ರ ನಿಮ್ಮ ಹೆಸರು ಕೊಟ್ಬಿಡ್ತೀನಿ ಅಂದರು. ಎಂಥದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಮುಂದೆ. ಆಮೇಲೆ ರನ್ನಿಂಗ್ ರೇಸು ಎಲ್ಲರೂ ಹೀಗೆ ಹೋಗ್ತಾಯಿದ್ದೆ. ನಾನು ಸ್ವಲ್ಪ ದೂರ ಹೋದೆ, ವಾಪಸ್ ಬಂದುಬಿಟ್ಟೆ. ಏಕೆ? ನಮ್ಗೆ ರನ್ನಿಂಗ್ ರೇಸ್ ಪ್ರಾಕ್ಟೀಸು ಇಲ್ಲ, ಏನೂ ಇಲ್ಲ. ಅವರೆಲ್ಲ ಚಡ್ಡಿ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ, ನಮಗಿಲ್ಲ. ನಾವು ಲಂಗ ದಾವಣಿನೇ ಅವಾಗ. ಆತ ಹೋಗಂದ್ರೆ ವಾಪಸ್ ಬಂದು ಲೆಕ್ಚರರ್ ಹೋಗೊಂದಿದ್ದಕ್ಕೂ ಹೋದೆ, ಆಗಲ್ಲ ವಾಪಸ್ ಬಂದೆ ಅಷ್ಟೇ. ಆ ಥರ ಅದೊಂದು ನೆನಪಿದೆ ನನಗೆ. ಅವರೆಲ್ಲ ಹೋದ್ರೆ ಬಂದಿದ್ದೆ. ಆ ಥರ ಒಂಥರ ಮಜವಾಗಿತ್ತು, ಚೆನ್ನಾಗಿತ್ತು. ಅವಾಗ ಗೊತ್ತಾಗ್ತಿರಲಿಲ್ಲ, ಇವಾಗ ನೆನೆಸ್ಕೊಂಡ್ರೆ ಈ ಥರ ಎಲ್ಲ ಆಗಿತ್ತು. ತುಂಬ ವರ್ಷ ಆದ್ಮೇಲೆ ಇವತ್ತು ಕೂತ್ಕೊಂಡು ನೆನೆಸ್ಕೊತಾ ಇದ್ದೀರಾ ಅನ್ಸುತ್ತೆ ಆ್ಯಕ್ಚುಲಿ. ಹೌದು ಅಲ್ಲ? ಯಾವಾಗ ಅನಿಸಿದ್ದು ನಾನು ಒಳ್ಳೆ ಗಾಯಕಿ, ಜನ ನನ್ನ ಹಾಡನ್ನು ತುಂಬ ಇಷ್ಟಪಡ್ತಾರೆ ಅಂತ ಯಾವಾಗ ಅನಿಸಿದ್ದು ನಿಮಗೆ? ಆ ಥರ ಏನೂ ಅನ್ನಿಸ್ಲಿಲ್ಲ. ಒಂದ್ಸಲ ಏನಾಯಿತು, ನಮ್ಮ ಪ್ರಭಾಕರ್ ಮೇಷ್ಟ್ರು ಶಿವಮೊಗ್ಗದಲ್ಲಿದ್ದರು. ನಮ್ಮ ತಂದೆ ಪ್ರಭಾಕರ್ ತಂದೆ ತುಂಬ ಸ್ನೇಹಿತರು. ನನ್ನನ್ನು ಒಂದ್ಸಲ ನಮ್ಮ ತಂದೆ ಮೈನಾವತಿ ಮದುವೆಗೆ ಹೋಗಿದ್ದರು. ಬಂದಮೇಲೆ ಮದ್ರಾಸ್ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು ನನ್ನನ್ನು ಜೊತೆಗೆ. ಯಾಕೆ ನಮ್ಮಲ್ಲಿ ಬಾಕಿಯವ್ರಿಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ, ಅದೆಲ್ಲ ಏನು ನೋಡಬೇಕು ಅಂತ. ಅವ್ರಿಗೇನಿದ್ರು ಮನೆ ಎಲ್ಲ PUC ಬಂದು ಬಿಟ್ಬಿಟ್ರು, ನಾವು ಓದಲ್ಲ ಅಂಥೇಳಿ. ನಾನೇ ಒಬ್ಬಳು ಮುಂದುವರ್ಸಿದ್ದು. ಹಾಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಅಲ್ಲಿ ಮದ್ರಾಸೆಲ್ಲ ನೋಡಿದ್ವಿ. ಪಂಡಿತ ಬಾಯಿ ಮನೇಲೇ ಇದ್ದೆ, ಯಾಕೆಂದರೆ ಅವರು ಬ್ರದರ್ ಅಲ್ಬೋದು, ಅಣ್ಣನೋ ಅಣ್ಣ ಅವರೇನೋ ಇರಬೇಕು. ಆಮೇಲೆ ಅಲ್ಲಿ ಪಂಡಿರಬಾಯಿಗೆ ಅವರ ಮೈನಾವತಿ ಪಂಡಿರಬಾಯಿ ಎಲ್ಲ ದೊಡ್ಡದು ಒಂದು ಪಾಂಡುರಂಗ ದೇವಸ್ಥಾನ, ಅಲ್ಲಿ ದೊಡ್ಡ ಮನೆಗಳು ಎಲ್ಲ ಇತ್ತು ಅವರು. ಆವಾಗ ಹೋದಾಗ ಅವ್ರ ಜೊತೆಗೆ ಶೂಟಿಂಗಿಗೆಲ್ಲ ಹೋಗ್ತಾಯಿದ್ದೆ ನಾನು. ತಮಿಳು ತೆಲುಗು ಎಲ್ಲ ಒಂದೊಂದ್ಸಲ ಕರ್ಕೊಂಡು ಹೋಗಿ, ಸುಮಿತ್ರ ಅಂಥೇಳಿ ನಮ್ಮ ಅಣ್ಣನ ಸ್ಟೂಡೆಂಟು ಅಂಥೇಳಿ ಇಂಟ್ರೊಡ್ಯೂಸ್ ಮಾಡೋರು. ಆಮೇಲೆ ಒಂದು ಸಲ ಹಾಗೆ ರೆಕಾರ್ಡಿಂಗ್ JK ವೆಂಕಟೇಶ್ ರೆಕಾರ್ಡಿಂಗ್ ಯಾವುದು ಹಾಡು ನಡೀತಾ ಇತ್ತು. ಆವಾಗ ಪಂಡಿರಬಾಯಿ ಹೇಳೋದು, ಪಂಡ್ರಕ್ಕ ಅಂತೀವಿ ನಾವು. ಅವ್ರ ಮೊದಲು ನಾನು 3 ತಿಂಗಳಿದ್ದೆ. ಅಂದರೆ ನೋಡೋಕ್ಕೆ ಹೋಗಿದ್ದಲ್ವಾ. ಆವಾಗ ಅದಾದಮೇಲೆ ನಮ್ಮ ತಂದೆ ನನಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಇದು ಹೇಳಿ ಮುಗಿಸ್ಬಿಡ್ತೀನಿ, ನಮ್ಮ ಅಣ್ಣನ ಸ್ಟೂಡೆಂಟು ಅಂತಂದರು ಆವಾಗ. ಆಮೇಲೆ ಅವರು ಇದು ಸುಮ್ಮನೆ ಹೇಳಿದ್ರು, ಹಾಡ್ತೀಯ ನಮ್ಮ ಅಂದರು. ಮೈಕ್ ಅಂದರೆ ಏನೂ ಗೊತ್ತಿಲ್ಲ, ಎಲ್ಲಿ ರೆಕಾರ್ಡಿಂಗ್ ಅಂದರೆ ಏನೂ ಗೊತ್ತಿಲ್ಲ, ಏನಿಲ್ಲ. ಹೊಂಡದೆ ಹ್ಞೂ ಅಂದೆ. ಅಲ್ಲಿ TM ಮೂರ್ತಿ ಅಂತ ಇದ್ದರು, ಅವರೆಲ್ಲ ಹಾಡ್ತಾಯಿದ್ರು ಆವಾಗ. ಹಾಗಾದರೆ ನಾಳೆ ರೆಕಾರ್ಡಿಂಗ್ ಮಾಡೋಣ, ಇನ್ನೆರಡು ದಿವಸ ಬಿಟ್ಟು ಹಾಡ್ತೀಯ ಅಂದರು. JK ವೆಂಕಟೇಶ್ ಅವ್ರು ಹೇಳಿದ್ದು. ಹೌದು, JK ವೆಂಕಟೇಶ್. ಅವಾಗ ಕವಲೆರಡು ಕುಲು ಒಂದು ಅಂತ ಪಿಕ್ಚರ್ ತೆಗಿದ್ದೆ, ಸಿಂಗ್ ಠಾಕೂರ್ ಅಂತ ಇದ್ದರು ಅವ್ರದ್ದು. ಆಮೇಲೆ ಅವಾಗ ನಮಗೇನು ಗೊತ್ತಿಲ್ಲ, ಅವಾಗೆಲ್ಲ ಪ್ರಾಕ್ಟೀಸ್ ಅಂದರೆ ಮ್ಯೂಸಿಷಿಯನ್ಸ್ ಎಲ್ಲ ಇರಬೇಕು. ಆವಾಗ ಕೀಬೋರ್ಡೆಲ್ಲ ಏನಿಲ್ಲ, ಒಂದು 30 ವಯಲಿನು ಆ ಥರ, ತಬಲ, ಆಮೇಲೆ ಈ ಥರ ವಾದ್ಯಗಳೆಲ್ಲ, ವಯಲಿನ್ಸೇ ತುಂಬ ಇರೋದು ಮೇನಾಗಿ. ಆಮೇಲೆ ಎಲ್ಲರೂ ಬರಬೇಕು ಸ್ಟುಡಿಯೋಕ್ಕೆ. ಅಲ್ಲಿ ಗೋಲ್ಡನ್ ಸ್ಟುಡಿಯೋ ಇತ್ತು ಆವಾಗ, ಅಲ್ಲಿ ಪ್ರಾಕ್ಟೀಸು. ಎಲ್ಲರೂ ಸಂಗೀತ ನಿರ್ದೇಶಕರು ಇರಬೇಕು, ರೈಟರ್ ಇರಬೇಕು, ಡೈರೆಕ್ಟರ್ ಇರಬೇಕು, ಆಮೇಲೆ ಮ್ಯೂಸಿಷಿಯನ್ಸ್ ಅಂತ ಎಲ್ಲರೂ ಇರಲೇಬೇಕು ಕಂಪಲ್ಸರಿ.
ಅವಾಗ ದಿನಕ್ಕೆ 1 ಅಥವಾ 2 ಹಾಡು ಹಾಡ್ತಾಯಿದ್ವಿ. ಬೆಳಗ್ಗೆಯಿಂದ 9 ಗಂಟೆಯಿಂದ 1 ಗಂಟೆ ಮತ್ತು 2 ಗಂಟೆಯಿಂದ ರಾತ್ರಿ ಈ ಥರ ಇದ್ದಿದ್ದು. ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಸ್ಟುಡಿಯೋಕ್ಕೆ ಹೋಗಬೇಕು ಅವಾಗ. ಆ ಥರ ಇದ್ದಿದ್ದು. ಎಡಿಟಿಂಗು ಇದೆಲ್ಲ ಏನಿಲ್ಲ, ಒಂದೇ ಸಲ ಹಾಡ್ಬಿಡ್ಬೇಕು. ಯಾರೇ ತಪ್ಪು ಮಾಡಿದ್ರು ಮತ್ತೆ ಮೊದಲಿಂದ, ಸಬ್ಲಿಸ್ಟ್ ಒಂದು ತಪ್ಪು ಮಾಡಿದ್ರು ಮತ್ತೆ ಮೊದಲಿಂದ ನಾವು ಹಾಡಬೇಕು. ಮತ್ತು ಇವರು ವೈಲಿಂದ ಯಾರು ಮಾಡಿದ್ರು ಪೂರ್ತಿ ಮತ್ತೆ ಮೊದಲಿಂದ ಹಾಡೋದು, ಸುಸ್ತ ಹೊಡೋದು ಹೋಗೋದು, ಆ ಥರ. ಸೊ ಇಡೀ ದಿನ ತಗೋತಿದ್ರು ಹಂಗಾರೆ ಒಂದು ಹಾಡಿಗೆ? ಇಡೀ ಇದಾಗೋದು. ಅವಾಗೆಲ್ಲ ಬೇರೆ ಯಾವ ಒಂದು ಇದಿಲ್ಲ. ಆಮೇಲೆ ಆ ಥರ ಒಂದು ರೆಕಾರ್ಡಿಂಗ್ ಇತ್ತು ಅವಾಗ. ಇವಾಗೆಲ್ಲ ಒಂದು ಅಕ್ಷರ ಟೆಕ್ನಾಲಜಿ ಒಂದು ಇದನ್ನು ಸೇರಿಸ್ತಾರೆ. ಆಮೇಲೆ ಹೊರಟ್ಬಿಟ್ಟೆ. ನಂದು ಬೇಸ್ ಕಂಪ್ಲೀಟ್ ಆಗಿ ರಿಸಲ್ಟ್ ಆಗಿರಲಿಲ್ಲ ಇನ್ನು. ಆಮೇಲೆ ಹೊರಟೋಗ್ಬಿಟ್ಟೆ ನಾನು ಊರಿಗೆ. ಆಮೇಲೆ ನಮ್ಮ ತಂದೆಗೆ ನನಗೆ ಇಂಟ್ರೆಸ್ಟ್ ಇತ್ತು. ಎಕ್ಸಾಮ್ ಮುಗಿಸಿ ಬಂದೆ. ಮತ್ತೆ ಬಂದಮೇಲೆ ಪಂಡ್ರಿ ಮೇಲೆ ಒಂದು 3-4 ತಿಂಗಳಿದ್ದೆ ನಾನು. ಅವಾಗ ನಮ್ಮ ತಂದೆ ಅಲ್ಲಿ ಬಂದು ಇವಳಿಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಒಂದು ಮನೆ ತೆಗೆದುಕೊಟ್ಟು, ಸ್ವಂತ ಮನೆ ತೆಗೆಸ್ಕೊಟ್ಟು ಒಬ್ಬರು ಅಡುಗೆಯವ್ರನ್ನ ಊರಿಂದ ಕರೆಸಿ ಇಟ್ಬಿಟ್ಟು, ನಿಂಗೆ ಎಷ್ಟು ದಿನ ಹಾಡಬೇಕು ಅನಿಸುತ್ತೋ ಹಾಡು, ನಿಂಗೆ ಸಾಕು ಅಂದಾಗ ಬಂದುಬಿಡು, ಹೇಳಿಬಿಡು ಅಂತೇಳಿ ತಿಂಗಳು ನಮ್ಮ ಖರ್ಚಿಗೆ ಕಳಿಸೋರು. ಮನೆ ಬಾಡಿಗೆ ಎಲ್ಲ ಕಳಿಸೋರು. ಆಮೇಲೆ ಹಾಗೆ ಒಂದು 2 ವರ್ಷ ಅಶ್ವತಿ ಪಂಡ್ರಿಬಾಯಿ ನಾಟಕದ ಕಂಪನಿ ಇತ್ತು, ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಅಂತ. ಅದರಲ್ಲಿ ಹಾಡಕ್ಕೆ ಶುರು ಮಾಡಿದೆ ನಾನು. ಆಮೇಲೆ ನಮ್ದು ಸ್ವಂತ ಮನೆ ಬಂತಲ್ಲ, ಆ ಶಿಫ್ಟ್ ಆಗಿಬಿಟ್ಟೆ ಅಲ್ಲಿಗೆ. ಆಮೇಲೆ ತುಂಬ ನಾಟಕ, ರಮಾದೇವಿ ಅಂತ ಆವಾಗ ತುಂಬ, ಈಶ್ವರಪ್ಪ, ಆಮೇಲೆ ಅಶ್ವತ್ತು, ಆಮೇಲೆ ಅರಟಿ ರಮ, ಜಯಮ್ಮ ಕಾಮಿಡಿ, ನರಸಿಂಹರಾಜು, ಆಮೇಲೆ ವೀರಭದ್ರಪ್ಪ ಅಂತೊಬ್ಬರು, ಆಮೇಲೆ ಮೈನಕ, ಆಮೇಲೆ ಅಶ್ವಥ್ ಅವ್ರ ಭಾವಮೈದ್ನ ಭಾಸ್ಕರ್ ಅಂತ ಇದ್ದರು. ನಾವೆಲ್ಲ ಹೋಗೋದು. ರಮಾದೇವಿ ಅವರು ಘಟವಾಣಿ ಅಂತ ಅವರೇ ಎಲ್ಲ, ಅವರು ಮ್ಯಾನೇಜರ್ ಥರ ಅಲ್ಲಿ ಎಲ್ಲರಿಗೂ ದುಡ್ಡು ಕೊಡೋದು ಅದು ಇವೆಲ್ಲ. ಆಗ ಅದೇ ಟೈಮಲ್ಲಿ ನಾನು ನಾಟಕಕ್ಕೂ ಹಾಡ್ತಾಯಿದ್ದೆ. ಆಮೇಲೆ ವೆಂಕಟೇಶ್ವರ ಸತ್ಯಮ್ಮ ಅಂತ ದೊಡ್ಡ ಕೂಚಿಪುಡಿ ಡಾನ್ಸರ್, ಅವರ ಇದಕ್ಕೆ ಡ್ಯಾನ್ಸು ಕ್ಲಾಸಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನಮ್ಮ ತಂದೆ ಹತ್ರ ಹೇಳಿದೆ, ನನಗೆ ನಾನು ದುಡ್ಡು ಕೊಡ್ತಾಯಿದ್ದೀನಿ, ತಿಂಗಳಿಗೆ ಕಳಿಸ್ಬೇಡಿ ಅಂತ, ದುಡ್ಡು ಕಳಿಸ್ಬೇಡಿ ನನಗೆ. ಆವಾಗ ನಾನು ನಾಟಕದಲ್ಲೂ ಹಾಡ್ತಾಯಿದ್ದೆ, ಅವ್ರ ಮದುವೆ ರೆಕಾರ್ಡಿಂಗ್ ಬಂದಿದ್ದೆಲ್ಲ ಹಾಡ್ತಾಯಿದ್ದೆ. ಆಮೇಲೆ ರೆಕಾರ್ಡಿಂಗಕ್ಕೆ ಅವಾಗ ಕನ್ನಡದವ್ರು ಇರಲಿ, ಯಾರು ತುಂಬ ಇರಲಿಲ್ಲ, ಯಾರೂ ಇರಲಿಲ್ಲ. ಬಟ್ ಎಲ್ಲವೂ ಚೆನ್ನೈಲೇ ನಡೀತಿತ್ತಲ್ವ? ಚೆನ್ನೈನಲ್ಲೇ ಮನೆ ಮಾಡಿಕೊಟ್ಟಿದ್ದು ನನ್ನ ತಂದೆ, ಚೆನ್ನೈನಲ್ಲೇ ಇದ್ದಿದ್ದು. ಆಮೇಲೆ ತುಂಬ ರೆಕಾರ್ಡಿಂಗು ಬಂತು. ಹಾಗೆ ಕೆಲವು ಆವಾಗಲೂ ಹಾಗೆ ಇತ್ತು, ಕನ್ನಡದವ್ರಿಗೆ ಜಾಸ್ತಿ ಯಾರೋ ಇಲ್ಲದೆ ಇದ್ದರೆ ಈ ಥರ. ನನಗೆ ಮಧುರವೇ ಮಂಜುಳಗಾನ ಆ ಥರ ನಾನು ಆಗಿದ್ದು, ನನ್ನ ಅದೃಷ್ಟ ಅದು. ಅದಕ್ಕೆ ಜಾನಕಮ್ಮಂಗೆ ತಕ್ಷಣ ಬಾಂಬೆಲಿ ಹಿಂದಿ ಒಂದು ರೆಕಾರ್ಡಿಂಗ್ ಇತ್ತು. ಅವಾಗೆಲ್ಲ ರೆಕಾರ್ಡಿಂಗು ಹಾಡು ಹಾಕಿ ಅಲ್ಲಿ ಶೂಟಿಂಗ್ ಮಾಡಬೇಕು. ಆವಾಗ ಫೀಡ್ಬ್ಯಾಕ್ ಆಮೇಲೆ ಮಾಡೋದು ಅದೆಲ್ಲ ಇನ್ನೂ ಬಂದಿರಲಿಲ್ಲ ಅವಾಗ. ಹಾಗಾಗಿ ಅರ್ಜೆಂಟಾಗಿ ಅವ್ರಿಗೆ ರೆಕಾರ್ಡಿಂಗು ಆ ಹಾಡು ಬೇಕೇ ಬೇಕಾಗಿತ್ತು ಶೂಟಿಂಗಿಗೆ. ಜಾನಕಮ್ಮ ಬರಲಿ ಇಲ್ಲ. ಅವಾಗ ಯಾರಿದ್ದಾರೆ ಅಂದರೆ ನನ್ನ ಹೆಸರು ಬಂತು, ನಾನು ಹಾಡಿದೆ PBS. ಅದು ನನಗೊಂದು ಮರುಜನ್ಮ ಬಂದು. ಸೊ ಮಧುರವಿ ಮಂಜುಳ ಗಾನ ಫಸ್ಟ್ ನೀವು ಹಾಡಬೇಕಾಗಿರಲಿಲ್ಲ, ಇರಲಿಲ್ಲ, ಜಾನಕಮ್ಮ ಹಾಡಬೇಕಾಗಿತ್ತು. ಅದು ಅವರವರು ಹಣೆಯಲ್ಲಿ ಬರೆದಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ನಮಗೆ ಬೇಡ ಆಗೋದಿಲ್ಲ, ನಮಗೆ ಇಲ್ಲ ಅಂತಂದರೆ ಎಷ್ಟೇ ನೀವು ಸಿಪ್ಪರಾಗಿ ಹಾಕಿದ್ರು ನೋಡಿ. ಆ ಹಾಡು ಬಂದು 60-70 ವರ್ಷ ಆಯಿತು. ಹೌದು, ನಾವು ಇವಾಗಲೂ ಆ ಹಾಡನ್ನು ಎಷ್ಟು ಇನ್ನೂ ಜಾಸ್ತಿ ಆಗಿರಬೇಕು. ಅಲ್ಲ ಹೇಳಿದ್ದು ಹೌದು, ಆರಾಮಾಗಿ. ಬಟ್ ಇಷ್ಟು ವರ್ಷ ಆದರೂ ಆ ಹಾಡಿಗೂ ಇನ್ನೂ ಜನ ಇಷ್ಟಪಡ್ತೀವಿ ಅಂದರೆ ನಿಮ್ಮ ಕಂಠಸಿರಿ ಹೇಗಿದೆ ಅಂತ. ಹೌದು, ಅದು ಒಂದಾಯಿತು. ಆಮೇಲೆ ಅದನ್ನು ದೂರದರ್ಶನದ್ದು ಅದನ್ನು ಪ್ರೋಗ್ರಾಮ್ ಮಾಡಿದ್ರು, ಮೊದಲು ಮಂಜುಳಗಾನ. ಅದು ನನಗೆ 2ನೇ ಇದು ಇವರ ನಮ್ಮ ಡೈರೆಕ್ಟ್ರು ಇವರು ಮಹೇಶ್ ಜೋಶಿ ಅವರು. ಅದಕ್ಕೆ ನಂಗೆ ಮರುಜನ್ಮ ತಂದು ಕೊಟ್ಟರು ಆ ಹಾಡಿಂದ ಜನ ಪ್ರಿಯ ಆಯಿತು. ಅಷ್ಟೊತ್ತಿಗೆ HM ಮಹೇಶ್ ಸಂಗೀತ ಕಂಪನಿ ಅವರು ಇದಕ್ಕೆಲ್ಲ ಕ್ಯಾಸೆಟ್ಗಳು. ಆವಾಗ ಕ್ಯಾಸೆಟ್ ಮುಂಚೆ ನಾನು ಹಾಡಿದ್ದೀನಿ. ಯಾವುದು ಈ ನಮ್ಮ ಮೊದಲೆಲ್ಲ HMV ನಾಯಿ ಮುಖ ಬರುತ್ತೆ, ಹೌದು ಕರೆಕ್ಟ್, ಅದ ಹಾಡಿದ್ದು ಕೆಲವು ಚೆನ್ನಾಗಿ ಹೇಳ್ತಿದ್ರು. ಅದೊಂದು
ಕಪ್ಪು ಮತ್ತು ಹಳದಿ ಬಣ್ಣದ್ದು. ಹೌದು, ಎಲ್ಲ ಒಂಥರ ನೀಲಿದಿತ್ತು. ಹೌದು, ಕರೆಕ್ಟ್. ಪ್ಲೇಟ್ ಹೊಡೆದೋದು ಅದು ಕರೆಕ್ಟ್. ಅದೆಲ್ಲ ಅದು ಇತ್ತು ತುಂಬ. ನಾ ಹಾಡಿದ್ದು ಒಂದು 7-8 ಹಾಡುಗಳು. ಅದು ಯಾರೊಬ್ಬರು ಇಲ್ಲಿ ಬಂದಾಗ ಕ್ಯಾಸೆಟ್ ಯುಗ ಶುರು ಮಾಡಿದ್ರೆ ಎಲ್ಲ ನಾವೆಲ್ಲ ರೆಕಾರ್ಡ್ ಮಾಡಿ ತಂದು ಕೊಡ್ತೀವಿ ಅಂದ್ರು ತಂದೆ ಕೊಡಲಿಲ್ಲ, ಹಂಗದು ಹೋಯ್ತು. ಬಟ್ ಆ ಹಾಡು ಹಾಡಿದ್ರಲ್ಲ, ಯಾವುದು ಮಧುರ ಮಧುರವಿ ಮಂಜುಳ ಗಾನ, ನೀವು ಮತ್ತು ಪಿ ಬಿ ಶ್ರೀನಿವಾಸ್ ಅವರಿಬ್ಬರು ಹಾಡಿದ್ದಲ್ವಾ? ಆ ಹಾಡಿದ ಮೇಲೆ ಜಾನಕಮ್ಮ ಹಾಡಬೇಕಾಗಿತ್ತು, ಅವ್ರು ಬರೋಕ್ಕಾಗಲಿಲ್ಲ, ನೀವು ಹಾಡಿದ್ರಿ. ರಿಯಾಕ್ಷನ್ ಹೇಗಿತ್ತು ಅಲ್ಲಿ ಇದ್ದವ್ರದ್ದೆಲ್ಲ? ಅವಾಗ ನಮ್ಗೆ ಅದೇನೂ ಇಲ್ಲ, ರಿಯಾಕ್ಷನ್ ಎಲ್ಲ ನೋಡೋಷ್ಟಿಲ್ಲ. ನಮ್ಗೆ ಇನ್ನೊಂದ್ಸಲ ಕೇಳಿಸ್ತಾನೂ ಇರಲಿಲ್ಲ, ಆ ಪಿಕ್ಚರ್ ತೋರಿಸ್ತಾನೂ ಇರಲಿಲ್ಲ ನಮಗೆ. ಅವಾಗ ನಾವು ಹಾಡಿದ ಹಾಡು ಪಿಕ್ಚರ್ ನಾವು ಈಗ ಮೊದಲು ಪ್ರಿವ್ಯೂನ್ಸ್ ಹಾಕ್ತಾರಲ್ಲ, ಅವೆಲ್ಲ ಏನಿರಲಿಲ್ಲ. ಹಾಡೋದು ಬರೋದು, ದುಡ್ಡು ಎಷ್ಟು ಕೊಡ್ತಾರೋ. ಯಾಕೆಂದ್ರೆ ನನಗೆ ನಮ್ಮ ತಂದೆಗೆ ಒಂದು ಆಸೆ ಇತ್ತಲ್ಲ, ರೇಡಿಯೋದಲ್ಲಿ ನಮ್ಮ ಮಗಳ ಹೆಸರು ಕೇಳಬೇಕು, ಅದಕ್ಕೋಸ್ಕರ ನಾನು ಯಾವ ಥರ ದುಡ್ಡು ಕೇಳ್ತಾ ಇರಲಿಲ್ಲ, ನಂಗೆ ಅವಶ್ಯಕತೆನೂ ಇರಲಿಲ್ಲ. ದುಡ್ಡು ಕೊಟ್ರ ಅವಾಗ ನೆನಪಿಲ್ಲ, 100 ರೂಪಾಯಿ ಕೊಟ್ಟಿರ್ಬೇಕು ಮೊದಲನೇ ಸಂಪಾದನೆ. ಹೌದು, 100 ರೂಪಾಯಿ. 100 ರೂಪಾಯಿ. ಆಮೇಲೆ ಇದು GVR ತೆಗೆದ್ರಲ್ಲ, ಸಂಧ್ಯಾರಾಗಲ್ಲ, SP ನಾನು ಅಲ್ಲ ಬಾಲಮುರಳಿ ಕೃಷ್ಣ ನಾನು ನೋಡಿದ್ವಿ. ಏನದು ಹಂಸಗೀತೆ ಮದುವೆ. ಹೌದು, ಹಂಸಗೀತೆ. ಹಂಸಗೀತೆಯಲ್ಲಿ ನಾನು ವಸಂತ ಕುಮಾರಿ ಆಮೇಲೆ ಬಾಲಮುರಳಿ ಕೃಷ್ಣ ಹಾಡಿದ್ವಿ. ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದರು. ಎಲ್ಲರೂ ಆಶ್ಚರ್ಯ, ಅಯ್ಯೋ ಅವರು ನಿಂಗೆ ದುಡ್ಡು ಕೊಟ್ರ ಅಂತ. 100 ರೂಪಾಯಿ ಕೊಟ್ಟರು. ಅವಾಗೆಲ್ಲ 250 300 ರೂಪಾಯಿ ಒಳಗೆ. ಜಾನಕಮ್ಮಂಗೂ ಅಷ್ಟೇ, ಹಾಗೂ ಭಾಳ ಕಡಿಮೆ ಇತ್ತು ಅದು. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಮ್ಮ ನಮ್ಮ ಅಪ್ಪಂಗೆ ಅದು ಹೆಸರು ಕೇಳಬೇಕಲ್ಲ ಅಷ್ಟೇ. ನಾನು ದುಡ್ಡು ಕೊಟ್ಟರು ಬಿಟ್ಟರು ಅದೆಲ್ಲ ನನಗೆ. ಬಟ್ ಯಾವಾಗ ಅನ್ನಿಸ್ತು ನಿಮಗೆ ಆ ಹಾಡು ತುಂಬ ಫೇಮಸ್ ಆಯಿತು ಅಂತ? ಯಾವಾಗ ಅನ್ನಿಸ್ತು? ಆಮೇಲೆ ಒಂದೊಂದಾಗಿ ಭಕ್ತಿಗೀತೆ, ಭಾವಗೀತೆ ಎಲ್ಲ, ಭಕ್ತಿಗೀತೆ, ಜಾನಪದ ಗೀತೆ ಎಲ್ಲ ಶುರು ಆಯ್ತಲ್ಲ. ಅವಾಗ HM ಮಹೇಶ್ ಅವ್ರು ನೆನೆಸ್ಕೋಬೇಕು, ಅವ್ರು ತುಂಬ ರೆಕಾರ್ಡಿಂಗ್ ಶುರು ಮಾಡಿದ್ರಲ್ಲ. ಅವಾಗ ನನಗೆ ಸ್ವಂತ ಮನೆ ಇತ್ತು, ಬಾಡಿಗೆ ಕೊಡ್ಬೇಕಾಗಿಲ್ಲ, ನನ್ನ ಖರ್ಚಿಗೆ ನಾನು ದುಡ್ಡು ಕೊಡ್ತಾ ಇದ್ದೆ. ಹಾಗಾಗಿ ಎಷ್ಟು ವರ್ಷ ಆಗತ್ತೋ ಅಷ್ಟೇ ವರ್ಷ. ನನ್ನ ತಂಗಿರಿಗೆ ಮದುವೆನೂ ಆಯಿತು. ನಾನು ಮದುವೆ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಒಂಥರ ಆಧ್ಯಾತ್ಮದ ಸೆಳವು ಇತ್ತು. ಏನು ಮದುವೆ ಆಗಿದೆ, ಮಕ್ಕಳು ಅಷ್ಟೇ ಇರ್ತಾರೆ, ಇನ್ನೇನು ಇಲ್ವಲ್ಲ ಜೀವನದಲ್ಲಿ, ಅದಕ್ಕೆ ಆಗಲ್ಲ ಅಂತ. ನನ್ನ ದೊಡ್ಡ ತಂಗಿಗೆ ಮದುವೆ ಆಗಿ ಒಂದು ಮಗು ಆದಮೇಲೆ ನಾನು ಮದುವೆ ಆಗಿದ್ವಿ. ಅಲ್ಲ, ಅಲ್ಲಿ ತನಕ ಈಗ ಸುಮಿತ್ರಾ ಅನ್ನೋ ಹೆಣ್ಣುಮಗಳು ಎಷ್ಟು ಮಲೆನಾಡಿನ ಹುಡುಗಿ, ಎಷ್ಟು ಚಂದಿದ್ಲು, ಆಯಿತಾ? ನಿಮ್ಗೆ ಯಾರೂ ಬಂದು ಪ್ರಪೋಸ್ ಮಾಡಲಿಲ್ವಾ? ಮಾಡಿದ್ರು ಬೇಕಾದಷ್ಟು. ನಾನು ನಮ್ಮ ತಂದೆಗೆ ಹೇಳ್ಬಿಟ್ಟೆ. ನಮ್ಮ ತಂದೆ ನಮ್ಮ ಅಣ್ಣಂದ್ರಿಗೆ ಹೇಳಿದ್ದು, ಅವಳಿಗೆ ಬಲವಂತ ಮಾಡಬೇಡಿ, ಅವಳು ಯಾವಾಗ ಯಾರನ್ನ ಮದುವೆ ಆಗ್ತೀನೋ ಅಂತ ಹೇಳ್ತಾಳೋ ಮಾಡಬೇಡಿ ಅಂತ. ನಮ್ಮ ಅಣ್ಣಂದರೆಲ್ಲ ಬಲವಂತ ಮಾಡಲಿಕ್ಕಿಲ್ಲ. ಆಮೇಲೆ ನನ್ನ ಮದುವೆ ಟೈಮಿಗೆ ಋಣಾನುಬಂಧ ಅಂತಾರಲ್ಲ, ನಮ್ಮ ಆರ್ಕೆಸ್ಟ್ರಾ ಮಾಡಿದ್ವಿ. ಇಳೆಯರಾಜ ಎಲ್ಲ ಬರ್ತಾಯಿದ್ರು. ನನಗೆ ಮೊದಲು ಮದ್ರಾಸಲ್ಲಿ ಮನೆ ಮಾಡಿದ್ಮೇಲೆ ನಮ್ಮದು ಆರ್ಕೆಸ್ಟ್ರಾ ಒಂದು ಶುರು ಮಾಡಿದೆ ಇಲ್ಲಿ. ಏನು ಹೆಸರು? ಅದು BK ಸುಮಿತ್ರಾ ವೃಂದ ಅಷ್ಟೇ, ಹೆಸರು ಇಟ್ಟಿಲ್ಲ. ಅದನ್ನು ಎಷ್ಟು ದಿನ ನಡೆಸ್ತೀನೋ ಸುಮ್ಮನೆ, ಯಾಕೆ ಹೆಸರು ಇದ್ಮೇಲೆ ಅದೊಂದು ಇರಬೇಕು, ಅದಕ್ಕೆ ಏನೋ ಹೆಸರು ಇರಲಿಲ್ಲ. ಆಮೇಲೆ ಅಲ್ಲಿಂದ ಇಳೆಯರಾಜ, ಅವಾಗೆಲ್ಲ ಕೀಬೋರ್ಡ್ ಇರಲಿಲ್ಲ, ಹಾರ್ಮೋನಿಯಮು ಅವಾಗ. ಅದಾದಮೇಲೆ ಒಂದೊಂದಾಗಿ ಬಂತು. ಆಮೇಲೆ ಗಂಗಯ್ಯ ಮರನ್ ತಮ್ಮ, ಆಮೇಲೆ ಜಾಯ್ ಅಂತ ಗೀಟಾರು, ಅವರೆಲ್ಲ ದೊಡ್ಡ ಜೆಟ್ಸನ್ ತಬಲ, ಅವರೆಲ್ಲ ಬರೋರು ನಮಗೆ. ಅಲ್ಲಿಂದ ಬರೋರು. ಬೃಂದಾವನ್ 8 ರೂಪಾಯಿ, ಬೃಂದಾವನ್ ಎಕ್ಸ್ಪ್ರೆಸ್ 8 ರೂಪಾಯಿ ಅವಾಗ ಅಲ್ಲಿಂದ ಬರೋಕ್ಕೆ. ಬಟ್ ಅವರೆಲ್ಲರೂ ದಿಗ್ಗಜ ವಾದ್ಯ ಕಲಾವಿದರು. ಹೌದು, ದೊಡ್ಡವರೆಲ್ಲ ನಿಮಗೆ ನುಡಿಸ್ತಾ ಇದ್ರು ಅವರು. ಆವಾಗ ನಮ್ಗೆ ಅದು ಅವಾಗ ಇಳೆಯರಾಜ ಅಂತ ಹೇಳ್ತೀವಿ, ರಾಜಯ್ಯ ಅಂತ ಇದ್ವಿ ನಾವೆಲ್ಲರೂ, ರಾಜಯ್ಯ ಅಂತ ಇದ್ವಿ. ತುಂಬ ಪ್ರೋಗ್ರಾಮ್ ಕೊಟ್ಟಿದ್ವಿ, ದಾವಣಗೆರೆ, ಧಾರವಾಡ, ಆ ಕಡೆ ಎಲ್ಲ ಮದುವೆಗಿದ್ವಿ ಎಲ್ಲ ತುಂಬ ಬರ್ತಾರೆ. ಚಿಕ್ಕಮಗಳೂರು ಗಣಪತಿ ಉತ್ಸವ. ಯಾವ್ಯಾವ ಹಾಡು ಕಂಪಲ್ಸರಿ ಇತ್ತು ಜನ ಕೇಳಬೇಕು ನಿಮ್ಮ ಹಾಡು? ಅವಾಗ ಸುಶೀಲಮ್ಮ, ಜಾನಕಮ್ಮ ಹಾಡಿದ್ದೆಲ್ಲ ಹಾಡ್ತಾ ಇದ್ವಿ. ಆಮೇಲೆ ನನ್ನ ಹಾಡುಗಳು ತುಂಬ ಇರ್ತಲ್ಲ, ಕೊನೆಗೆ ನಾವು ಬೇರೆಯವ್ರ ಹಾಡು, ನನ್ನ ಹಾಡುಗಳು ತುಂಬ ಇರ್ತಲ್ಲ, ಹಾಗಾಗಿ ನಮ್ಮದೇ ಇದು ಮಾಡ್ತಾಯಿದ್ವಿ. ಅವರೆಲ್ಲ ವಾದ್ಯಕ್ಕೆ ಬರೋರು. ಅದಾದಮೇಲೆ ನಾವು ಇಲ್ಲೆಲ್ಲೇ ಒಂದು ವಾದ್ಯಕ್ಕಷ್ಟೇ ನಾವೇ ಯಾಕೆ ಮಾಡಬಾರ್ದು ಅಂತ ನನ್ನ ಜೊತೆ ಗೋಪಿ ಅಂತ ಇದ್ದಾರೆ. ಆಮೇಲೆ BV ಶ್ರೀನಿವಾಸ್ ಅವರು ನನ್ನ ಜೊತೆ 50 ವರ್ಷದಿಂದ ಇದ್ದಾರೆ. ಮೈಸೂರು ಗೋಪಿ ಅಲ್ಲ, ಅವ್ರು ಮೋಹನ್ ಗೋಪಿ, ಅವ್ರ ಆರ್ಕೆಸ್ಟ್ರಾ ಬರ್ತಾ ಇದ್ರು. ಅವರು ಫ್ರೀ ಇದ್ದಾಗ ನಾನು ಒಪ್ಕೊಂಡು ಇಲ್ಲಿ ಒಪ್ಕೋತಾರೆ ಪ್ರೋಗ್ರಾಮ್. ಆಮೇಲೆ ಮದ್ರಾಸಿಂದ ಕರ್ಸೋದು ಬಿಟ್ಬಿಟ್ಟು ಇಲ್ಲೇ ನಾವು
ಗೋಪಿ ತುಂಬ ಎಲ್ಲೇ ಅರೇಂಜ್ ಮಾಡಿದ್ರು. ಬಿ ವಿ ಶ್ರೀನಿವಾಸ್ ಇವತ್ತಿಗೆ ದೊಡ್ಡ ಸಂಗೀತ ನಿರ್ದೇಶಕರು, ಎದೆ ತುಂಬಿ ಹಾಡಿದನು ಎಲ್ಲ ನೋಡಿದವ್ರೆ. ಅವರು ನಮ್ಗೆ ಹಾರ್ಮೋನಿಯಂ ಪ್ಲೇಯರು. ಆಮೇಲೆ ಒಂದು ಸಲ ಕೀಬೋರ್ಡು. ಅಲ್ಲಿಂದ ಅವಾಗ ದಿಲೀಪ್ ಅಂದರೆ ಇವನು ಯಾರಪ್ಪ ಅವನು ಇವಾಗ ಫೇಮಸ್ ಮ್ಯೂಸಿಕ್ ಮಾರ್ತವ್ರು ನನಗೆ. ದಿಲೀಪ್ ಅಂದರೆ ರೆಹಮಾನ್ ಅವ್ರ ತಂದೆ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಾಡಿಗೆ ಕೊಡ್ತಾಯಿದ್ರು. ಇಷ್ಟು ದೊಡ್ಡದು ಆರ್ಗನ್ ಅಂತ, ಅದನ್ನು ತರ್ತಾ ಇದ್ವಿ ಅಲ್ಲಿಂದ ಮದರ್ಸಿಂದ ತಂದು ಇಲ್ಲಿ ಕಾರ್ಯಕ್ರಮ. ಅದಾದಮೇಲೆ ನಮ್ಮದೇ ಒಂದು ಆರ್ಕೆಸ್ಟ್ರಾ ಅಂತ ಮಾಡಿದ್ವಿ. ಆವಾಗ ಬೆಂಗಳೂರಲ್ಲಿ ಆರ್ಕೆಸ್ಟ್ರಾ ಇಲ್ಲ, ಒಂದು 2-3 ಇತ್ತು. ವಿಜಯ ಕರ್ನಾಟಕ, ಸರಸ್ವಾಣಿ, ಆಮೇಲೆ ರಿಸರ್ವ್ ಬ್ಯಾಂಕಲ್ಲಿ ಒಂದು ಅವರೆಲ್ಲ ಸೇರಿ ಮಾಡಿದ್ದರು. ಭಾಳ ಕಡಿಮೆ ಇತ್ತು, ಯಾವಾಗಲೂ ಅವ್ರು ಬ್ಯುಸಿ. ಆಮೇಲೆ ನಮ್ಮದೇ ಮಾಡೋಣ ಅಂದ್ಕೊಂಡು ಒಂದು ಗೋಪಿ ತುಂಬ ಹೆಲ್ಪ್ ಮಾಡೋದು. ನನಗೆ ದೊಡ್ಡ ಮಗ ಇದ್ದಾಗೆ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಬಿ ವಿ ಶ್ರೀನಿವಾಸ್ ಗೊತ್ತೇ ಇಲ್ಲ, ಅದು ದೊಡ್ಡ ಮ್ಯೂಸಿಷಿಯನ್. ಎದೆ ತುಂಬ ಹಾಡಿದ್ದು ಇವಾಗ ಪಾಡಿಸ್ತಾರೆ, ಈಗ ಅವರೇ ಮಾಡ್ತಾ ಇರೋದು. ಅವರನ್ನು ನಾವೆಲ್ಲ ಸೇರಿ ಒಂದು ಆರ್ಕೆಸ್ಟ್ರಾ. ಈಗ ಯಾವ್ಯಾವ ಹಾಡೋದು? ನಿಮ್ಮ ಫಸ್ಟ್ ಹಾಡು ಯಾವುದು ಹಾಡಿದ್ದು ನೀವು ಇಂಡಸ್ಟ್ರಿಗೆ, ಕನ್ನಡ ಚಿತ್ರ ಜಗತ್ತಿಗೆ? ಅದೇ ಟಿ ಎ ಮೂರ್ತಿ ಹತ್ರ ಮೂರ್ತಿದು ಮೊದಲು. ಯಾವ ಹಾಡು? ಹಾಡಿನ ಟ್ಯೂನ್ ಹೇಳಿ. ಕನ್ನೆ ನಿನ್ನಯ ಕೋಪವಿದೇನು ಅಂತ, ಕನ್ನೆ ನಿನ್ನಯ ಕೋಪವಿದೇನು ಅಂತ. ಇದು ಅದೆಲ್ಲ ಅದು ರೆಕಾರ್ಡಿಂಗ್ ಆದಮೇಲೆ ನಾನು ಯಾವ್ದು ಕೇಳೇ ಇಲ್ಲ. ಬಟ್ ಆರ್ಕೆಸ್ಟ್ರಾ ಶುರುವಾದ್ಮೇಲೂ ಮದುವೆ ಆಗಿರಲಿಲ್ಲ ನೀವು? ಇಲ್ಲ, ಆರ್ಕೆಸ್ಟ್ರಾಕ್ಕೆ ಹಾಡೋಕ್ಕೆ ಸುಧಾಕರ್ ಬರ್ತಾಯಿದ್ರು. ಅಲ್ಲಿ ಪಾಯಿಂಟ್, ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡೋಕ್ಕೆ ಬರ್ತಾರೆ. ನಮ್ಮದು ಇಲ್ಲಿ ಓನ್ ಆರ್ಕೆಸ್ಟ್ರಾ ಮಾಡೋದ್ವಲ್ಲ, ಆವಾಗ ಸುಧಾಕರ್ ಹಾಡಕ್ಕೆ ಬರೋರು. ಎಲ್ಲಿ ಸುಧಾಕರ್ ಅವರು? ಎಲ್ಲಿ ಅವರು? ಅವರು ರಿಸರ್ವ್ ಬ್ಯಾಂಕಲ್ಲಿ ಇದ್ದರು. ಋಣಾನುಬಂಧ ನಮ್ಮ ತಂಗಿ ಗಂಡ ಅವ್ರಿಗೆ ಫ್ರೆಂಡ್ಸ್ ಅವ್ರ ಕೇಳಿದ್ರು, ಈ ಥರ ಮದುವೆ ಆಗ್ತೀಯಾ ಅಂತ. ನಿಮ್ಮಿಬ್ಬರಿಗೂ ಲವ್ ಆಗಿಲ್ವಾ? ಎಲ್ಲ ಲವ್ ಆಗಿದ್ದಲ್ಲ, ನನ್ನ ತಂಗಿ ಗಂಡ ಕೇಳಿದ್ಮೇಲೆ ಆಮೇಲೆ ಲವ್ ಆಗಿದ್ದೆ ಅಷ್ಟೇ. ಅದಾದ್ಮೇಲೆ ಒಂದು 2-3 ತಿಂಗಳಿಗೆ ಮದುವೆ ಮಾಡಿದ್ರು. ಯಾವ ಕಾಲ ಇದು ಮದುವೆ ಆಗಿದ್ದು? 1972. ನಾವು ಯಾರೂ ಹುಟ್ಟೇ ಇಲ್ಲ. ನೀವೆಲ್ಲ ಹುಟ್ಟಿರಲಿಲ್ಲ. 1972. ಓಕೆ. ಎಲ್ಲಿ ಮದುವೆ ಆಗಿದ್ದು? ಕುಕ್ಕೆ ಅಲ್ಲ, ಘಾಟಿ ಸುಬ್ರಹ್ಮಣ್ಯ. ದೇವಸ್ಥಾನದಲ್ಲಿ ಘಾಟಿ ಸುಬ್ರಹ್ಮಣ್ಯ. ಅಲ್ಲಿ ನಮ್ಗೆ ಇಲ್ಲಿ ಯಾರು ಗೊತ್ತಿಲ್ವಲ್ಲ, ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ, ಮನೆ ಇಲ್ಲ. ಆಮೇಲೆ ಬಟ್ ಬೆಂಗಳೂರಿಗೆ ಬರ್ತಿದ್ರ ನೀವಾಗ? ಮದ್ರಾಸಿಂದ ಬಂದು ಪ್ರೋಗ್ರಾಮ್ ಅಷ್ಟೇ. ಆಮೇಲೆ ದ್ವಾರಕಾನಾಥ್ ಭವನದಲ್ಲಿ ರಿಸೆಪ್ಷನ್ ನಾಗೇಂದ್ರ ಎಲ್ಲ ಬಂದಿದ್ದರು. ಎಲ್ಲರಿಗೂ ನೋಡಿ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಗ್ತಿತ್ತು. ಅವರು ಇವ್ರು ಹೇಳೋರು, ರಂಗರಾವ್ ಹೇಳೋರು, ಮುಂದೆ ಬಂದರೆ ಯುನೀಕ್ ವಾಯ್ಸು, ಯಾರಿಗೂ ಈ ಥರ ವಾಯ್ಸ್ ಇಲ್ಲ, ಇಮಿಟೇಟ್ ಮಾಡೋಕ್ಕಾಗಲ್ಲ ನಿನ್ನ ಹಾಡೋಣ ಅಂತಂದರು. ಆಮೇಲೆ ಅವರು ರಂಗರಾವ್ದು ತುಂಬ ಭಕ್ತಿಗೀತೆ ಹಾಡಿದ್ರು. ಅವ್ರು ಹೇಳೋರು, ನೀನು ಹಾಡ್ತಾ ಇದ್ರೆ ಒಂಥರ ಭಕ್ತಿ ಬರುತ್ತೆ ಅನ್ನೋರು. ಆವಾಗ ನಮ್ಗೆ ಅರ್ಥನೂ ಹೋಗ್ತಿರ್ಲಿಲ್ಲ, ಏನು ಅದ್ರ ಕಡೆ ಎಲ್ಲ ಗಮನ ಇಲ್ಲ. ಇದಕ್ಕೆ ಹಿಂಗೆ ಹೇಳೋದ್ರಲ್ಲ, ಓಹೋ ಪರವಾಗಿಲ್ಲ, ನಾನು ಅದು ತಿಳ್ಕೊಳ್ಳೋ ಇದು ಅಷ್ಟು ಬುದ್ಧಿ ಬಲ್ತಿರಲಿಲ್ಲ. ಹಾಡಬೇಕು, ಎಷ್ಟು ಕೊಡ್ತಾರೆ ಇಸ್ಕೊಳ್ಳೋದು, ಕೇಳಲ್ಲ, ಅದನ್ನು ಡಿಮ್ಯಾಂಡ್ ಮಾಡಲ್ಲ. ಡಿಮ್ಯಾಂಡ್ ಇಲ್ಲ, ಕಮ್ಯಾಂಡ್ ಇಲ್ಲ, ಇವತ್ತಿಗೂ ಇಲ್ಲ. ಹೌದು, ಇವತ್ತಿಗೂ ನಾನಿಲ್ಲ. ಅದಕ್ಕೆ ನಾವು ಕಾರ್ಯಕ್ರಮ ಎಲ್ಲ ಬರೋದಲ್ಲ, ನಾನು ಗೋಪಿ ಇದು ಹೇಳ್ಬಿಟ್ಟು ನಂಬರ್ ಕೊಟ್ಬಿಡ್ತೀನಿ, ಅದಕ್ಕೆ ನೀವು ಮಾತಾಡ್ಕೊಳ್ಳಿಪ್ಪ, ನಾನು ಇವತ್ತಿನವ್ರಿಗೆ ಯಾರ ಹತ್ರನೂ ಕೇಳು ಇಲ್ಲ, ಮಾಡೋಲ್ಲ. ಹಾಗೆ ಆಮೇಲೆ ಒಬ್ಬರು ಸಂಗೀತ ನಿರ್ದೇಶಕರಿಗೆ ಎಲ್ಲರದ್ದು ಆವಾಗಿನ ಕಾಲದವ್ರಿಗೆ ಉಪೇಂದ್ರ ಕುಮಾರು, ಟಿ ಜಿ ಲಿಂಗಪ್ಪ, ಆಮೇಲೆ ರಾಜನ್ ನಾಗೇಂದ್ರ, ಆಮೇಲೆ ಅಲ್ಲಿ ಸತ್ಯಮ್ಮು, ಎಲ್ಲದಕ್ಕೂ ಮ್ಯೂಸಿಕ್ ಮಾಡಿದ್ದೇನೆ. ಒಬ್ರಿಗೆ ನಾನು ಒಂದು ಫೋನ್ ಮಾಡ್ತಾ ಇರಲಿಲ್ಲ. ಆಮೇಲೆ ಲ್ಯಾಂಡ್ಲೈನ್ ಎಲ್ಲ ಬಂತಲ್ಲ, ಒಬ್ಬರ ಮನೆ ನನಗೆ ಗೊತ್ತಿಲ್ಲ, ಕೇಳೋದಿಲ್ಲ. ಅವ್ರು ಕೇಳ್ಕೊಂಡು ಹಾಡಿ ಅಂದರೆ ಹಾಡೋದು. ಇನ್ನೊಬ್ಬರ ಹತ್ರ ನಮ್ಗೆ ಅವಕಾಶ ಕೊಡಿ ಅಂತ ನಾನು ರಾಜ್ಕುಮಾರ್ ಕಾರ್ಯಕ್ರಮಗಳಿಗೂ ಒಂದು 15-16 ಕಾರ್ಯಕ್ರಮಗಳಿಗೆ ಹಾಡಿದೆ. ಅವರೆಲ್ಲ ಹಾಡೋಕ್ಕೆ ಶುರು ಮಾಡಿದಾಗ ಅವತ್ತು ನಾನು ಕೇಳಲಿಲ್ಲ. ಅದೊಂಥರ ನಮ್ಗೆ ಅದು ಮನಸ್ಸು ಬರಲಿಲ್ಲ. ಇನ್ನೊಬ್ಬರ ಹತ್ರ ಕೇಳೋದು, ಕೇಳಿ ಮಾಡೋದು, ಅವ್ರ ಮನೆಗಳಿಗೆ ಹೋಗೋದು, ಇದೆಲ್ಲ ಈಗ ಅಲ್ಲ ಎಲ್ಲ ಮಾಡೋದವ್ರದ್ದು ನನಗೆ ತಪ್ಪು ಅಂತ ಹೇಳಲ್ಲ. ನನಗೆ ಅದರ ಆಸೆ ಇರಲಿಲ್ಲ. ಒಟ್ಟು ನನಗೆ ನಮ್ಮ ತಂದೆ ರೇಡಿಯೋದಲ್ಲಿ ಕೇಳಬೇಕು ಒಂದೇ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ತಂದೆನೂ ಹೊರಟು ಹೋಗ್ಬಿಟ್ರು. ಹಾಗಾಗಿ ಆಮೇಲೆ ಮದುವೆ ಆದಮೇಲೆ ಇಲ್ಲಿ ಬಂದೆ. ಅಲ್ಲಮ್ಮ,
ಒಂದು ಹಾಡು ಹಿಟ್ಟಾದರೆ, 2 ಹಾಡು ಹಿಟ್ಟಾದರೆ ಅವ್ರನ್ನ ಹಿಡಿಯೋಕೆ ಆಗಲ್ಲ. ನೀವು ಹಂಗಲ್ಲ. ಕನ್ನಡ ಸಿನಿಮಾ, ಹೌದು, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ವಚನಗಳು ಮತ್ತು ಸಂಗೀತದ ಇನ್ನೂ ಹಲವಾರು ಪ್ರಕಾರಗಳು, ಸಂಪ್ರದಾಯದ ಗೀತೆಗಳು ಸಾವಿರಾರು ಹಾಡಾಗೋಯ್ತು. ಎಷ್ಟೋ ಹಾಡು ನೀವಿಲ್ಲದೆ ಬೆಳಗ್ಗೆನೇ ಆಗಲ್ಲ ನಮಗೆ, ಅಲ್ವಾ? ನಾವು ಯಾವುದೋ ದೇವಸ್ಥಾನಕ್ಕೋ ಯಾವುದೋ ಮನೆಗೋ ಎಲ್ಲೋ ಹೋದ್ರೆ ನಿಮ್ಮ ಹಾಡು ಬೆಳಗ್ಗೆ ಇದ್ದೇ ಇರುತ್ತೆ. ಅಷ್ಟು ಮಟ್ಟಿಗೆ ನಿಮ್ಮ ಕಂಠಸಿರಿ ಇರ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ಬಿಂಕ, ಬಿನ್ನಾಣ ಅಥವಾ ಇನ್ನೇನೋ ಅದೆಲ್ಲ ಏನೋ ಪ್ರತಿಷ್ಠೆ ಬರಲೇ ಇಲ್ವಲ್ಲ? ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಇವತ್ತಿಗೂ ನಂಗೆ ಗೊತ್ತಿಲ್ಲ. ಎಲ್ಲರೂ ನಮ್ಮಂಗೆ ನಮ್ಮ ಜೊತೆಗೆ ಚೆನ್ನಾಗಿ ನಗ್ತಾ ಮಾತಾಡ್ಬಿಡ್ತೀನಿ ಎಲ್ಲರ ಹತ್ರನೂ. ಅದಕ್ಕೆ ನಮಗೆ ಆ ಬಿಂಕ, ಬಿನ್ನಣ, ನಾನೊಬ್ಬ ಸೆಲೆಬ್ರಿಟಿ ಅವೆಲ್ಲ ಬರಲಿಲ್ಲ, ಬರೋದು ಇಲ್ಲ, ಬರೋದು ಬೇಡ ನನಗೆ. ಯಾಕೆ? ಆಮೇಲೆ ಯಾವ ದೇವಸ್ಥಾನಕ್ಕೆ ಹೋದರೂ ನನ್ನ ಹಾಡುಗಳು ಅಲ್ಲಿ ದೊಡ್ಡವರೆಲ್ಲ ಬಂದು ಕಾಲು ನಮಸ್ಕಾರ ಮಾಡಿ ಇಂಥ ಹಾಡುಗಳು ಹಾಡಿದ್ದೀನಿ. ನಮಗೊಂಥರ ಮುಜುಗರ ಆಗೋದು ಅವಾಗ. ಮದುವೆ ಆಯಿತು, ನಿಮ್ಮ ಸಂಗೀತದ ಪಯಣ ಮುಂದುವರಿತಾ ಇತ್ತು, ಎಲ್ಲ ಕಡೆ ಹಾಡು ಹೇಳ್ತಿದ್ರಿ. ಅವಾಗಲೂ ಏನು ಗೋಲ್ ಇರಲಿಲ್ವಾ, ಹಿಂಗೇನೋ ಮಾಡಬೇಕು, ಈ ಥರದ್ದೇನೋ ಆಗಬೇಕು ಅಂತ? ಸುಮ್ಮನೆ ಆರ್ಕೆಸ್ಟ್ರಾ ಆಡ್ಕೊಂಡು ಮುಂದಕ್ಕೆ ಹೋಗ್ತಾರ ಅಷ್ಟೇ? ಇಲ್ಲ, ನಮ್ಮದು ಅಲ್ಪ ತೃಪ್ತರು ಅಂತಾರಲ್ಲ, ಹಾಗಾಗಿ ಅತಿ ಆಸೆ ಇಲ್ಲ. ಆಸೆ ಇದೆ, ಅತಿ ಆಸೆ ಇಲ್ಲ ನನಗೆ. ವಿಥೌಟ್ ಮ್ಯೂಸಿಕ್ BK ಸುಮಿತ್ರ ಝೀರೋ. ಭಕ್ತಿಗೀತೆ, ಭಾವಗೀತೆ, ಆಮೇಲೆ ಜನಪದ ಗೀತೆಗಳಿಂದ ಜನ ನನಗೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ನಾನು ಕರ್ನಾಟಕದ ಜನತೆಗೆ ಆಭಾರಿಯಾಗಿದ್ದೀನಿ ಯಾವಾಗಲೂ. ತುಂಬ ತುಂಬ ಮನೆ ಮಗಳ ಹಾಗೆ ನೋಡ್ಕೊಳ್ತಾರೆ ಎಲ್ಲ ಕಡೆ. ಅಮೇರಿಕ ಎಲ್ಲ ಕಡೆ ಹೋಗಿ ಬಂದೆ, ಶಿಬಿರಗಳು ಮಾಡಿದೆ. ಶಿಬಿರ ಅಂದರೆ ನಾನು 60 ವರ್ಷ ಸಂಗೀತ ಸೇವೆ ಮಾಡಿದ್ದೀನಿ. ಖಂಡಿತ ಇಲ್ಲ, ಸೇವೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಇದು. ಯಾಕೆಂದರೆ ನಾವು ರೆಕಾರ್ಡಿಂಗ್ ಇದ್ದರೆ ದುಡ್ಡು ತೊಗೊಂಡಿದ್ದೀವಿ, ಅದು ಸೇವೆ ಹೆಂಗಾಗುತ್ತೆ? ಕಮರ್ಷಿಯಲ್ ಆಗುತ್ತೆ. ಅದೇ ನಾನು BV ಶ್ರೀನಿವಾಸು ಒಂದು 543 544 ಶಿಬಿರಗಳು ಮಾಡಿದ್ದೀವಿ ಎಲ್ಲ ಕಡೆ, ಗ್ರಾಮೀಣ ಪ್ರದೇಶ. ಯಾಕೆಂದರೆ ನಾನು ಹಾಡು ಕಲಿಯೋವಾಗ ತುಂಬ ಕಷ್ಟಪಟ್ಟಿದ್ದೀನಿ. ಅದೆಲ್ಲ ಎಲ್ರಿಗೂ ಆಗಬಾರ್ದು ಅಂಥೇಳಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಯಾರು ಕರೆಸ್ತಾರಲ್ಲ ಅಲ್ಲಿ ಅವರಿಗೆ ಫ್ರೀಯಾಗಿ ನಮ್ಗೆ ಹೋಗಿ ಬರೋ ಖರ್ಚು ಇವತ್ತಿಗೂ. ಇವಾಗ ನನಗೆ ಈಗ 3 ವರ್ಷದ ಹಿಂದಿನವರೆಗೂ ನಾನು ಮಾಡಿದ್ದೀನಿ ಅದನ್ನ. ಹೌದು, ನಾವಿಬ್ಬರು ಹೋಗಿ ತಿಂಗಳಿಗೆ 2 ದಿನ ಇಟ್ಕೊಂಡ್ಬಿಡೋದು. ಅವ್ರಿಗೆ ಭಾವಗೀತೆ, ಭಕ್ತಿಗೀತೆ, ಕೆಲವು ಮಠಗಳು, ಲಿಂಗಾಯತರ ಮಠಗಳಲ್ಲಿ ವಚನಗಳು ಇದೆಲ್ಲ ಹೇಳ್ಕೊಡೋದು. 2 ದಿನ ನಮ್ಗೆ ಹೋಗಿ ಬರೋ ಖರ್ಚು, ಅಲ್ಲಿ ವಸತಿ ಕೊಟ್ಟರು ಸಾಕು, ಇನ್ನೇನು ಬೇಡ. ಇದಕ್ಕೆ ನಾನೇ ಐ ವಿಟ್ನೆಸ್ಸು. ಯಾಕೆಂದರೆ ನನಗೊಂದು ಸೌಭಾಗ್ಯ ಏನಪ್ಪ ಅಂದರೆ, ಈ ಸುಗಮ ಸಂಗೀತ ಸಮ್ಮೇಳನ ನಡಿಬೇಕಾದ್ರೆಲ್ಲ ಅಮ್ಮನ ಜೊತೆ ಈ ಕಾರ್ಯಾಗಾರಕ್ಕೆ ಹೋಗಿ ಹೇಗೆ ನಡೀತಿದೆ ಅಂತ ಕರ್ನಾಟಕದ ಉದ್ದಗಲಕ್ಕೂ, ಅಂದರೆ ಈ 31 ಜಿಲ್ಲೆಗಳಿಗೂ ಪ್ರಯಾಣ ಮಾಡಿ ಸಂಗೀತ ಹೇಳಿಕೊಟ್ಟು ಸುಗಮ ಸಂಗೀತದ ಕಾರ್ಯಾಗಾರ ಮಾಡಿರುವ ಹೆಗ್ಗಳಿಕೆ ಇದ್ದರೆ ಅವ್ರನ್ನ ಹಾಡಿಸ್ತಾ ಇದ್ದೆ. ಇವರೇ ಅವರು 5 ಹಾಡು. ಯಾಕೆಂದ್ರೆ ಕೆಲವರು ಸಂಗೀತಕ್ಕೆ ಬರುತ್ತೆ, ಕೆಲವರಿಗೆ ಜ್ಞಾನನೇ ಇರಲ್ಲ, ಸಂಗೀತ ಜ್ಞಾನ. ಆದರೂ ಹಾಡಿಸ್ತಿದ್ರಿ ಚೆನ್ನಾಗಿ. ಅಂಥವ್ರನ್ನ ತಿದ್ದಿ ಅಂತೂ ಒಂದು ಅರ್ಧ ಗಂಟೆಗೆ ಹಾಡ್ಬೋದು. ಕೆಲವ್ರಿಗೆ ಸಂಗೀತ ಬರೋರು ಎಲ್ಲ ನಾವು ಹೋಗದೆ ಜಾಗನೇ ಇಲ್ಲ. ಎಲ್ಲ ಕಡೆ ಜೈಲಿಗೂ, ಹಸ್ರಿ ಜೊತೆ ಜೈಲಿಗೂ ಹೋಗ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಸಂಗೀತ. ಹಸ್ರಿ ಇದ್ದಾಗ ನಿಮ್ಮ ಗುರುಗಳು ಅವಾಗ ತುಂಬ ಎಲ್ಲ ಕಡೆನೂ ಹೋಗಿ ಶಿಬಿರಗಳು ಮಾಡಿದ್ದೀನಿ. ಇನ್ಫೋಸಿಸು ಅವರೆಲ್ಲ, ಅವರು ಕೆಲವರು ಆಶೀರ್ವಾದ ಅಂಥೇಳಿ ಅಷ್ಟು ದೂರದಿಂದ ಬರ್ತೀರಿ ಅಂತ ದುಡ್ಡು ಕೊಡ್ತಾರೆ. ಕೊಟ್ಟದ್ದೇ ನಿಜವಾಗ್ಲೂ ನಾವು ತುಂಬ ವಿಶ್ವಾಸಪೂರ್ವಕವಾಗಿ ತಗೋತೀನಿ. ಕಡಿಮೆ ಆದರೂ ಕೇಳಲ್ಲ, ಜಾಸ್ತಿ ಆದರೂ ಏನು ಮಾಡಲ್ಲ. ಎಲ್ಲೂ ಇಲ್ಲ, ಇದುವರೆಗೂ ಇಲ್ಲ. ಇಷ್ಟು ಕೊಡಿ ಅಷ್ಟು ಕೊಡಿ. ಕೆಲವು ಸಂಗೀತ ಸರ್ಕಾರಿ ಶಾಲೆಗಳಿಗೆ ಕರೆಸ್ತಾರೆ. ಅಲ್ಲಿ ಓ ಅಂದರೆ ಓ, ಸಾ ಅಂದರೆ ಸಾ ಅನ್ನಿಸೋದು. ಬೆಳಗ್ಗೆಯಿಂದ 2 ಗಂಟೆವರೆಗೂ ಗಂಟಲೆಲ್ಲ ಹೋಗಿಸ್ತಾ ಇದ್ದಾರೆ. ಅಂಥ ಕಡೆನೂ ಹೋಗಿ ಮಾಡಿದ್ವಿ. ಅವ್ರನ್ನ ಹಾಡಿಸಿ ಅಲ್ಲೇ ಸಾಯಂಕಾಲ ಮಾಡಿದ್ವಿ. ಅದು ಸೇವೆ ಅಂತೀನಿ ನಾನು. ಯಾಕೆಂದ್ರೆ ಅವ್ನಿಗೆ ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ಅದೊಂದು ಸೇವೆ. ಈ ರೆಕಾರ್ಡಿಂಗ್ ಹಾಡೋದು ಇದೆಲ್ಲ ಸೇವೆ ಅಲ್ಲ, ನಮ್ಮ ಒಂದು ಉದ್ಯೋಗ. ಆಮೇಲೆ ಉದ್ಯೋಗ ಆಯ್ತಲ್ಲ ಅದು, ಹಾಗಾಗಿ ಸೇವೆ ಅಂದರೆ ನಾನು ಒಪ್ಪಲ್ಲ. ಈಗ ನೀವೇ ದೇವಸ್ಥಾನಕ್ಕೆ ಹೋಗಿರ್ತೀರಾ, ನಿಮ್ಮ ಹಾಡೇ ಕೇಳಿಸ್ತಿರುತ್ತಲ್ಲ, ಅವಾಗ ಹೆಂಗೆ ಅನಿಸುತ್ತೆ? ಖುಷಿ ಆಗುತ್ತೆ. ಯಾವ ಹಾಡು ದೇವಸ್ಥಾನಕ್ಕೆ ನೀವು? ಅಲ್ಲ, ಎಲ್ಲ ಹಾಡುಗಳು ಬರುತ್ತೆ. ನಾನು ಹಾಡೋದೇ ಇದೇ ಇಲ್ಲ. ಒಂದು 2-3 ಫೇಮಸ್ ಹಾಡಿ. ನಾನು ಧರ್ಮಸ್ಥಳ ಮಂಜುನಾಥ ನಾನು ತುಂಬ ನಂಬಿರೋದು.
ತುಂಬ ಹಾಡಿದ್ದೀನಿ, ರಾಘವೇಂದ್ರ ಸ್ವಾಮಿಗಳು ಹಾಡಿದ್ದೀನಿ, ಲಕ್ಷ್ಮಿ, ಇಂದು ಶುಕ್ರವಾರ ಲಕ್ಷ್ಮಿ ಇದೆಲ್ಲ. ಸುಮ್ಮನೆ ಝಲಕ್ ಅಷ್ಟೇ, ಮಂಜುನಾಥಂದೊಂದು ಸುಮ್ಮನೆ ಝಲಕ್ ಚಿಕ್ಕದು. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ, ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಇವೆಲ್ಲ ತುಂಬ ಹಾಡಿದ್ದೀನಿ ನಾನು. ಬಹಳ ಇಷ್ಟ ಆಗಿದೆ ಯಾವ್ದು ಬೇರೆ ಬೇರೆ ಬೇರೆ. ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಇಂದು ಶುಕ್ರವಾರ. ಎಲ್ಲೋದ್ರೂ ಗೊತ್ತು, ನಮ್ಮನೇಲಿ ಇದನ್ನೇ ಹಾಕ್ಕೊಂಡು ಪೂಜೆ ಮಾಡ್ತಾರೆ, ಖುಷಿ ಆಗುತ್ತೆ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಅದು ಆಮೇಲೆ ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗು ಚಾಮುಂಡಿ ನಿಂತಿಗಳು. ತುಂಬ ಹಾಡುಗಳು ಇಷ್ಟ ಇದೆ, ಇವತ್ತಿಗೂ ಕೇಳ್ತಾರೆ. ಅಯ್ಯೋ, ಇನ್ನು 100 ವರ್ಷ ಆದ್ರೂ ಕೇಳ್ತಾರೆ, ಅಂದ್ರೆ ಹಾಗಿದೆ ಅದು. ನನಗೆ ಇವಾಗ ನಾನು ಆ ಪ್ರೋಗ್ರಾಮ್ಗಳು ಕೊಡದೇ ಇದ್ರು ನನಗೆ ಮೆಸೇಜ್ಗಳು ಬರುತ್ತೆ ಇವಾಗಲೂ. ಮೇಡಮ್ ಇವಾಗಲೂ ಬರುತ್ತೆ, ಮೇಡಮ್ ಬೆಳಗ್ಗೆ ನಿಮ್ಮ ಹಾಡು ಇದರಲ್ಲಿ ಕೇಳಿದೆ, ಆ ಚಾನಲಲ್ಲಿ ಕೇಳಿದೆ ಅಂತ. ಇವತ್ತಿಗೂ ಮರ್ತಿಲ್ವಲ್ಲ. ಒಂದು ನಿಮ್ಮ ಹಾಡು ಆಕಾಶವಾಣಿಯಲ್ಲಿ ಬಂತು, ಹೌದು. ಅಪ್ಪ ಕೇಳಿಸ್ಕೊಂಡ್ರು, ಅಪ್ಪನ ರಿಯಾಕ್ಷನ್? ಅಪ್ಪನ ತುಂಬಾ ಕೇಳಿಸ್ಲಿಲ್ಲ, ಕೇಳಿಸ್ಕೊಂಡೆ. ಬಟ್ ಅಪ್ಪನ ರಿಯಾಕ್ಷನ್ ಹೇಗಿತ್ತು? ಎಲ್ಲ ನಾನೇ ಇರಲಿಲ್ಲ, ನಾನು ಮದ್ರಾಸಲ್ಲಿ ಮನೆ ಮಾಡಿಕೊಟ್ಟಿದ್ರಲ್ಲಿ ಇಲ್ಲಿದ್ದೆ, ಹಳ್ಳಿಲಿ ಅವರಿದ್ದು. ಆಮೇಲೆ ಮಣಿಪಾಲಲ್ಲಿ ಅವ್ರು ಹೋಗಿದ್ದು, ನಮ್ಮೂರಿಗೆ ಹತ್ರ ಮಣಿಪಾಲ್. ಕೇಳಿಸ್ಕೊಂಡಿದ್ದಾರೆ, ಖುಷಿಯಾಗಿರುತ್ತೆ. ಅದು ನಮ್ಮ ತಂದೆ ನನ್ನ ಎದುರಿಗೆ ನಾನು ಹೊಗಳ್ತಾ ಇರಲಿಲ್ಲ, ಅಲ್ಲಾದ್ರೂ ಅಷ್ಟೇ. ಕಾರ್ಯಕ್ರಮಕ್ಕೆ ಯಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಅವ್ರೇನು ಹೇಳ್ತಿರ್ಲಿಲ್ಲ, ಇನ್ನೊಬ್ಬರ ಹತ್ರ ಹೇಳ್ತಿದ್ರಂತ, ಬೇರೆಯವ್ರ ಹತ್ರ ಹೇಳ್ತಿದ್ರು, ಸುಮಿತ್ರ ಒಳ್ಳೆ ಹೆಸರು ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಖುಷಿ. ನನ್ನ ಎದುರು ಒಂದಿನೂ ಹೇಳಿಲ್ಲ. ಮದುವೆ ಆದಮೇಲೆ ಏನು ಬದಲಾಯಿತು ನಿಮ್ಮ ಬದುಕಲ್ಲಿ? ಸುಧಾಕರ್ ಅವ್ರು ಬಂದಮೇಲೆ, ಮದುವೆ ಆದಮೇಲೆ ನನಗೆ ಒಳ್ಳೆ ನನ್ನ ಸಂಗೀತಕ್ಕೆ ಪೂರಕವಾದ ಮನೆ ಸಿಕ್ತು. ಅದು ಜಾಯಿಂಟ್ ಫ್ಯಾಮಿಲಿನೇ. ನಮ್ಮ ಅತ್ತೆ ಒಂಥರ ದೇವರದನ್ ಅಂತಾರೆ. ನಾನು ಎಲ್ಲಿ ರೆಕಾರ್ಡಿಂಗ್ ಹೋದ್ರು, ಎಷ್ಟೊತ್ತಿಗೆ ಹೋದ್ರು, ಪ್ರೋಗ್ರಾಮ್ಗೆ ಹೋದ್ರು ಯಾಕೆ ಏನು ಅಂತ ಕೇಳ್ತಾ ಇರಲಿಲ್ಲ. ತುಂಬ ಭಾರತಮ್ಮ ಅಂತ ಒಳ್ಳೆ ನಮ್ಮ ಮಾವನವ್ರು ಇರಲಿಲ್ಲ ಅವಾಗ. ನಮಗೆ ತುಂಬ ಪೂರಕವಾಗಿತ್ತು. ಯಜಮಾನರು ಸುಧಾಕರ್ ಅವರು ಒಂದು ಕಾಲದಲ್ಲಿ ಅವ್ರು ಹಾಡ್ತಾಯಿದ್ರು, ರಿಸರ್ವ್ ಬ್ಯಾಂಕಲ್ಲಿದ್ದರು. ಅವರಿಗೆ ಬೆಂಗಳೂರು ಮುಖೇಶ್ ಅಂತ ಹೆಸರು. ಮುಖೇಶ್ ಹಾಡುಗಳು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರು. ಆಮೇಲೆ ಮದುವೆ ಆಯಿತು. ಸೌಮ್ಯ, ಸುನಿಲ್ ಇಬ್ಬರು ಮಕ್ಕಳು. ಹೌದು, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಸಂತೃಪ್ತವಾದ ಜೀವನ ನಡೆಸ್ತಾ ಇದ್ದೀನಿ ಈಗ. ಮೊಮ್ಮಗ ಅಥರ್ವ. ಅಂತ ಹೇಳ್ಬಿಟ್ರಿ ಅಲ್ಲ, ಇಷ್ಟೇನೋ ಒಂದು ಸರಿ ಅಲ್ಲ, ತುಂಬ ಆದರೆ ಇಲ್ಲ ಹಂಗಲ್ಲ. ಯಾವಾಗಲೂ ಹೆಣ್ಮಕ್ಳು ಅಪ್ಪ ಅಮ್ಮಂದಿರ ಜೊತೆ ಬೆಳೆದಾಗ ಒಂದು ಕಲೆಯನ್ನು ಪ್ರೀತಿಸಿರ್ತಾರೆ ಮತ್ತು ಕಲೆಯ ಜೊತೆ ಇರಬೇಕು ಅಂತ ಬಯಸಿರ್ತಾರೆ. ಮದುವೆ ಆದಮೇಲೆ ತುಂಬ ಪುಣ್ಯ ಮಾಡಿದ್ರೆ ಮಾತ್ರ ಅದನ್ನು ಮುಂದುವರ್ಸೋಕೆ ಸಾಧ್ಯ ಆಗೋದು. ಹೌದು, ಇಲ್ಲಿ ಬಹಳ ಕಷ್ಟ. ತುಂಬ ಜನ ಅಯ್ಯೋ ಮದುವೆ ಆದ್ಮೇಲೆ ಆಗಿಲ್ಲ, ಏನೇನೋ ಕಷ್ಟಗಳು ಬರುತ್ತೆ. ಬಟ್ ನಿಮ್ಗೆ ಹಾಗಾಗಿಲ್ಲ ನೋಡಿ. ಇಲ್ಲ ಇಲ್ಲ, ನನಗೆ ಆ ಥರ ರೆಸ್ಟ್ರಿಕ್ಷನ್ ಎಲ್ಲೂ ಬರಲಿಲ್ಲ. ನನಗೆ ಜಾಯಿಂಟ್ ಫ್ಯಾಮಿಲಿ ಆದ್ರೂ ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೆ. ಆಮೇಲೆ ಮಾಡಿದ್ರು, ಗಂಡ ಸಪೋರ್ಟ್ ಮಾಡಿದ್ರು. ಮದುವೆ ಆದ್ಮೇಲೆ ಮಕ್ಕಳನ್ನ ನೋಡ್ಕೋಬೇಕು, ಜವಾಬ್ದಾರಿ ಇರುತ್ತೆ, ಅದು ಸಂಗೀತವನ್ನು ನಿಭಾಯಿಸಬೇಕು. ನಮ್ಮ ಅತ್ತೆ ನನ್ನ ಜೊತೆ ಇದ್ರು. ನಾವು ಮಕ್ಕಳು ದೊಡ್ಡವರಾದ್ಮೇಲೆ ಬೇರೆ ಇದು ಮಾಡಿದ್ವಿ, ನಾವು ಬೇರೆ ಬೇರೆ ಹೋದ್ವಿ. ಆಮೇಲೆ ನಮ್ಮ ಅತ್ತೆ ನನ್ನ ಜೊತೆನೇ ಇದ್ರು. ಆಮೇಲೆ ಊರಿಂದ ಮಕ್ಕಳು ನೋಡ್ಕೊಳಕ್ಕೆ ಒಬ್ಬರನ್ನ ಕಳಿಸಿದ್ರು ನಮ್ಮ ಮನೇಲಿ. ನಮ್ಮ ತವ್ರ ಮನೆ ಒಂದು ನಮ್ಮ ಇವಾಗೆಲ್ಲ ನಮ್ಮ ಅಣ್ಣನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲರೂ ಅದೇ ವಿಶ್ವಾಸದಲ್ಲಿದ್ದಾರೆ. ಅವರು ಇವಾಗಲೂ ನಮ್ಮ ಮಕ್ಕಳೆಲ್ಲ ರಾಜ್ಯಕ್ಕೆಲ್ಲ ಅಲ್ಲಿ ಹೋಗ್ತಾರೆ. ಏನು ವಿಶೇಷ ಆದರೂ ಅಲ್ಲಿ ಕೋಲ ಅಂತ ಆಗುತ್ತೆ ನಮಗೆ. ನಮ್ಮ ಮನೆಯಿಂದ ಮೂಲಕನೇ ಆಗೋದು. ಗೌರಗಲ್ಲು ಕೋಲ ಅಂದರೆ ಫೇಮಸ್ಸು. ಗೌರಗಲ್ಲು ಬೆಳಲ್ಕೊಪ್ಪ ಕೋಲ ಅಂತ ಅಲ್ಲಿಗೆ ಹೋಗ್ತಾರೆ, ಪ್ರತಿ ವರ್ಷವೂ ಹೋಗ್ತಾರೆ.
ಹಂಗೆ ನನ್ನ ಮೊಮ್ಮಗನಿಗೆ ಕಳಿಸ್ತೀವಿ. ಅವನಿಗೂ ಆ ಪರಿಸರ ಎಲ್ಲ ಗೊತ್ತಾಗಲಿ ಅಂತ ಅವನಿಗೆ ದನ ಕರು ಅಂದರೆ ತುಂಬ ಇಷ್ಟ ಅವನಿಗೆ. ಯಾಕೆಂದರೆ ಅದರಲ್ಲಿ ಅಲ್ಲಿ ಹೋದಾಗ ಅದೆಲ್ಲ ನೋಡ್ತಾನಲ್ಲ, ಆಮೇಲೆ ಅವನಿಗೂ ಇಷ್ಟ. ಹಾಗಾಗಿ ನನಗೆ ಕೊರಗಕ್ಕೆ ಏನಿಲ್ಲ. ಇವಾಗ ಕಷ್ಟ ಇತ್ತು ಮೊದಲೆಲ್ಲ, ನಾನು ಅನುಭವಿಸಿದ್ದೀನಿ ಕಷ್ಟಗಳನ್ನು. ಆದರೆ ನಾನು ಅದನ್ನು ತಲೆವರೆಗೆ ಯಾವುದೂ ತೊಗೊಳ್ಳಲ್ಲ. ಯಾವುದು ತೊಗೊಳ್ಳಲ್ಲ. ಎಲ್ಲ ಥರದಲ್ಲೂ ಆಯಿತು. ಕೆಲವು ಅದು ಹೇಳೋಕ್ಕಾಗಲ್ಲ, ಕೆಲವು ಅದು ಆ ಥರ. ಆದರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ಧೈರ್ಯ ಕಳ್ಕೊಳ್ಳೋದೆ ಅದೆಲ್ಲ ನೀಗಿಸ್ಕೊಂಡು ಅದು ಇವಾಗ ನೆಮ್ಮದಿಯಾಗಿ ಆರಾಮಾಗಿದ್ದೀನಿ. ನನಗೇನಿಲ್ಲ. ಒಳ್ಳೆ ಸೊಸೆ, ಒಳ್ಳೆ ಮಗ, ಒಳ್ಳೆ ಮೊಮ್ಮಗ, ಒಳ್ಳೆ ಮಗಳು. ಯಜಮಾನ್ರ ಜೊತೆ ಸೇರಿ ಒಂದು ಕೆಸೆಟ್ ಕಂಪನಿ ಓಪನ್ ಮಾಡ್ತಾರೆ. ಹೌದು. ಇದು ಹೇಳಿ, ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಇಷ್ಟೊಂದು ಅಪರೂಪದ ವಿಷಯಗಳಿವೆಲ್ಲ. ಹೌದು. ಗೋಪಿ ನಮ್ಮ ಜೊತೆಗೆ ಇವತ್ತಿಗೂ ಇದ್ದಾರೆ ಅಂತ ಹೇಳ್ತನಲ್ಲ, ಅವ್ರು ನೋಡ್ಕೊತಾ ಇದ್ರು ಫುಲ್ಲು. ಆಮೇಲೆ ನಾವು 92ನಲ್ಲಿ ಮೊದಲು ಅಮೆರಿಕಕ್ಕೆ ಹೋದ್ವಿ 3 ತಿಂಗಳು. ಅವಾಗ ಯಾರು ಗೋಪಿನೂ ಬಂದಿದ್ರು, BB ಶ್ರೀನಿವಾಸು. ಅವಾಗೆಲ್ಲ ಈ ಕರೋಕೆ ಎಲ್ಲ ಇಲ್ಲ, ಮೈನಸ್ ಟ್ರ್ಯಾಕ್ ಎಲ್ಲ ಇಲ್ಲ, ಆರ್ಕೆಸ್ಟ್ರಾ ಫುಲ್ ಹೋಗ್ಬೇಕು. ಅಲ್ಲಿ ನಾವೊಬ್ರು ತಬಲಾ, ಕೀಬೋರ್ಡು, ಅವಾಗೆಲ್ಲ ಕೀಬೋರ್ಡಲ್ಲೇ ಇತ್ತು. ಅವಷ್ಟೊತ್ತಿಗೆ ಬಂದಿತ್ತು. ಆಮೇಲೆ ಸೌಮ್ಯ, ನಾನು, ಯಜಮಾನ್ರ 5 ಜನ, 6 ಜನ ಹೋದ್ವಿ. ಅಲ್ಲಿ ವಿಶ್ವನಾಥ್ ಎಕ್ಸ್ ಮೇಯರ್ ಮಗಳು, ಅವರೊಂದು ಚಾನಲ್ ಇತ್ತು, ಕರೆಸ್ಕೊಂಡ್ರು ಅವರು. ಈಗ ಬಂದಿರೋದು ಇದೆ, ಅಕ್ಕ ಎಲ್ಲ ಈಚೆಗೆ ಬಂದಿರೋದು. ನಾವು ಹೋದಾಗ ಯಾವುದೂ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಾವು 3 ತಿಂಗಳು ಪ್ರೋಗ್ರಾಮು ಕೊಟ್ಕೊಂಡ್ವಿ. ಒಬ್ಬರು ಒಂದೊಂದು ಕಡೆ ಬುಕ್ ಮಾಡ್ಕೊಂಡು ಹೋದರು ಅವರೆಲ್ಲ. ಒಂದು ಕಡೆ ನಾವು ನ್ಯೂಯಾರ್ಕಿಗೆ ಹೋಗಿದ್ದು. ಆವಾಗ ನಮ್ಗೆ ಗೊತ್ತಿಲ್ಲ ಇದೆಲ್ಲ, ಫಸ್ಟ್ ಟೈಮ್ ಅಲ್ವಾ ಫ್ಲೈಟಿಗೆ ಹೋಗೋದಲ್ಲ. ಒಂದು 3,000 ವಿಳಿದಲೇ ತೊಗೊಂಡ್ಬಿಟ್ಟಿದ್ವಿ. ಇವಾಗ ಯಾರು ಬಿಡ್ತಾರೋ, ನಾವು ವಿಳಿದಲೇ ಇಲ್ಲವೇ ಇಲ್ಲ. ಎಷ್ಟು ದೇಶಕ್ಕೆ ಹೋಗಿದ್ದೀರಮ್ಮ? ನಾನು ಕೆನಡಾ ಹೋಗಿದ್ದೀನಿ, ಅಮೇರಿಕಾ ಹೋಗಿದ್ದೀನಿ, ಸಿಂಗಾಪುರ್ ಹೋಗಿದ್ದೀನಿ. ಆಮೇಲೆ ಸದ್ಯಕ್ಕೆ ಅಷ್ಟೇನು ಇಂಡಿಯಾದಲ್ಲೇ ಎಲ್ಲ ಕಡೆ ನೋಡಿದ್ದೀನಿ. ಎಲ್ಲ ಕಡೆನೂ, ಹೈದ್ರಾಬಾದು ಎಲ್ಲ ಕಡೆನೂ ಸಾಧಾರಣ ಹೋಗಿದ್ದೀನಿ. ಶಿಬಿರಗಳಿಗೆ ಹೋಗಿದ್ದೀನಿ. ಶಿಬಿರ ಕರೆಸ್ತಾರೆ, ಎಷ್ಟು ದೂರ ಆದರೂ ಪರವಾಗಿಲ್ಲ. ಕೆಲವರು ಈ ಬಾಂಬೆಗೆ ಅಂದರೆ ಫ್ಲೈಟಲ್ಲಿ ಕರೆಸ್ತಾರೆ. ಅವಾಗ ಈ ಮಧುಕೃಷ್ಣ ಅವ್ರದ್ದು ನೀನು ಬಂದಿದೆಯಲ್ಲ, ತುಂಬ ನೀನು ಅಪರ್ಣ, ನಿಮ್ಮ ಆವಾಗಿಂದ ನೀವು ನನಗೆ ಅದಕ್ಕೂ ಹಿಂದೆ ಎಲ್ಲ ಇದಕ್ಕೂ ನಿಮ್ಮ ಪರಿಚಯಕ್ಕಿಂತ ಮುಂಚೆನೆ ಸಾಧಾರಣ. ಆವಾಗ ಅದಕ್ಕೆಲ್ಲ ನಾನು ಮುಂಚೆನೇ ಮೊದಲು ಅಲ್ಲಿ ಒಂದು ನಮ್ಮ ಪರಿಷತ್ತಿನ ಒಂದು ಸಮ್ಮೇಳನ ಆದರೂ 8 ದಿನ ಮುಂಚೆ ಹೋಗ್ಬಿಟ್ಟು ನಾನು ಶ್ರೀನಿವಾಸ ಅವ್ರಿಗೆ ತರಬೇತಿ ಕೊಡೋದು. 100, 150, 200 ಜನ ಈ ಥರ ಒಂದು ವಾರ ಕೊಟ್ಟು ಅವ್ರನ್ನ ಒಂದು ಅರ್ಧ ಗಂಟೆ ಅವ್ರನ್ನ ಸಮ್ಮೇಳನಕ್ಕೆ ಮುಂಚೆ ಫಸ್ಟು ಇದು ಪ್ರೇಯರ್ ಆದ ಕೂಡಲೇ ಅವ್ರ ಹತ್ರ ಹಾಡಿಸೋದು. ತುಂಬ ಜನ ಸಾಧಾರಣ ಒಟ್ಟು ನಾವು ಕೊಟ್ಟಿದ್ದು ಅಂದರೆ ಶಿಬಿರ ಮೂಲಕ ಒಂದು 35,000 ಜನ ಇದು ಮಾಡಬೇಕು. ನೀವು ಹೆಂಗೆ ಇಷ್ಟೊಂದು ದಾನಶೂರ ಕರುಣೆ ಆದರೆ ಹೆಂಗೆ ಎಲ್ಲವನ್ನು ಆರಾಮಾಗಿ ಕೊಟ್ಬಿಡ್ತೀರಾ? ಆರಾಮಾಗಿರ್ತೀರಾ, ಎಲ್ಲರ ಜೊತೆನೂ ಖುಷಿಯಾಗಿರ್ತೀರಾ. ನೀವಾಯಿತು, ನಿಮ್ಮದೇ ಪ್ರಪಂಚ ಆಯಿತು. ಜೊತೆಗೆ ಅದ್ಭುತ ವಿಷಯ ಏನಪ್ಪ ಅಂದರೆ, ನನಗೆ ಪ್ರತಿದಿನ ಬೆಳಗ್ಗೆ 4:55 ಇವತ್ತಿಗೂ, ಈಗ ನೀವೇನು ಶೋ ನೋಡ್ತಿರ್ತೀರ ಇವತ್ತಿಗೂ ಗುಡ್ ಮಾರ್ನಿಂಗ್ ಹೇಳೋದು ಸುಮಿತ್ರಮ್ಮ. ಶುಭೋದಯ. ಸುಮ್ಮನೆ ಶುಭೋದಯ ಕಳ್ಸಲ್ಲ ಅವ್ರು ನನಗೆ. ಶುಭೋದಯ ಕೆಳಗಡೆ ಒಂದು ಅವರ ಮನೆಯಲ್ಲಿರೋ ಒಂದು ಹೂ, ಅವರ ಮನೆಯ ಕಾಂಪೌಂಡ್ ಒಳಗಡೆ ಅವರು ಬೆಳೆಸಿರೋ ಒಂದು ಹೂ ಫೋಟೋ ಹಾಕ್ತಾರೆ. ಹೌದು. ಪ್ರತಿದಿನ 365 ದಿನಕ್ಕೆ 365 ಫೋಟೋ ಹಾಕ್ತಾರೆ. ಇದು ನಿಮ್ಮ ಆಸಕ್ತಿ. ಹೌದು, ನನಗೆ ತೋಟ ಹಸಿರು ತುಂಬ ಇಷ್ಟ. ಯಾಕೆ ಮಲೆನಾಡು ಅದು ನ್ಯಾಚುರಲಾಗಿ ಬಂದ್ಬಿಡುತ್ತೆ. ಮಲೆನಾಡಲ್ಲಿ ಹುಟ್ಟಿದವ್ರಿಗೆ ಗಿಡದ ಬಗ್ಗೆ, ಪ್ರಕೃತಿ ಬಗ್ಗೆ ತುಂಬ ಇದಿದೆ. ಅದೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಅಷ್ಟೇ. ಮನೇಲಿ ಇರೋ ಕಡೆ ಎಲ್ಲ ಪಾಟಲ್ಲಿ ಹೂವು ಇದು ಹಾಕ್ತಾಯಿದ್ದೆ. ನಮ್ಮ ಯಜಮಾನ್ರು ಹೇಳೋದು, ನನ್ನ ತಲೆ ಮೇಲೆ ಒಂದು ಖಾಲಿ ಇದೆ, ಅದಕ್ಕೂ ತಂದು ಹಾಕ್ಬಿಡು. ಹಾಗಾಗಿ ನಿಮ್ಮ ಮನೆಗೆ ಬಂದರೆ ತಣ್ಣಗಾಗುತ್ತೆ, ಎಲ್ಲ ಕಡೆ ಹಸಿರು ಕಾಣಿಸುತ್ತೆ. ಗೇಟಿಂದ ಹಿಡಿದು ಎಲ್ಲ ಕಡೆ ಬರೀ ಹಸಿರುಮಯ. ಅದು ಸುಮಿತ್ರಮ್ಮನವರ ಆಸಕ್ತಿ ಮತ್ತು ಕಾಣಿಕೆ. ಹೌದು. ತೆಂಗಿನ ಮರ ಒಂದು ಹಾಕಲಿಲ್ಲ, ಬೇಡ ಅಂದರು ನಮ್ಮ ಇಂಜಿನಿಯರು. ಎಲ್ಲ ಮೇಂಟೈನ್ ಮಾಡ್ತಿರಲ್ಲ, ಅದು ಹೇಳಿ ನೀವು. 15 ದಿನಕ್ಕೆ ಒಬ್ಬರು ಬಂದ ಒಂದು 15 ಮಾಡ್ತಾರೆ. ದಿನ ನಾನು ನೀರು ಹಾಕ್ತೀನಿ. ಇವತ್ತಿಗೂ ನಾನು ಹಾಕ್ತೀನಿ, ಬೆಳಗ್ಗೆನೂ ಹಾಕ್ಬಿಡ್ತೀನಿ. ಅಂದರೆ ಇವತ್ತಿಗೆ ಮಳೆ ಆಗ್ತಾ ಇದೆ, ಹಾಗಾಗಿ 2-3 ದಿವಸದಿಂದ ಹಾಕ್ತಾ ಇಲ್ಲ. ಈಗ ಅಪ್ಪ ಅಮ್ಮ ನನ್ನ ಮಗಳು ಹಾಡಬೇಕು ಅಂತ ಆಸೆ ಪಟ್ಟಿದ್ರು,
ಅದನ್ನು ಈಡೇರಿಸಿದ್ರಿ. ನೀವು ಅಪ್ಪ ಅಮ್ಮ ಆದಮೇಲೆ ನಿಮಗಿಬ್ಬರು ಮಕ್ಕಳು, ಸೌಮ್ಯ ಮತ್ತು ಸುನೀಲ. ಏನಾಗಬೇಕು ಅಂತ ಆಸೆ ಪಟ್ಟಿದ್ರಿ? ನಾನು ಯಾವತ್ತೂ ನನ್ನ ಮಕ್ಕಳಿಗೆ ನನ್ನ ಹೊರೆ ಹೊರಿಸ್ಲಿಲ್ಲ. ಯಾವುದು ಇದೇ ಆಗಿ ಅದೇ ಆಗಿ ನಿಮ್ಗೆ ಎಷ್ಟು ಏನು ಇಷ್ಟನೋ ಅದನ್ನು ಮಾಡಿಕೊಡಿ ಅಷ್ಟೇ. ಕಳ್ಳತನ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ, ನೋವು ಮಾಡಬೇಡಿ. ಬಾಕಿ ಏನು ಬೇಕಾದರೂ ಮಾಡ್ಕೊಳ್ಳಿ. ನೀವು ಯಾವತ್ತೂ ನಾವು ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ. ಅವ್ರಿಗೆ ಅದೊಂದು ಫ್ರೀಡಮ್. ಹೆಂಗೆ ಬೆಳೆದ್ರಿ ಇಬ್ಬರು? ಸೌಮ್ಯ ಹೇಗೆ ಬೆಳೆದ್ರು, ಸುನೀಲ್ ಹೇಗೆ ಬೆಳೆದ್ರು? ನನಗೂ ಪುಣ್ಯದ ದೇವ್ರದಿಂದ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ. ಒಳ್ಳೆ ಗಲಾಟೆ ಮಾಡೋದು, ತರಲೆ ಮಾಡೋದು, ಬೇರೆಯವರಿಂದ ನಿಮ್ಮ ಮಗ ಹಿಂಗೆ ಮಾಡ್ದ, ನಿಮ್ಮ ಮಗ ಆ ಥರ ಯಾವುದೂ ಇಲ್ಲ. ಒಳ್ಳೆಯ ಮಕ್ಕಳು. ಇವತ್ತಿಗೂ ಅಷ್ಟೇ ಮಗ ಸೊಸೆ ಎಲ್ಲ ಒಟ್ಟಿಗೆ ಇದ್ದಾರೆ. ಸೌಮ್ಯ ಬಾಮಿ ಅಲ್ಲಿ ಗೋವಾದಲ್ಲಿ ಅವ್ರು ಇಂಡಿಯಾ ಪೂರ್ತಿ ಹೆಸರು ಬರ್ತಾರೆ ಹೋಗ್ತಾರೆ. ಅವರು ಸೌಮ್ಯವಾಗಿ ಹೆಸರು ಮಾಡಿಬಿಟ್ಟಿದ್ದಾರೆ. ನಮ್ಗೆ ಎಷ್ಟೊಂದು ಸರಿ ಆಕೆ ಹಾಡಿದಾಗ ನಮ್ಮ ಕನ್ನಡದಿಂದ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ವಾ? ಹೌದು. ಅವಳು ಆಮೇಲೆ ಇಬ್ಬರಿಗೂ ನನ್ನ ಹೆಸರಿಂದ ಮುಂದುವರಬೇಕು ಅಂತಿಲ್ಲ. ನನ್ನ ಹೆಸರು ಎಲ್ಲೂ ಉಪಯೋಗಿಸು. ಸುನೀಲಂಗೆ 2-3 ಪಿಕ್ಚರ್ ಆದಮೇಲೆ ನನ್ನ ಮಗ ಅಂತ ಗೊತ್ತಾಯಿತು. ಅವನು ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ. ಸೌಮ್ಯನೂ ಅಷ್ಟೇ. ಅವಳು ಅಲ್ಲಿದ್ದರೂ ನನ್ನ ಹೆಸರಿಂದ ಇಬ್ಬರು ಮುಂದೆ ಬಂದಿಲ್ಲ. ಸ್ವಂತ ಅವರು ನಿಮ್ಗೆ ಯೋಗ್ಯತೆ ಇದ್ದರೆ ಬಾಕಿ. ನನಗೆ ಮದುವೆ ಆದ ತಕ್ಷಣ ನಮ್ಮಲ್ಲಿ ಏನು ಮಾಡ್ತಾರೆ, ಗಂಡನ ಹೆಸರು ಚೇಂಜ್ ಮಾಡ್ತಾರೆ. ಕರೆಕ್ಟ್ ಹೇಳಿದ್ರು ನನಗೆ, ನೀವು ಸುಧಾಕರ್ ಅಂತ ಹಾಕ್ಕೋಬೇಕಲ್ಲ ಅಂತ. ನಾನು ಹೇಳಿದೆ, ಯಾಕೆ ಹಾಕ್ಕೋಬೇಕು? ದುಡ್ಡು ಖರ್ಚು ಮಾಡಿದ್ದು, ಮನೆ ಮಾಡಿದ್ದು ಶಿವಮೊಗ್ಗದಲ್ಲಿ ಎಲ್ಲ ನಮ್ಮಪ್ಪ. ಇವಾಗ ಯಾಕೆ ಅವ್ರ ಮಕ್ಕಳು ಅವ್ರ ಹೆಸರು ಹಾಕ್ಕೊಳ್ಳಿ. ಸುನೀಲ್ ರಾವ್, ಸೌಮ್ಯ ರಾವ್ ಅವ್ರ ಅಪ್ಪನ ಹೆಸರು ಹಾಕ್ಕೊಂಡಿದ್ದಾರೆ. ಸಂತೋಷ. ನಾವು ಯಾವುದ್ರಲ್ಲೂ ಇಂಟರ್ಫಿಯರ್ ಮಾಡಲ್ಲ. ಬಟ್ ಅವ್ನು ಸುನೀಲ್ ನಮ್ಮ ಜೊತೆ ಹಾಡ್ತಿದ್ದ ಚಿಕ್ಕ ವಯಸ್ಸಿಂದ, ನಾವು ಸ್ಟೇಜ್ ಮೇಲೆ ಬರುವ. ಸೌಮ್ಯನೂ ಹಾಡ್ತಾ ಇದ್ದ, ಸುನೀಲನೂ ಹಾಡ್ತಾ ಇದ್ದ. ಸೌಮ್ಯಂಗೆ 4 ವರ್ಷ ಆಗಿದ್ದಾಗ, ಸುನೀಲಿಗೆ 4 ವರ್ಷ ಆಗಿದ್ದಾಗ ಒಂದು ಕ್ಯಾಸೆಟ್ ಮಾಡಿದ್ರು HM ಸಂಗೀತ ಕಂಪನಿಯವರು, ಬಾಲಗೀತೆಗಳು ಅಂತ. ಸುನೀಲಿಗೆ 4 ವರ್ಷ ಇದ್ದಾಗ ಹಾಡಿದ್ನಲ್ಲ, ಅದು 2 ಜಾಯಿನ್ ಆಗಿ ಒಂದು ಬಾಲಗೀತೆಗಳು ಅಂತ. ತೋಟಕ್ಕೆ ಹೋಗೋ ತಿಮ್ಮ, ಅದು ಆಮೇಲೆ ರೊಟ್ಟಿ ಅಂಗಡಿ ಕಿಚ್ಚಪ್ಪ, ನಂಗೊಂದು ರೊಟ್ಟಿ ತಟ್ಟಪ್ಪ, ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ, ಅದೆಲ್ಲ ಭಾಳ ಪಾಪ್ಯುಲರ್ ಆಯ್ತು ಅವಾಗ. ಕರೆಕ್ಟ್. ಅವ್ರು ಹಾಡಿದ್ರು. ಸಂಗೀತ ಸುಮ್ಮನೆ ಆ್ಯಕ್ಟ್ ಮಾಡ್ತಾನೆ. ಹೌದು, ನೋಡಕ್ಕೆ ಅವಾಗಲೇ ಪುಟಾಣಿ ಕ್ಯೂಟ್ ಹುಡುಗ, ಅವಾಗಲೇ ಇಷ್ಟ ಆಗೋಯ್ತು ಅವನೆಲ್ಲರಿಗೂ. ನಮಗೆಲ್ಲಿ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಇನ್ನೊಬ್ರ ಹತ್ರ ಕೇಳಲ್ಲ, ಇನ್ನೊಬ್ರ ಹತ್ರ ಅಣ್ಣ ಅಪ್ಪ ಅಂತ ಆ ಥರ ಬರೋಲ್ಲ. ಒಂಥರ ಸ್ವಾಭಿಮಾನ ತುಂಬ ಜಾಸ್ತಿ. ಅದು ನಮಗೊಂದ್ಸಲ ಕೈ ಕೊಡುತ್ತೆ. ಅದು ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು ಕೇಳಬೇಕು, ನೋಡಬೇಕು ಅಂತ. ಅದು ನನಗೂ ಬಂದಿಲ್ಲ, ನನ್ನ ಮಕ್ಕಳಿಗೂ ಬಂದಿಲ್ಲ. ಪಡಿಯಚ್ಚು, ಅಮ್ಮನ ಪಡಿಯಚ್ಚು. ಯಾರು ಲಕ್ಷಣ, ಯಾರು ಮರ್ಯಾದೆಗೆ ಕರೆದು ಹಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತಂದರೆ ಮಾಡ್ತಾರೆ ಅಷ್ಟೇ ಹೊತ್ತು ನಮ್ಗೆ ಒಂದು ಅವಕಾಶ ಕೊಡಿ. ರಾಜ್ಕುಮಾರ್ ಹತ್ರನೇ ನಾ ಕೇಳಲಿಲ್ಲ. ಕೇಳಿದ್ರು ಕೊಟ್ಟಿರೋರು ಏನೋ ಪಾಪ. ಅಷ್ಟು 15-16 ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ಒಂದಿನ ನಾನು ಕೇಳಲಿಲ್ಲ. ಬಟ್ ಅಣ್ಣವ್ರು ನಿಮ್ಮನ್ನು ಹೊಗಳ್ತಿದ್ರ, ಹೇಳಿದ್ರೆ ನಿಮ್ಮ ಹಾಡು ಬಗ್ಗೆ? ನಾನು ಅವರು ಸಹ ಗಾಯಕಿಯಾಗಿ ಹಾಡ್ತಾ ಇದ್ದೆ ನಾನು. ತುಂಬ ಗೌರವ. ಅವ್ರ ಜೊತೆನೇ ಕರ್ಕೊಂಡೋಗೋರು, ಸುನೀಲ ಹೋಟೆಲಿದ್ದಾಗಲೇ ನಾನು ಕಾರ್ಯಕ್ರಮಗಳೆಲ್ಲ ಕೊಡ್ತಾಯಿದ್ದೆ ಅವ್ರ ಜೊತೆ. ಆಮೇಲೆ ನಾನು ಬ್ಯುಸಿ ಆಗಿಬಿಟ್ಟೆ, ಆಮೇಲೆ ಬಿಟ್ಟೆ. ದೇವರು ನನಗೆ ಬಯಸದೇ ಬಂದ ಭಾಗ್ಯ ಅಂತಿದೆಯಲ್ಲ, ತುಂಬ ಇದೆ ಎಲ್ಲದಕ್ಕೆ. ಫಸ್ಟು 92ನೇ ಇಸ್ವಿ ರಾಜ್ಯೋತ್ಸವ ಬಂತು ಆವಾಗ. ಆಮೇಲೆ ಅದೇ ವರ್ಷ ಆವಾಗ ನಾನು ಅಮೆರಿಕ ಹೋಗಿದ್ದೆ. ಆಮೇಲೆ ಅದೇ ವರ್ಷ ಅಕಾಡೆಮಿ ಅವಾರ್ಡ್ ಬಂತು. ಆಮೇಲೆ ಮೊದಲನೇ ಸಲ ಕೆಂಪೇಗೌಡ ಅವಾರ್ಡ್ಗೆ ನಾನು 6 ಜನಕ್ಕೆ ಕೊಟ್ಟಿದ್ದು. ಒಬ್ಬರು ರಂಗ ನಾಟಕ ರಂಗದವರು, ಅವರು ಸಮಾಜ ಸೇವೆ, ಅವರು ಡಾಕ್ಟ್ರು, ಈ ಥರ ಸೆಲೆಕ್ಟೆಡ್. ಸಂಗೀತದಲ್ಲಿ ನಾನು ಅದಕ್ಕಿಂತ ಇನ್ನೇನು ಬೇಕು. ಅದಾದಮೇಲೆ ಡಾಕ್ಟ್ರೇಟ್ ಬಂತು ಬೆಂಗಳೂರಿಂದ. ಆಮೇಲೆ ನಾಡೋಜ ಬಂತು. ಸಾಧಾರಣ ನಾನು ಯಾರನ್ನೂ ಪ್ರಶಸ್ತಿ ಬಂತಲ್ವಾ, ಯಾವುದು ಶರೀಫ್ ಸಂತ ಶಿಕ್ಷಣಾಳು ಬಂತು. ಯಾವುದೂ ನಾನು ಕೇಳಿದ್ದಲ್ಲ, ಮಾಡಿದ್ದಲ್ಲ, ಒಬ್ಬರ ಹತ್ರ ಕೇಳಿಲ್ಲ. ಅವರೇ ಗುರುತಿಸಿ ಕೊಟ್ಟಿದ್ದಾರೆ. ಅದು ತೃಪ್ತಿ ಇದೆ ನನಗೆ. ತುಂಬ ತುಂಬ ಸಂತೋಷ ಇದೆ. ಅದು ಇನ್ಯಾವುದಾದ್ರು ಗೌರವ ಬರಬೇಕು ನನಗೆ ಬರಬೇಕಿತ್ತು? ಇಲ್ಲ, ನನಗೇನು ಆಸೆ ಇಲ್ಲ. ಬಂದರೆ ಸಂತೋಷ, ಬರದಿದ್ದರೆ ದುಃಖ ಇಲ್ಲ. ಮಕ್ಕಳೇನು ಹೇಳ್ತಾರೆ? ಈಗ ಸುನೀಲ್ ಹೀರೋ ಆಗಿದ್ದವನು, ಹೀರೋ ಆಗಿರೋನು, ಸಂಗೀತದಲ್ಲಿ ಆಸಕ್ತಿ ಇರುವಂಥ ಒಬ್ಬ ಅದ್ಭುತವಾದಂಥ ಕಲಾವಿದ. ಬಿಕಾಸ್ ನನ್ನ ಗೆಳೆಯ, ಹಾಗಾಗಿ ನನಗಿನ್ನೂ ಹೆಮ್ಮೆ ಇದೆ ಸುನೀಲ್ ಬಗ್ಗೆ.
ಯಾರೇ ಮಕ್ಕಳು ಹಿಂಗಾಗ್ತಿದ್ದಾರೆ ಅಂತ ನೋಡಿದಾಗ ಅಮ್ಮ ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ಓ ಏನೇನೋ ಮಾಡ್ತಾ ಇದ್ದಾನೆ ಹೆಂಗೆ ಅಂತ. ನಿಮಗೆ ಹೆಮ್ಮೆ ಅನಿಸಿದ್ಯಾ ಯಾವಾಗ ಮಕ್ಕಳ ಬಗ್ಗೆ? ನಾನು ಮೊದಲನೇ ಹೆಮ್ಮೆ ನನ್ನ ಮಗ ಅಂತ ಅಂದ್ಕೊಳ್ಳಿಲ್ಲ, ಅವನು ಎಲ್ಲೂ ಉಪಯೋಗಿಸ್ಲಿಲ್ಲ. ಅದೊಂದು ದೊಡ್ಡ ಹೆಮ್ಮೆ ಇದೆ. ಆಮೇಲೆ ಅವನು ಏನು ಮಾಡಿದರು, ಸ್ವಲ್ಪ ತಡಾಗ ಮಾಡಿದರು ಎಲ್ಲ ಚೆನ್ನಾಗಿ ಮಾಡ್ತಾನೆ ಸರ್, ಪರ್ಫೆಕ್ಟಾಗಿ ಮಾಡ್ತಾನೆ ಕೆಲಸಗಳು. ಹಾಗಾಗಿ ಅದೆಲ್ಲ ಆಮೇಲೆ ಅದರಲ್ಲಿ ಒಂದು ತಪ್ಪು ಹುಡುಕೋದು ಭಾಳ ಕಷ್ಟ, ಆ ಥರ ಮಾಡ್ತಾನೆ. ಅದೊಂದಿದೆ. ಯಾಕೆ ನಾನು ಸ್ವಲ್ಪ ಅವಸರ, ನಂಗೆ ಕೆಲಸ ಆಗಬೇಕು ಅಷ್ಟೇ, ಅದು ಹೆಂಗಾರಾಗಲಿ ಹಂಗಾರಾಗಲಿ ಕೆಲಸ ಆಗಬೇಕು. ಅವನು ಆ ಥರ ಮಾಡಲ್ಲ, ಯೋಚನೆ ಮಾಡಿ ಇದೆಲ್ಲ ಮಾಡ್ತಾನೆ. ತುಂಬ ಹೆಮ್ಮೆ ಇದೆ, ಅದು ಕರೆಕ್ಟಾಗಿ ಮಾಡ್ತಾನೆ ಅವನು. ಬಟ್ ಅಂಥದ್ರಲ್ಲೂ ಮಗ ಎಡುವುದ ಅಂದಾಗ ಅಮ್ಮ ಹೇಗೆ ಬಲ ತುಂಬಿದ್ರು? ನಾನು ಅವನದು ಯಾವುದಕ್ಕೂ ನಾನು ತಲೆ ಹಾಕಲ್ಲ. ಈಗಂತೂ ಮದುವೆ ಆದಮೇಲಂತೂ ಏನೂ ಇದೆಲ್ಲ ಅವ್ರವ್ರ ಜೀವನ. ಈಗ ಎಲ್ಲದ್ರಲ್ಲೂ ನಾವು ತಲೆ ಹಾಕಬಾರ್ದು. ಒಂದು ವಯಸ್ಸಾದ್ಮೇಲೆ ಅವರಿಗೆ ಬುದ್ಧಿ ಇಲ್ಲ. ಈಗ ಏನೋ ಬುದ್ಧಿ ಇಲ್ಲದೆ ಇದ್ದವರು ಅಂದರೆ ಹೇಳ್ಬೋದು. ಅವ್ರು ನಮಗಿಂತ ಚೆನ್ನಾಗಿ ಮಾಡೋರ ಹತ್ರ ನಾವು ಯಾಕೆ ಇಂಟರ್ಫಿಯರ್ ಮಾಡೋದು? ನಾನು ಯಾವುದು ತಪ್ಪು ಅಕಸ್ಮಾತ್ ನನಗೆ ಹಿಡಿಸ್ತಾ ಇದ್ದರೆ ಹೇಳ್ತೀನಿ, ಈ ಥರ ಮಾಡ್ಬೋದಲ್ಲ, ಆ ಥರ ಮಾಡದೇ ಹೊರತು ಹೇರಲ್ಲ ಯಾವುದೂ. ಅವ್ರ ಮೇಲೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಾರಲ್ಲ. ಹಾಗಾಗಿ ಅದಕ್ಕೆ ಹೇಳಿದ್ದೆ ನಾನು, ನನಗೆ ತೃಪ್ತಿ ಇದೆ ಸಾಕು. ನನಗೆ ಜೀವನದಲ್ಲೇ ಬಯಸದೇ ಒಂದು ಭಾಗ್ಯಗಳು ತುಂಬ ಇದೆ ನನಗೆ. ಹಾಗಾಗಿ ನಾನು ಯಾವುದು ಸಿಂಗರ್ ಆಗ್ತೀನಿ, ಹೆಸರು ಬರುತ್ತೆ ನಾನು ಖಂಡಿತ ಅಂದ್ಕೊಳ್ಳಿಲ್ಲ. ಎಲ್ಲ ಬಂದಿದೆ ನೋಡಿ. ನಿಮಗೆ ನಿಮ್ಮ ಅತ್ತೆಗೆ ನೀವು ಹಿಂಗೆ ಸೊಸೆಯಾಗಿ ಹೋದ್ರೆ ಎಷ್ಟು ಚೆನ್ನಾಗಿ, ನೀವು ಅತ್ತೆ ಆಗಿ ನಿಮ್ಗೆ ಒಳ್ಳೆ ಸೊಸೆ ಸಿಕ್ಕಿದ್ರು. ಒಳ್ಳೆ ಹೌದು, ನಿಜವಾಗ್ಲೂ. ಶ್ರೇಯಾ ಏನಂತ ಅವಳು ತುಂಬ ನಾನು ಹೇಳ್ಕೊಬಾರ್ದು. ಇಲ್ಲ, ನಿಜ ಹೇಳ್ತಿದ್ದಾರೆ ಅವ್ರು. ಆ್ಯಕ್ಚುಲಿ ಅಂದರೆ ಹಂಗಿದ್ದಾರೆ ಅವ್ರ ಮನೇಲಿ ಅವರು. ಹೌದು, ನಂಗೆ ಭಾಳ ಖುಷಿ ಅದು. ಮೊಮ್ಮಗ ಅವನೊಬ್ಬ ಅದ್ಭುತವಾದಂಥ ಕಲಾವಿದ, ಅವನಿಗೆಲ್ಲ ಇಂಟ್ರೆಸ್ಟ್ ಇದೆ. ಇವಾಗ ಯಾವ್ದಾದ್ರು ಕ್ರಿಕೆಟ್ ಆಡ್ತಾನೆ, ಆಮೇಲೆ ಸಂಗೀತ ಹೇಳ್ತಾನೆ, ಶಾಸ್ತ್ರೀಯ ಸಂಗೀತಕ್ಕೆ ಹಾಕಿದ್ವಿ, ಹೋಗ್ತಾ ಇದ್ದಾನೆ. ಸ್ವಿಮ್ಮಿಂಗ್ ಹೋಗ್ತಾನೆ ಬೆಳಗ್ಗೆ, ಈಗ ರಜದಲ್ಲಿ. ಆಮೇಲೆ ಪೇಂಟಿಂಗ್ ಹೋಗ್ತಾನೆ. ಅದೆಲ್ಲ ವಾರಕ್ಕೆ 2 ದಿನ 1 ಅವರ್. ಇಲ್ಲಿದ್ರೆ ಮಕ್ಕಳು ಹೊಡಿತಾ ಹೋಗ್ಬಿಟ್ರೆ ಇದು ಮೊಬೈಲಿಗೆ ಕಷ್ಟ. ಆ ಥರ ಇಲ್ಲ. ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಮಾತ್ರ ರೂಲ್ಸು ಹಾಕ್ಬಿಟ್ಟಿದ್ದಾರೆ. ಅಷ್ಟೊತ್ತು ಮಾತ್ರ ಮಾಡಬೇಕು, ಅದಾದ್ಮೇಲೆ ಬಂದ್ಬಿಡ್ಬೇಕು. ನೀವು ಮೊಬೈಲ್ ನೀವು ಆಪರೇಟ್ ಮಾಡ್ತೀರಲ್ವಾ? ಹೌದು, ಎಲ್ಲ ಮಾಡ್ತೀನಿ. ಇದು ಸೋಷಿಯಲ್ ಮೀಡಿಯಾ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀನಿ. ಇನ್ಸ್ಟಾಗ್ರಾಮು ಅನ್ನೆಸರಿಯಾಗಿ ಯಾವುದು ಮಾಡಲ್ಲ. ಫೇಸ್ಬುಕ್ಕು ಅದೆಲ್ಲ ಮಾಡ್ತೀರಿ? ಯಾವುದು? ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು. ಫೇಸ್ಬುಕ್ ಎಲ್ಲ ಮಾಡ್ತೀನಿ. ಫೇಸ್ಬುಕ್ ಎಲ್ಲ. ಇನ್ಸ್ಟಾಗ್ರಾಮ್ ಮಕ್ಕಳು ಬೇಡ ಅಂತಾರೆ. ನೀವು ಈ ವಯಸ್ಸಲ್ಲಿ ನೀವು ಆರಾಮಾಗಿರ್ಬೇಕು, ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ. ನೋಡಿ ಅಮ್ಮ ಎಷ್ಟು ಅಪ್ಡೇಟೆಡ್ ಆಗಿದ್ದಾರೆ, ಅದಕ್ಕೆ ಇಷ್ಟ ಆಗೋದು ಹಿಂಗೆ. ಜೊತೆಗೆ ಅವ್ರು ಬಂದಾಗ ಯಾವುದೇ ಪ್ರೋಗ್ರಾಮ್ಗಾಗಲಿ ಎಲ್ಲೇ ಆಗಲಿ ಅವತ್ತಿನಿಂದ ಇವತ್ತು ತನಕ ಹತ್ತತ್ರ ನನ್ನ ಜೊತೆ ಅಥವಾ ಅವ್ರ ಜೊತೆ ನಾನು ಒಂದು 25 ವರ್ಷ ಒಡನಾಟ. ನಾನು ಫಸ್ಟ್ ವೇದಿಕೆ ಹತ್ತಿ ಮಾತಾಡ್ತಿದ್ದಲ್ಲ ಅವಾಗ ನಾನು ನೋಡೋರು ಬಾಮರಿ ಇಲ್ಲಿ ಅಂತ ಕರೆದಿದ್ರು. ಸ್ಟಿಲ್ ರಿಮೆಂಬರ್, ಇದೇ ಪದ ಬಳಸಿದವರು. ಬಾಮರಿ ಇಲ್ಲಿ ಏನಿನ ಹೆಸರು ಅಂತ ಕೇಳ್ತಿದ್ರು. ನಾನು ಹೆಸರು ಹೇಳಿದ್ದೆ, ಚೆನ್ನಾಗಿ ಮಾತಾಡ್ತೀಯ ನೀನು ಅಂದ್ಬಿಟ್ಟು ಹೋದ್ರು ಅವರು. ಅವ್ರ ಕೈಲೊಂದು ವ್ಯಾನಿಟಿ ಬ್ಯಾಗ್ ಥರ ಒಂದು ಇರುತ್ತೆ, ಅದನ್ನು ಹಿಡ್ಕೊಂಡು ಅಮ್ಮ ಹೋದರು. ಅದೇ ಅವತಾರದಲ್ಲಿ ಇವತ್ತು ನನ್ನ ಮುಂದೆ ಕೂತಿದ್ದಾರೆ. ಇಲ್ಲ, ನನಗೆ ಇವತ್ತಿಗೂ ಅಷ್ಟೇ. ಯಾರಾದರೂ ಚೆನ್ನಾಗಿ ನನಗೆ ಇಷ್ಟ ಆದರೆ ನಾನು ತಕ್ಷಣ ಮೆಸೇಜ್ ಮಾಡ್ತೀನಿ, ತುಂಬ ಚೆನ್ನಾಗಿ. ಅದ್ರಲ್ಲಿ ನಮ್ಮ ಫೋನ್ ನಂಬರ್ ಇದ್ದರೆ ಫೋನು ಮಾಡ್ತೀನಿ, ತುಂಬ ಚೆನ್ನಾಗಿತ್ತು ಅಂಥೇಳಿ. ಅದರಲ್ಲೇನು ತಪ್ಪು, ಏನು ಒಳ್ಳೆ ಅವ್ರಿಗೊಂದು ಆಮೇಲೆ ಮೆಸೇಜ್ ಮಾಡ್ತಾರೆ ಕೆಲವರು. ನನ್ನ ಬರ್ತ್ಡೇ ಮೇಡಮ್ ಅಮ್ಮಗೆ ಬರ್ತು, ನನಗೆ ಆಶೀರ್ವಾದ ಮಾಡಿ ಅಂತಾರೆ. ಖಂಡಿತ ಸುಖವಾಗಿರಪ್ಪ, ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಿ ಅಂತ ಹೇಳ್ತೀನಿ. ಅದಕ್ಕೆ ಅದರಲ್ಲಿ ತಪ್ಪಿಲ್ಲ. ನಾನು ಯಾರು ಚೆನ್ನಾಗಿ ಇದು ಮಾಡಿದ್ರು ಅವ್ರಿಗೆ ಬೆನ್ನು ತಟ್ತೀನಿ. ಇವಾಗಿನ ಕಲಾವಿದರು, ಇವಾಗಿನ ಸಂಗೀತ ಕೇಳ್ತೀರಲ್ವ ನೀವು? ಕೇಳ್ತೀನಿ. ಇನ್ನೊಂದು ಇದು ಸಾಧನೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಅಹಂ ಇರಬಾರ್ದು. ಈಗ ಕೆಲವರಿಗೆ ಹೇಳ್ತಾರೆ, ಕೆಲವ್ರಿಗೆ ನನ್ನೊಂಥರ ಯಾರೂ ಆ ಥರ ಮಾಡಿಲ್ಲ ಇದುವರೆಗೂ. ದೇವ್ರಿಗೆ 2 ಹಾಡು ಆಡಿದ ತಕ್ಷಣ ನೆತ್ತಿಗೆ ಹೋಗ್ಬಿಡುತ್ತೆ ಇವ್ರಿಗೆ ಮೇಡಮ್ ಅಂತ. ನಂಗೆ ಆ ಥರ ಬೇಬಿ ಎಲ್ಲೂ ಆಗಿಲ್ಲ ನನಗೆ. ಪಾಪ ಈಗಿನವರು ಹೆಸರು ಕೇಳಿರ್ತಾರೋ ಏನೋ ಗೊತ್ತಿಲ್ಲ, ನೋಡೇ ಇರಲ್ಲ. ಅವರು ಬಂದು ಮಾತಾಡ್ತಾರೆ, ನಮಸ್ಕಾರ ಮಾಡಿ ಹೋಗ್ತಾರೆ ಅಂತೇಳಿ ಸಂತೋಷ ಆಗುತ್ತೆ. ಸುಮ್ಮನೆ ಯಾಕೆ ಇನ್ನೊಬ್ಬರು ಕೆಲವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡ್ತಾರೆ. ನಮ್ಮವ್ರನ್ನ ಬೆಳೆಸಿದ್ರೆ, ಯಾಕೆಂದರೆ ಈಗ ಮೊನ್ನೆ ಇದೆಲ್ಲ ಗಲಾಟೆ ಆಯ್ತಲ್ಲ ಸೋನು ನಿಗಮ್ ಅವ್ರದ್ದು, ಆವಾಗಲಾರು ನಮ್ಮವ್ರನ್ನ ಬೆಳೆಸ್ತಾರೇನೋ ಅಂದ್ಕೊಂಡೆ. ಆದರೂ ಸಾಲದು ನಮ್ಮಲ್ಲಿ ಒಳ್ಳೊಳ್ಳೆ ಗಾಯಕರಿದ್ದಾರೆ, ಹುಡುಗರು ಇದ್ದಾರೆ, ಹುಡುಗಿಯರು ಅಂತೂ ತುಂಬ ಜನ ಇದ್ದಾರೆ ಬರ್ತಾರೆ. ಅವ್ರಿಗೆ ಸ್ವಲ್ಪ
ಒಂದು ಬೇರೆಯವ್ರಿಗೆಲ್ಲ ಒಂದು ಸಲ 2 ಸಲ ಹೇಳಿದ್ರು ಬರ್ಬೋದು, 4 ಸಲ ಹೇಳ್ಬೋದು. ಹೇಳಬೇಕಪ್ಪ, ನಮ್ಮವ್ರು ಮುಂದೆ ಬರೋದು ಯಾವಾಗ ಅಲ್ವಾ? ಅವಕಾಶಗಳು ಕೊಡಬೇಕು. ಅವಕಾಶ ಇಲ್ಲದಿದ್ದರೆ ಅವರೇ ಹೆಂಗೆ ಹೋಗ್ತಾರೆ ಪಾಪ. ಅದು ಅವಕಾಶಗಳು ಕೊಟ್ಟರೆ ನಮ್ಮಲ್ಲಿ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಸ್ವಲ್ಪ ತಿಳ್ಬೇಕು. ಇಲ್ಲ, ಅಕಾಡೆಮಿ ಇದೆ, ಪರಿಷತ್ ಇದೆ, ಏನಾದರೂ ಇಂಥ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಸುಮಿತ್ರಮ್ಮನವ್ರಿಗೆ? ಹೌದು, ಖಂಡಿತ ಅವರೆಲ್ಲ ಮಾಡಬೇಕು. ನಾನು ಯಾವುದ್ರಲ್ಲೂ ಇನ್ವಾಲ್ವ್ ಆಗಿಲ್ಲ. ಏನಾದ್ರು ಕೇಳಿದ್ರೆ ಹೇಳ್ತೀನಿ ಅಷ್ಟೇ ಹೊರತು ನಾನಾಗೆ ಯಾವುದ್ರಲ್ಲೂ ಹೋಗಲ್ಲ. ಅದು ನಮ್ಮ ಕನ್ನಡದವ್ರನ್ನ ಮುಂದೆ ತರಬೇಕು. ಆಮೇಲೆ ನಮ್ಮವರು ಅಷ್ಟೇ ಅಭ್ಯಾಸ ಮಾಡೋಕ್ಕೆ ಹೊರತು 2 ಹಾಡು ಬಂದ ತಕ್ಷಣ ನನಗೆಲ್ಲ ಬರುತ್ತೆ ಅನ್ನೋ ಅಹಂ ಇರಬಾರ್ದು. ನಾನಿನ್ನೂ ಕಲಿಯೋದಿದೆ, ಕೊನೆಯವರೆಗೂ ಕಲಿಯೋದಿದೆ. ಅಲ್ಲಮ್ಮ, 60 ವರ್ಷ 6 ದಶಕದ ಸಂಗೀತದ ಪಯಣ, ಎಲ್ಲ ಪ್ರಶಸ್ತಿ ಗೌರವಗಳು ಅದೇ ಹುಡ್ಕೊಂಡು ನಿಮ್ಮ ಹತ್ರ ಬಂದಿದೆ. ನೀವು ಕೇಳಿಲ್ಲ ಯಾರು. ಮತ್ತು 35-40 ಸಾವಿರ ಮಕ್ಕಳಿಗೆ ಅಥವಾ ಆಸಕ್ತರಿಗೆ ಸಂಗೀತವನ್ನ ಹೇಳ್ಕೊಟ್ಟಿದ್ದೀರಾ. ಹೌದು, ದೇಶ ವಿದೇಶ ಸುತ್ತಿದ್ದೀರಾ, ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಸಿನಿಮಾ ಮತ್ತು ಎಲ್ಲ ಸಂಗೀತದ ಬೇರೆ ಬೇರೆ ಪ್ರಕಾರದಲ್ಲಿ ನಿಮ್ಮ ಧ್ವನಿ ಕಂಠಸಿರಿ ಸಾವಿರಾರು ಹಾಡುಗಳಲ್ಲಿದೆ. ಹೌದು. ಅಂಥ ಒಬ್ಬ ಮೇರು ಕಲಾವಿದೆ ಹೇಳ್ತಾರೆ, ನಾನು ಇನ್ನೂ ಏನೂ ಮಾಡಿಲ್ಲ ಅಂತ. ದೊಡ್ಡ ದೊಡ್ಡ ಸಾಧಕರನ್ನು ನೋಡಿದರೆ ನಾವೇನು ಮಾಡಿಲ್ಲ. ನಿಮ್ಮ ಸರಳತೆಗೆ, ಸಜ್ಜನಿಕೆಗೆ ನಮ್ಮದೊಂದು ದೊಡ್ಡ ನಮಸ್ಕಾರ. ನನಗಂತೂ ನೀವು ಹೀಗೆ ನಗ್ನಗ್ತಾ ಆರೋಗ್ಯವಾಗಿ ಶತಾಯುಷಿಗಳಾಗಿರ್ಬೇಕು ಅಂತ ನಾವಂತೂ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀವಪ್ಪ. ನಾನು ಕೊನೆಯದಾಗಿ ಏನು ಹೇಳೋದು ಅಂದರೆ, ನನ್ನನ್ನು ಇಷ್ಟು ವರ್ಷ ಈ ಸಂಗೀತ ಒಂದು ಪ್ರಪಂಚದಲ್ಲಿ ಹರಸಿ ನನಗೊಂದು ಪ್ರೀತಿ, ಗೌರವ, ಆದರ, ವಿಶ್ವಾಸ ಎಲ್ಲ ಕೊಟ್ಟ ಎಲ್ಲ ವಾದ್ಯಗಾರರಿಗೂ, ಆಮೇಲೆ ಇಲ್ಲಿ ಕೇಳಿದ ಶ್ರೋತೃಗಳಿಗೂ, ಸಂಗೀತ ನಿರ್ದೇಶಕರಿಗೂ, ನನ್ನನ್ನು ಸಾಕಿದ ಎಲ್ಲರಿಗೂ, ನಿಮ್ಮೆಲ್ಲರಿಗೂ, ವಾಹಿನಿಯವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಏನಾದರೂ ಇದೊಂದು ಕೆಲಸ ಮಾಡಿಲ್ಲ ಇವತ್ತವರೆಗೂ ಅಂತ ಏನಾದ್ರು ಕಾಡುತ್ತಾ ಅನಿಸುತ್ತಾ? ಇನ್ನೂ ಸಾಧನೆ ಮಾಡೋದು ತುಂಬಿತ್ತು. ಇನ್ನೊಂದು 10 ವರ್ಷ ಗಟ್ಟಿಮುಟ್ಟ ಹಿಂದೆ ಹೋಗಬೇಕಿತ್ತು, ಮುಂದೆ ಬೇಡ, ಹಿಂದೆ ನಮಗೆ ಈ ಬುದ್ಧಿ ಇರಬೇಕಿತ್ತು ಅನಿಸುತ್ತೆ ಒಂದೊಂದ್ಸಲ. ಕೆಲವು ಹೊಳೆಯುತ್ತೆ ನಾನು, ಆದರೆ ವಯಸ್ಸು ಅಲೋ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಈಗ ಆರೋಗ್ಯವಾಗಿ ಸುಖವಾಗಿರಿ. ಈ ಹರಿಕಥೆಯಲ್ಲಿ ಕನ್ನಡ ಕಲಾ ಬಂಧುಗಳೇ, ಸುಮಿತ್ರಮ್ಮನವರ ಈ ವಾದ್ಯಗೋಷ್ಠಿಯ ಕೊನೆಯ ಹಾಡು. ಈ ವಾದ್ಯಗೋಷ್ಠಿ ಅನೌನ್ಸ್ಮೆಂಟ್ ಅಲ್ಲ ಇದು. ಮಧುರ ಮಧುರವಿ ಮಂಜುಳ ಗಾನ. ಇದು ಅಪ್ಪಟ. ಅವತ್ತು ಹಾಡಿದ ಸುಮಿತ್ರಮ್ಮ, ಇವತ್ತು ಹಾಡೋ ಸುಮಿತ್ರಮ್ಮ, ಹಾಗೆ ಇರುತ್ತೆ ನನ್ನ ಪ್ರಕಾರ. ಅವಾಗ 25 ವರ್ಷ, ಈಗ 85 ವರ್ಷ. 85 ವರ್ಷ. ಕಮ ರೆಡಿ ಗೋ. ಮಧುರ ಮಧುರವಿ ಮಂಜುಳ ಗಾನ, ಮಧುರ ಮಧುರವಿ ಮಂಜುಳ ಗಾನ, ಹೃದಯ ತಣಿಸುವ ಹೊಸತಾನ. ಮಧುರ ಮಧುರವಿ ಮಂಜುಳ ಗಾನ, ಹೃದಯ ತಣಿಸುವ ಹೊಸತಾನ. ಮಧುರ ಮಧುರವಿ ಮಂಜುಳ ಗಾನ. ಈ ಕೋಗಿಲೆಗೆ ಗಂಟ್ಲು ಕಟ್ಟಲ್ಲ, ಈ ಕೋಗಿಲೆಗೆ ವಯಸ್ಸಾಗಲ್ಲ. ಮಲೆನಾಡಿನ ಹೆಮ್ಮೆ, ಕನ್ನಡತಿ ನಮ್ಮ ಸುಮಿತ್ರಮ್ಮ, ನಮ್ಗಷ್ಟೇ ಹೆಮ್ಮೆ. ಥ್ಯಾಂಕ್ ಯು, ಆಶೀರ್ವಾದ ಮಾಡಿದ್ದಕ್ಕೆ. ಏನೋ ಹೇಳೋ. ಮತ್ತೊಮ್ಮೆ ಧನ್ಯವಾದಗಳು ಎಲ್ರಿಗೂ, ಕೇಳ್ತಾ ಇರೋರಿಗೂ, ನೋಡ್ತಾ ಇರೋರಿಗೂ, ನಿನಗೂ. ನನ್ನನ್ನು ಬರಲ್ಲ ಅಂದರೂ ಬಿಡದೆ ಇಲ್ಲಿ ಎಳ್ಕೊಂಬಂದಿದ್ದಕ್ಕೆ ಧನ್ಯವಾದಗಳು. ಈ ಹರಿಕತೆ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಪೂರ್ತಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಮರ್ತೋಗ್ಬಿಡುತ್ತೆ ನನಗೆ. ಇಲ್ಲಿದ್ದು ಅಲ್ಲಿಗೆಲ್ಲ ಹೋಗುತ್ತೆ. ಆದರೂ ಅದು ಎಷ್ಟು ನೆನಪಿದೆಯೋ ಅಷ್ಟು ಹೇಳಿದ್ದೀನಿ. ಒಂಥರ ಸಾರ್ಥಕ ಭಾವ ನನಗೂ ಕೂಡ ಈ ಥರದ ಕಾರ್ಯಕ್ರಮ ಆದಾಗ. ಹರಿಕಥೆಯ ಇವತ್ತಿನ ಎಪಿಸೋಡ್ BK ಸುಮಿತ್ರಮ್ಮನವ್ರ ಜೊತೆ ನಿಮಗೆ ಖುಷಿ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯಲ್ಲಿ. ನಮಸ್ಕಾರ.